ಓಕೆ ಮಾಸ್ಟರ್ಸ್, ಧ್ಯಾನಸ್ಥ ಸ್ಥಿತಿಯಿಂದ ಸಹಜ ಸ್ಥಿತಿಗೆ ಬರೋಣ. ನಿಧಾನವಾಗಿ ಕೈ ಬೆರಳನ್ನ ಬಿಡಿಸಿ ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಕ್ಷಣಗಳು. 5, 4, 3, 2, 1, 0. ನಿಧಾನವಾಗಿ ಕಣ್ಣುಗಳನ್ನ ತೆರೆಯಿರಿ ಮಾಸ್ಟರ್ಸ್. ಧ್ಯಾನಕ್ಕೆ ಸಹಕಾರ ನೀಡಿದ ನಮ್ಮ ಶರೀರಕ್ಕೂ ಅದ್ಭುತವಾದ ಧ್ಯಾನ ಕಲಿಸಿಕೊಟ್ಟ ಪತ್ರಿಜಿ ಗುರುಗಳಿಗೂ ಚಪ್ಪಾಳಿಯ ಮೂಲಕ ಕೃತಜ್ಞತೆ ಸಲ್ಲಿಸೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಸ್ಟರ್ಸ್. ಈಗ ಮಧ್ಯಾಹ್ನದ ಸತ್ಸಂಗ ಕಾರ್ಯಕ್ರಮಕ್ಕೆ ಬರೋಣ. ಇವತ್ತಿನ ಉಪನ್ಯಾಸಕರು ನಮಗೆಲ್ಲ ಚಿರಪರಿಚಿತರಾದ ಸೀನಿಯರ್ ಪಿರಮಿಡ್ ಮಾಸ್ಟರ್ ಶಾಂತ ಶ್ರೀನಿವಾಸ್ ಮೇಡಮ್. ಅದ್ಭುತವಾದ ಜ್ಞಾನ ಹಂಚಿಕೆಯನ್ನ ಹಲವಾರು ಬಾರಿ ನಮ್ಮ ಚಾನೆಲ್ ನಲ್ಲಿ ನೀಡಿ ಹೋಗಿದ್ದಾರೆ ಮಾಸ್ಟರ್ಸ್. ಇವತ್ತು ಕೂಡ ನಿಮ್ಮೆಲ್ಲರ ಗುರುಗಳಾದ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಗುರುಗಳಾದ ಸದಾನಂದ ಯೋಗಿಯವರ ಸಂದೇಶಗಳನ್ನ ನಮಗೆ ನೀಡಲಿದ್ದಾರೆ. ಅವರ ಬಾಯಿಂದ ಆ ಜ್ಞಾನವನ್ನ ನಾವು ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ವೆಲ್ಕಮ್ ಟು ದ ಸೆಷನ್ ಮ್ಯಾಮ್. PCSP ಪರವಾಗಿ ನಿಮಗೆ ತುಂಬು ಹೃದಯದ ಸ್ವಾಗತ. ಓವರ್ ಟು ಯು ಮ್ಯಾಮ್, ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮಾದೀಪ. ನಮಸ್ತೆ ಆಲ್ ಮಾಸ್ಟರ್ಸ್. ಎಲ್ಲರೂ ಕೂಡ ಮತ್ತೊಮ್ಮೆ ಗುರು ಪೂರ್ಣಿಮೆಯ ಶುಭಾಶಯಗಳನ್ನ ತಿಳಿಸುತ್ತಾ, ಯಾಕಂದ್ರೆ ಗುರು ಪೂರ್ಣಿಮೆ ಒಂದು ಎನರ್ಜಿಯಲ್ಲಿ ಇನ್ನೂ ನಾವಿದ್ದೇವೆ ಮಾಸ್ಟರ್ಸ್. ಆ ಗುರು ಪೂರ್ಣಿಮೆ ಸಂದೇಶಗಳೇ ನಾವು ತಿಳ್ಕೊಳ್ತಾ ಇರೋದು. ಮೊನ್ನೆ ಕೂಡ ಅದನ್ನೇ ತಿಳ್ಕೊಂಡಿವಿ ನಾವು. ನಮ್ಮ ಪತ್ರಿ ಗುರುಗಳಂದ್ರೆ ಏನು, ಯಾವ ತರ ಅವ್ರ ಶಕ್ತಿ ಏನು, ಯಾಕೆ ಭೂಮಿಗೆ ಬಂದ್ರು, ಏನೇನ್ ಮಾಡಿದ್ರು ಅನ್ನೋದು ಕೂಡ ನಾವು ತಿಳ್ಕೊಂಡ್ವಿ. ಇವತ್ತಿನ ಈ ಸಂದೇಶಗಳು ಕೂಡ ಪತ್ರಿಸ್ತಾರು ಈ ಗುರು ಪೂರ್ಣಿಮೆಯಲ್ಲಿ ಸದಾನಂದ ಯೋಗಿಗಳ ಬಗ್ಗೆ ಅವರ ಒಂದು ಕೃತಜ್ಞತೆಗಳಿಂದ ಅವ್ರನ್ನ ಪ್ರತಿ ದಿನ ಕೂಡ ನಾವು ನೆನೆಸ್ಕೊಳ್ತಾನೆ ಇರ್ತೀವಿ. ಆದ್ರೆ ಗುರು ಪೌರ್ಣಿಮೆಯ ದಿನ ಆ ಗುರುಗಳಿಗೆ ಒಂದು ಕೃತಜ್ಞತಾ ಪೂರ್ವಕವಾಗಿ ನಾವು ಅವ್ರನ್ನೇ ನೆನೆಸ್ಕೊಬೇಕು. ಇವತ್ತಿನ ದಿನ ನಾವು ಅವ್ರ ನೆನಪಲ್ಲೇ ಧ್ಯಾನ ಮಾಡ್ಬೇಕು, ಅವ್ರ ಜೊತೆಗೆ ನಾವ್ ಇರ್ಬೇಕು ಅನ್ನೋದನ್ನ ಪತ್ರಿಸ್ತಾರು ಹೇಳಿದಂತ ಒಂದು ವಿಡಿಯೋ ಮಾಸ್ಟರ್ಸ್ ಇದು. ಅದರಲ್ಲಿ ಸದಾನಂದ ಯೋಗಿಗಳ ಬಗ್ಗೆ ಸ್ವಲ್ಪ ಮೇನ್ ಆಗಿ ಪತ್ರಿಸ್ತಾರು ಒಂದು 20 ನಿಮಿಷಗಳು ಆ ಸಂದೇಶಗಳನ್ನ ಅವರು ಹೇಳಿರುವಂತ ಮಾತುಗಳನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಮಾಸ್ಟರ್ಸ್. ಗುರು ಪೌರ್ಣಿಮೆ ದಿನ ಸದಾನಂದ ಯೋಗಿಗಳು ಏನೇನ್ ಮಾಡಿದ್ರು ಅಂತ ಹೇಳಿ ಪ್ರತಿ ಗುರು ಪೌರ್ಣಿಮೆ ಕೂಡ ಒಂದೊಂದು ಸಂದೇಶ ಹೇಳ್ತಾರೆ. ಲಾಸ್ಟ್ ಗುರು ಪೌರ್ಣಿಮೆಯಲ್ಲೂ ಕೂಡ ಒಂದು ಅದ್ಭುತವಾದ ಸಂದೇಶನ ಕೊಟ್ರು. ಲಾಸ್ಟ್ ಗುರು ಪೌರ್ಣಿಮೆ ಅಂತಂದ್ರೆ ಪತ್ರಿಸ್ತಾರು ಇನ್ನೇನು ಈ ದೇಹದಿಂದ ಹೊರಗೋಗೋ ಸಮಯದಲ್ಲಿ ಕೂಡ ಒಂದು ಅದ್ಭುತವಾದ ಮೆಸೇಜ್ ನಮ್ಗೆ ಕೊಟ್ಟಿದ್ರು. ಅವಾಗ್ಲೂ ಕೂಡ ಸದಾನಂದ ಯೋಗಿಗಳ ಬಗ್ಗೆ ಸದಾನಂದ ಯೋಗಿಗಳ ಬಗ್ಗೆ ನಮಗೆ ಆ ಪತ್ರಿಸರು ಏನಿದ್ರು ಅಷ್ಟೇ. ಅದನ್ನ ನಾನು ನಿಜವಾಗ್ಲೂ ಮಾಸ್ಟರ್ಸ್ ಅದನ್ನ ಮತ್ತೆ ಕೂಡ ನಾನು ಆ ಪದಗಳು ಮರ್ತು ಹೋಗಿದ್ದೆ. ಈಗ ಇಷ್ಟೊತ್ತು ಕೂಡ ನೀವೆಲ್ಲರೂ ಧ್ಯಾನದಲ್ಲಿ ಕೂತಿದ್ರೆ ಅದೇ ವಿಡಿಯೋನೇ ನಾನು ಮತ್ತೆ ಒಂದ್ಸತಿ ಕೇಳಿದೆ. ಇವಾಗ ಅದೊಂದು 20 ನಿಮಿಷಗಳ ವಿಡಿಯೋ ಅಷ್ಟೇನೆ. ಅದರಲ್ಲಿ ಅವ್ರು ಎಷ್ಟು ಅದ್ಭುತವಾದ ಸಂದೇಶಗಳನ್ನು ಕೊಟ್ಟಿದ್ರು ಅದನ್ನ ಪತ್ರಿಸ್ತಾರ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಪ್ರತಿ ಗುರು ಪೌರ್ಣಿಮೆ ಕೂಡ ಅವ್ರ ಬಗ್ಗೆ ನಾವು ಮತ್ತೆ ಮತ್ತೆ ಮಾತಾಡೋಬೇಕು, ಯಾರೋ ಮರಿಬಾರದು. ಯಾಕಂದ್ರೆ ಈ ಸಂಸ್ಥೆಗೆ ಮೂಲ ಪುರುಷರಾಗಿರುವಂತಹ ಮೂಲ ಚೈತನ್ಯ ಅವರೇ ಅನ್ನೋದು ಪತ್ರಿಸ್ತಾರ ಯಾವಾಗ್ಲೂ ಕೂಡ ಹೇಳ್ತಾರೆ ಮಾಸ್ಟರ್ಸ್. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ನ ಸ್ಥಾಪನೆ ಮಾಡ್ಬೇಕು ಅಂತಂದ್ರೆ ಇದರಲ್ಲಿ ಪ್ರಧಾನ ಪಾತ್ರ ಇರೋದು ಸದಾನಂದ ಯೋಗಿಗಳದೇ. ಅದಕ್ಕೋಸ್ಕರ ಪತ್ರಿಸ್ತಾರ ಯಾವಾಗ್ಲೂ ಕೂಡ ಇಷ್ಟು ದೊಡ್ಡ ಗುರುಗಳಾಗಿ ನಮಗ್ ಸಿಕ್ಕಿರೋಂತ ಮಹಾನ್ ಚೈತನ್ಯ ಕೂಡ ಆ ಮಹಾನ್ ಚೈತನ್ಯಕ್ಕೆ ಯಾವಾಗಲೂ ಕೂಡ ಕೃತಜ್ಞತಾ ಪೂರ್ವಕವಾಗಿ ಪ್ರತಿ ಸಾರಿ ಕೂಡ ಅವ್ರ ಬಗ್ಗೆ ಹೇಳ್ತಾ ಇದ್ರು. ಅದೇ ತರಹ ಕೂಡ ಇದರಲ್ಲಿ ಕೂಡ ತಿಳಿಸಿದ್ದಾರೆ ಮಾಸ್ಟರ್. ಅದು ಏನಂತ ಸಂದೇಶಗಳು ತಿಳಿಸ್ತಾರೆ ಅಂದ್ರೆ ಅವ್ರ ಬಗ್ಗೆ ವಿಚಾರಗಳನ್ನ ನಮಗೆ ಚಿಕ್ಕದಾಗಿ ತಿಳಿಸ್ಕೊಂಡಾಗಿದ್ದಾರೆ. ಅದ್ರಲ್ಲಿ ನಮ್ಗೆ ಎಷ್ಟಾಗುತ್ತೋ ಅಷ್ಟು ನಾವು ತಿಳ್ಕೊಳ್ಳೋಣ ಮಾಸ್ಟರ್ಸ್. ಪತ್ರಿಸ್ತಾರು ಹೇಳ್ದಷ್ಟೇ ನಾನು ಹೇಳ್ತಾನೆ ಇಲ್ವೋ ನಂಗೆ ಗೊತ್ತಿಲ್ಲ, ಅದು ಅವ್ರ ಎನರ್ಜಿ. ಆದ್ರೆ ಅವ್ರು ತಿಳಿಸಿರೋದ್ರಲ್ಲಿ ನನ್ಗೆ ಅರ್ಥ ಆದ ಮಟ್ಟಿಗೆ ನಾನು ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೇನೆ ಇದನ್ನ. ಪತ್ರಿಸ್ತಾರು ಹೇಳಿದ ಸದಾನಂದ ಯೋಗಿಗಳು ಅಂತಂದ್ರೆ ಒಂದು ಎಷ್ಟು ಅದ್ಭುತವಾದಂತ ಗುರು ನಮಗ್ ಸಿಕ್ಕಿದ್ದಾರೆ ಅನ್ನೋದಕ್ಕೆ, ಅವರು ಅರೇಬಿಯನ್ ಕಂಟ್ರಿಯಲ್ಲಿ ಚಿಕ್ಕ ವಯಸ್ಸಿನ ಹುಡುಗನಾಗಿದ್ದಾಗ್ಲೇ ಅವರು ಹೊರಗಡೆ ಎಲ್ಲ ಆಟ ಆಡ್ಕೊಳ್ತಾ ಇದ್ರೆ ಒಬ್ಬ ಸನ್ಯಾಸಿ ಅವ್ರಿಗೆ ಸಿಕ್ಕಿಬಿಟ್ಟು ನನ್ ಜೊತೆ ಬರ್ತೀಯಾ ಹೋಗೋಣ ಅಂದ್ರಂತೆ. ಅವ್ರು ಇನ್ನೆಷ್ಟು ಡಿಟ್ಯಾಚ್ಮೆಂಟ್ ಇಲ್ಲಿದ್ರೋ ಗೊತ್ತಿಲ್ಲ. ಅವರು ಮನೇಲಿ ಕೇಳ್ತೀನಿ, ಅಪ್ಪ ಅಮ್ಮನ ಕೇಳ್ತೀನಿ, ಏನು ಹೇಳುವಂತ, ಆಯ್ತು ಬರ್ತೀನಿ ಅಂದ್ರಂತೆ. ಬರ್ತೀನಿ ಅಂದಿದ ತಕ್ಷಣ ಅವರು ಆ ಸನ್ಯಾಸಿ ಒಂದು ಲೇಪನ ಇಟ್ಕೊಂಡಿದ್ರಂತೆ ಮಾಸ್ಟರ್ಸ್. ಒಂದು ಗ್ರೀನ್ ಕಲರ್ ಲೇಪನ ಇಟ್ಕೊಂಡಿದ್ರಂತೆ. ಆ ಲೇಪನ ಯಾವ ತರದ್ದು ಅಂತಂದ್ರೆ ಅವರು ಸರಿ ಆಯ್ತು ಅಂತ ಹೇಳ್ಬಿಟ್ಟು ಆ ಹುಡುಗನ ಕೂರಿಸಿ, ಇನ್ನು ಚಿಕ್ಕ ಹುಡುಗ, ಅವಾಗ ಇನ್ನು ಒಂದು 3 ವರ್ಷನ 5 ವರ್ಷದ ಹುಡುಗ ಅಂತೆ ಅವರು. ಆ ಸಮಯದಲ್ಲಿ ಆ ಲೇಪನನ ಹಚ್ಬಿಟ್ಟು ಅವ್ರಿಗೂ ಹಚ್ಕೊಂಡ್ರಂತೆ, ಗುರುಗಳಿಗೂ ಹಚ್ಕೊಂಡ್ರಂತೆ,
ಇವರಿಗೆ ಸದಾನಂದ ಯೋಗಿಗಳು ಕೂಡ ಆ ಒಂದು ಲೇಪನನ ಹಚ್ಚಿದ್ರಂತೆ. ಆ ಲೇಪನ ಹಚ್ಚಿದ್ದು ಒಂದು ಸ್ವಲ್ಪ ಹೊತ್ತಿಗೆ ಅವ್ರಿಗೆ ಅದೆಷ್ಟು ಸಮಯ ಆಗಿತ್ತೋ ಅವ್ರಿಗೆ ಸಮಯ ಕೂಡ ಗೊತ್ತಾಗ್ಲಿಲ್ವಂತೆ. ಸ್ವಲ್ಪ ಸಮಯಕ್ಕೆ ಅವರು ಭೂಟಾನ್ ಕಾಡುಗಳಲ್ಲಿ ಇದ್ರಂತೆ ಮಾಸ್ಟರ್ಸ್. ಅರೇಬಿಯನ್ ಕಂಟ್ರಿಯಿಂದ ಗುರುಗಳಲ್ಲಿ ನಾವ್ ಇಲ್ಲಿಂದ ಹೋಗೋಣ ಅಂದಿದ ತಕ್ಷಣ ಇವ್ರು ಹ್ಞೂ ಅಂದಿದ್ದೇ ತಡ. ಆ ಹುಡುಗನಿಗೆ ಲೇಪನ ಹಚ್ಚಿ ಇವ್ರಿಗೂ ಆ ಲೇಪನ ಹಚ್ಕೊಂಡು ಇಮಿಡಿಯೇಟ್ ಆಗಿ ಅವರು ಹೊರಟು ಬಂದಿದ್ದು ಎಲ್ಲಿಗೆ ಅಂದ್ರೆ ಭೂಟಾನ್ ಕಾಡುಗಳಿಗೆ, ಕಾಡಿನ ಪ್ರದೇ ಪ್ರದೇಶಕ್ಕೆ ಅವರು ಬಂದ್ರಂತೆ ಮಾಸ್ಟರ್ಸ್. ಆ ಕಾಡಿನ ಪ್ರದೇಶಕ್ಕೆ ಬಂದ್ರೆ ಆ ಗುರುಗಳದೇ ಒಂದು ನಿವಾಸ, ಒಂದು ಗುಹೆ ಇತ್ತಂತೆ. ಆ ಗುಹೆಯಲ್ಲಿ ಕರ್ಕೊಂಬಂದು ಆಗ್ಲೇ 5 ವರ್ಷದ ಹುಡುಗ ಆಗ ಇದ್ದಂತ ಸದಾನಂದ ಯೋಗಿಗಳು. ಆಮೇಲೆ 10 ವರ್ಷಗಳ ಕಾಲ ಆ ಒಂದೇ ಗುಹೆಯಲ್ಲಿ ಆ ಗುರು ಶಿಷ್ಯರು ಇಬ್ರೇ ಇದ್ರಂತೆ ಮಾಸ್ಟರ್ಸ್. ಆದ್ರೆ ಯಾವ ತರ ಇದ್ರು ಅವ್ರಿಬ್ರೇ ಅಂತಂದ್ರೆ ಮಾತುಕತೆನೇ ಇಲ್ಲ. ಮೌನವಾಗಿ ಆ ಗುರು ಯಾವಾಗ್ಲೂ ಸಾಧನೆಯಲ್ಲಿ ಕೂತಿರೋರಂತೆ. ಆ ಗುರುಗಳಿಗೆ ಕಣ್ಣು ಬಿಟ್ಟಾಗ ಏನ್ ಆಹಾರ ಬೇಕು, ಏನ್ ಬೇಕು ಅಂತ ಹೇಳಿ ಅವ್ರು ಏನ್ ಆದೇಶ ನೀಡಿದಾರೋ ಆ ತರ ಆಹಾರಗಳನ್ನ ಅವ್ರಿಗೆ ಸರಿ ಮಾಡಿ ಅವ್ರಿಗೆ ಸೇವೆ ಮಾಡೋದು ಈ ಚಿಕ್ಕ ಹುಡುಗನಂತಾಗಿದ್ದಂತ ಸದಾನಂದ ಗುರುಗಳು ಮಾಡಿದಂತ ಕೆಲಸ ಅಂತೆ ಮಾಸ್ಟರ್. 1 ದಿನ ಅಲ್ಲ, 2 ದಿನ ಅಲ್ಲ, ಕಾಡಿನ ಪ್ರದೇಶ, ಸುತ್ತಮುತ್ತ ಜನಸಂಪರ್ಕ ಇಲ್ದಿರೋಂತ ಒಂದು ಪ್ರದೇಶದಲ್ಲಿ ಒಂದು 5 ವರ್ಷದ ಹುಡುಗನಿಗೆ ಒಂದು ಗುರು ಕರ್ಕೊಂಡು ಹೋಗ್ಬಿಟ್ಟು ಇಲ್ಲಿ ಬರ್ತೀಯಾ ಅಂದಿದ್ದ ಮಾತು ಬಿಟ್ರೆ ಮತ್ತಿನ್ ಯಾವ ಮಾತು 10 ವರ್ಷಗಳು ಇಲ್ವಂತೆ ಮಾಸ್ಟರ್ಸ್. ಆ ಒಂದು ಜೀವನ ಹೆಂಗಿರ್ಬೋದು ಅಂತ ನಾವು ಇಮೇಜ್ ಮಾಡ್ಬೋದು. ಚಿಕ್ಕ ಹುಡುಗ ಇನ್ನು 5 ವರ್ಷದ ಹುಡುಗನಿಗೆ ಏನ್ ಗೊತ್ತಿರುತ್ತೆ ಅಂತ ನಾವ್ ಅನ್ಕೊಳ್ತೀವಿ. ಆ ಹುಡುಗನ ಕರ್ಕೊಂಡೋಗಿ ಕಾಡಿನ ಪ್ರದೇಶದಲ್ಲಿ ಇಟ್ಬಿಟ್ಟು ಬರೀ ಅವ್ರ ಸೇವೆ, ಸೇವೆ, ಸೇವೆ ಅಷ್ಟೇನೆ. ಏನೂ ಇಲ್ಲ. ಇವ್ರು ಯಾವತ್ತೂ ಕೇಳಿಲ್ವಂತೆ ಮಾತಾಡ್ಸಕ್ಕೆ. ಈ ಸದಾನಂದ ಯೋಗಿಗಳು ಯಾವತ್ತೂ ಪ್ರಯತ್ನ ಪಟ್ಟಿಲ್ವಂತೆ. ಅವರು ಕೂಡ ಏನು ಮಾತಿಲ್ವಂತೆ. ಅವ್ರು ಬರೀ ಸಾಧನೆಯಲ್ಲೇ ಇದ್ರಂತೆ. 10 ವರ್ಷಗಳ ಕಾಲ ಸಾಧನೆ ಮಾಡಿದ್ರಂತೆ ಇವ್ರು. 10 ವರ್ಷಗಳು ಮುಗಿದ ಮೇಲೆ ಬಾಯಿ ಬಿಟ್ಟು 1 ದಿನ ಮಾತಾಡಿದ್ರಂತೆ. ಆ 1 ದಿನ ಮಾತಾಡಿರೋಂತ ಮಾತು ಏನ್ ಗೊತ್ತಾ ಮಾಸ್ಟರ್ಸ್? ನನ್ನ ಕೆಲಸ ಮುಗ್ದಿದೆ. ನನ್ನ ಸಮಯ ಆಗಿದೆ. ನಾನು ಹೊರಡ್ಬೇಕು. ನಾನು ಹೊರಡ್ತೀನಿ. ನೀನೇನ್ ದುಃಖ ಪಡ್ಬೇಡ. ನನ್ನ ಕರ್ತವ್ಯಗಳನ್ನ ಮುಗಿಸ್ಬಿಟ್ಟು ನೀನು ನಿನ್ ದಾರಿ ನೋಡ್ಕೋ. 10 ವರ್ಷಗಳ ಕಾಲ ಮೌನವಾಗಿದ್ದು ಒಂದು ಗುರುವಿಗೆ ಸೇವೆ ಮಾಡಿದ್ರೆ ಒಂದು 15 ವರ್ಷದ ಹುಡುಗನಿಗೆ ಒಂದಿನ ನಮ್ಮ ಗುರುಗಳು ಬಾಯಿ ಬಿಟ್ಟು ಮಾತಾಡಿದ್ರು ಅಂದ್ರೆ ಎಷ್ಟು ಸಂತೋಷ ಆಗುತ್ತೆ. ಆದ್ರೆ ಆ ಸಂತೋಷ ಸುದ್ದಿ ಯಾವ ತರ ಇದೆ ಅಂದ್ರೆ, ಇಲ್ಲ ನಾನಿನ್ನು ಇವಾಗ ದೇಹ ಬಿಡ್ತಾ ಇದ್ದೀನಿ. ನಂದ್ ಏನಿದೆಯೋ ಕರ್ತವ್ಯಗಳು ಇದನ್ನ ಮಾಡ್ಬಿಟ್ಟು ನೀನ್ ಮುಂದಕ್ಕೆ ಹೊರಡು. ಇಷ್ಟೇ ಹೇಳ್ಬಿಟ್ಟು ಅವ್ರು ದೇಹ ಬಿಟ್ಟೇ ಬಿಟ್ರಂತೆ ಮಾಸ್ಟರ್ಸ್. ಆ 15 ವರ್ಷದ ಹುಡುಗನ ಪರಿಸ್ಥಿತಿ ಹೇಗಿರ್ಬೋದು? ನಮ್ಮ ಪ್ರಕಾರ ನಾವ್ ಆಲೋಚನೆ ಮಾಡಿದ್ರೆ. ಗುರುಗಳಂದ್ರೆ ಅದಕ್ಕೆ ಪತ್ರಿ ಸರ್ ಹೇಳಿದ್ರು, ಒಬ್ಬೊಬ್ಬರ ಜೀವನ ಹೆಂಗಿರುತ್ತೆ ನೋಡಿ. ನಮ್ ತರ ಜೀವನ ಹ್ಯಾಪಿ ಆಗಿಲ್ಲ ಎಲ್ಲಾರ್ಗು. ಅಷ್ಟು ದೊಡ್ಡ ಗುರುಗಳಾಗಿದ್ರೆ ಕೂಡ ನೋಡಿ ಯಾವ ತರ ಇರುತ್ತೆ ಜೀವನ. ಗುರುಗಳ ಜೊತೆಗೆ ಮಾತುಕತೆನೇ ಇಲ್ಲ. 10 ವರ್ಷಗಳು ಮಾತುಕತೆನೇ ಇಲ್ಲ. ಬಾಯಿ ಬಿಟ್ಟು ಆಡಿದ್ದು ಒಂದೇ ಮಾತು, ನಾನು ಹೊರಡ್ತಾ ಇದ್ದೀನಿ. ನೀನ್ ನನ್ನ ಕೆಲ್ಸಗಳು ಮುಗಿಸ್ಬಿಟ್ಟು ಹೊರಡು. ಇಷ್ಟೇ ಹೇಳಿದ್ರು. ಹೇಳಿದವ್ರು ಏನಾದ್ರು ವೇಟ್ ಮಾಡಿದ್ರಂದ್ರೆ ಇಲ್ಲ. ಅವ್ರು ಇಮಿಡಿಯೇಟ್ ಆಗಿ ದೇಹ ಬಿಟ್ಟೇ ಬಿಟ್ರು ಅವ್ರು. ಆ ದೇಹನ ಅವ್ರ ಗುರುಗಳು ಹೇಳ್ದಂಗೆ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ಬಿಟ್ಟು ಅವ್ರು ಅಲ್ಲಿ ಕೂತ್ಕೊಂಡು ಇನ್ನು ಅವರ ಒಂದು ಮಹಾ ಸಮಾಧಿ ಹತ್ರ ಕೂತ್ಕೊಂಡು ಅಳ್ತಾನೆ ಇದ್ರಂತೆ 3 ದಿನಗಳ ಕಾಲ. ಅವ್ರು ಯಾವುದೇ ಒಂದು ಅಲ್ಲಿ ಸಿಗೋದೇ ಕಾಡುಗಳಲ್ಲೇ ಹಣ್ಣು ಆಹಾರಗಳು ತಿನ್ನುವಂತ ಹುಡುಗ. ಅದನ್ನು ಕೂಡ ಇಲ್ದಂಗೆ 3 ದಿನಗಳು ಆ ಗುರುಗಳನ್ನ ನೆನೆಸ್ಕೊಂಡು ಅಳ್ತಾ ಇದ್ರಂತೆ ನನಗೆ ಇನ್ಯಾರಿದ್ದಾರೆ ದಿಕ್ಕು. ನನ್ ಗುರುಗಳು ಏನು ಹೇಳ್ದಂಗೆ ಹೊರಟು ಬಿಟ್ರಲ್ಲ. ನಾನೇನ್ ಮಾಡ್ಲಿ? ನನ್ಗೆ ಯಾರು ದಾರಿ ತೋರ್ಸವ್ರು ಅಂತ ಹೇಳಿ ಸದಾನಂದ ಗುರುಗಳು ಅದನ್ನ ನೆನೆಸ್ಕೊಂಡು 3 ದಿನಗಳ ಕಾಲ ಏಕವಾಗಿ ಅಳ್ತಾ ಆ ಸಮಾಧಿ ಹತ್ರ ಕೂತಿದ್ರಂತೆ ಮಾತು. ಆಗ ಆ ಸಮಯದಲ್ಲಿ ಅವ್ರಿಗೆ ಅವ್ರ ಗುರುಗಳಿಂದ ಮೆಸೇಜ್ ಬಂತಂತೆ. ನೀನು ಇನ್ನು ಇಲ್ಲಿರ್ಬೇಡ. ನಿನ್ನ ಕೆಲ್ಸ ಕೂಡ ಇಲ್ಲಿ ಮುಗ್ದಿದೆ. ನೀನು ಮೇಲಿನ ಹಿಮಾಲಯ ಪರ್ವತಗಳತ್ತ ನೀನು ಹೊರಡು ಅಂತ ಅವ್ರಿಗೆ ಆ ಸದಾನಂದ ಗುರುಗಳ ಒಂದು ಗುರು, ಅವರ ಗುರುವಾಗಿರುವಂತವ್ರು ಆ ಮಾತು ಹೇಳಿದ್ರಂತೆ. ಆದ್ರೆ ಇವ್ರು ಇಲ್ಲ ನನ್ಗೇನ್ ಗೊತ್ತು, ನಾನು ಯಾವ ಹಿಮಾಲಯಗಳಿಗೆ ಹೋಗ್ಲಿ? ಯಾಕಂದ್ರೆ ಎಲ್ಲೂ ಸುತ್ತಿಲ್ಲ, ಎಲ್ಲೂ ಇಲ್ಲ. 5 ವರ್ಷದ ಹುಡುಗನ ಊರಲ್ಲಿದ್ದ ಹುಡುಗನ ಕರ್ಕೊಂಬಂದು ಒಂದ್ ಕಡೆ ಕಾಡಲ್ಲಿ ಬಿಟ್ಟು 10 ವರ್ಷ ಒಂದು ಗುಹೆ ಹತ್ರ ಬಿಟ್ಬಿಟ್ಟು ಇವಾಗ ಸಡನ್ ಆಗಿ ಹೋಗಿ ಅಂದ್ರೆ ಎಲ್ಲಿಗ್ ಹೋಗ್ತಾರೆ ಅವ್ರು? ಅವ್ರು ಇಲ್ಲ ಗುರುಗಳೇ ನನ್ಗೆ ಯಾವ ದಾರಿನೂ ಗೊತ್ತಿಲ್ಲ. ನೀವೇನು ತೋರ್ಸಿಲ್ವಲ್ಲ. ನಾನು ಎಲ್ಲಿಗ್ ಹೋಗ್ಲಿ? ನನ್ಗೆ ಈ ಜಾಗ ಬಿಟ್ರೆ ಬೇರೆ ಜಾಗನೇ ಗೊತ್ತಿಲ್ವಲ್ಲ. ನಾನು ಯಾವ ತರ ಹೋಗ್ಲಿ ಅಂತ ನಾನೆಲ್ಲೂ ಹೋಗಲ್ಲ ಬಿಡಿ. ನಿಮ್ಮನ್ನ ನೆನ್ಸ್ಕೊಂಡು ನಾನು ಇಲ್ಲೇ ಇದ್ಬಿಡ್ತೀನಿ. ನಿಮ್ಮ ನೆನಪಲ್ಲೇ ನಾನು ಕಾಲ ಕಳೀತೀನಿ ಅಂದ್ರಂತೆ. ಆದ್ರೆ ಗುರುಗಳು ಇಲ್ಲ ನಿನ್ನ ಜೀವನ ಉದ್ದೇಶ ಅದಲ್ಲ. ನೀನು ಹೊರಡ್ಲೇಬೇಕಿವಾಗ. ಇಲ್ಲಿಂದ ಹೊರಡು ಅಂತ ಅವ್ರಿಗೆ ಆದೇಶ ಮಾಡಿದ್ರಂತೆ. ಆಗ ಹಿಮಾಲಯ ಪರ್ವತಗಳ ಹತ್ರ
80,000 ಅಡಿಗಳ ಹತ್ರ ಇರುವಂತ ಒಂದು ಹಿಮಾಲಯ ಪರ್ವತಗಳ ಹತ್ರ ಆ ಕಡೆಗೆ ಹೊರಟ್ರಂತೆ. ಅಲ್ಲಿ ನೋಡಿದ್ರೆ ಎಷ್ಟೊಂದು ಋಷಿ ಮುನಿಗಳು ಎಲ್ಲಾರು ಕೂಡ ತಪಸ್ ಮಾಡೋರಂತ ತಪಸ್ವಿಗಳೆಲ್ಲರೂ ಕೂಡ ಅಲ್ಲಿದ್ರಂತೆ. ಎಷ್ಟೋ ಗುಹೆಗಳಿರುವಂತ ಒಂದು ಜಾಗಕ್ಕೆ ಇವ್ರನ್ನ ಆ ಗುರುಗಳು ಕಳ್ಸಿಕೊಟ್ಟಿದ್ದಾರೆ. ಇವ್ರು ಹುಡ್ಕೊಂಡು ಎಷ್ಟೋ ದಿನಗಳ ಕಾಲ ನಡ್ಕೊಂಡು ಆ ಬೆಟ್ಟಗಳ ಹಿಮಾಲಯ ಪರ್ವತಗಳಲ್ಲಿ ಆ ಗುಹೆಗಳ ಹತ್ರ ಸೇರಿದ್ರಂತೆ. ಅಲ್ಲೆಲ್ಲ ಬರೀ ಈ ತರ ಸಾಧಕರೇ ಇರುವಂತ ಗುಹೆಗಳಂತೆ ಮಾಸ್ಟರ್ಸ್. 80 ಗುಹೆಗಳು ಏನೋ ಇದ್ವಂತೆ ಅಲ್ಲಿ. ಆ ತರ ಗುಹೆಗಳಲ್ಲಿ ಎಲ್ಲಾ ಕಡೆ ಸಾಧಕರಂತೆ. ಎಲ್ಲಾ ಗುಹೆಗಳಲ್ಲೂ ಕೂಡ ಅವರಿಗೆ ಆದಂತ ಒಂದು ಜಾಗನ ಆಯ್ಕೆ ಮಾಡ್ಕೊಂಡು ಆ ಗುಹೆಗಳಲ್ಲಿ ಸಾಧನೆ ಮಾಡ್ತಾ ಇದ್ರಂತೆ ಎಲ್ಲಾರು ಕೂಡ. ಆತರ ಎಷ್ಟೋ ಜನ ಮಾಸ್ಟರ್ಸ್, ನಿಜವಾಗ್ಲೂ ಮಾಸ್ಟರ್ಸ್ ನಾವ್ ಅನ್ಕೊಳ್ತೀವಿ ಇವತ್ತು ಭೂಮಿ ಮೇಲಿದ್ರೆ ನಾವೇನೋ ಇದು ಮಾಡಿದ್ವಿ, ನಾವು ಅದಕ್ಕೆ ಚೆನ್ನಾಗಿದ್ವಿ, ನಾವು ಒಳ್ಳೆ ಕೆಲ್ಸಗಳು ಮಾಡ್ತಾ ಇದ್ವಿ ಅದಕ್ಕೆ ಚೆನ್ನಾಗಿದೆ, ನಾಕ್ ಅವ್ರು ಮಾಡಿದ್ರು ಇದಕ್ ಚೆನ್ನಾಗಿದೆ. ನಾವು ಏನೇನೋ ಇಲ್ಲಿರೋ ಜ್ಯೋತಿಷಿಗಳನ್ನ ಕೇಳ್ಕೊಂಡು ಹಂಗಂದ್ರೆ ಜ್ಯೋತಿಷ್ಯ ತಪ್ಪು ಅಂದ್ರೆ ತಪ್ಪಿಲ್ಲ ಮಾಸ್ಟರ್ಸ್. ಸರಿಯಾದ ಜ್ಯೋತಿಷ್ಯ ಗೊತ್ತಿದ್ರೆ ಅವ್ರು ಸರಿಯಾದ ಒಂದು ಮಾಹಿತಿ ಕೊಡ್ತಾರೆ ನಮಗೆ. ಆದ್ರೆ ಈಗ ಸ್ವಲ್ಪ ಕಲ್ತ್ಕೊಂಡು ಎಲ್ಲಾರು ಕೂಡ ಅದನ್ನೊಂದು ಬಿಸ್ನೆಸ್ ಮಾಡ್ಕೊಂಡು, ನಾವು ಅವ್ರು ಹೇಳೋ ಮಾತುಗಳನ್ನ ಕಟ್ಕೊಂಡು ಇವತ್ತು ಮಳೆ ಬರ್ತದಂತೆ, ನಾಳೆ ಮಳೆ ಬರಲ್ವಂತೆ, 3 ದಿನಗಳ ಕಾಲ ಇದಿರುತ್ತಂತೆ, ಆಮೇಲೆ ಇರಲ್ವಂತೆ. ಮೊನ್ನೆನೋ ನಮ್ಮನೆಯವ್ರು ಕೂಡ ಹೇಳ್ತಿದಾರೆ, "ಈ 4 ದಿನ ಮಳೆ ಅಷ್ಟೇ ಅಂತ ಈ ವರ್ಷದಲ್ಲಿ ಮಳೆನೇ ಇರಲ್ವಂತೆ" ಅಂತ. ನಾನ್ ನಕ್ಬಿಟ್ಟು ಸುಮ್ನೆ ಹೌದಾ ಅಂತ ಸುಮ್ನೆ ಆಗ್ಬಿಟ್ಟೆ ನಾನು. ಈ ತರದ ಮಾತುಗಳು ಕೇಳ್ಕೊಂಡು ನಾವು ಜೀವನನ ವ್ಯರ್ಥ ಮಾಡ್ಕೊಳ್ತಾ ಇದ್ವಿ. ಆದ್ರೆ ಹಿಮಾಲಯಗಳಲ್ಲಿ ಎಷ್ಟೋ ಸಾವಿರ ವರ್ಷಗಳಿಂದ ಇವತ್ತುವರೆಗೂ ಸಾಧನೆ ಮಾಡುವಂತ ಮಹಾನ್ ಗುರುಗಳು ನಮಗಿದ್ದಾರೆ ಮಾಸ್ಟರ್. ಭಾರತದಲ್ಲಿ ಹಿಮಾಲಯ ಪರ್ವತಗಳು ಯಾಕೆ ಇಷ್ಟೊಂದು ಪವಿತ್ರವಾಗಿದ್ದು ಅಂತ ಹೇಳ್ತಾ ಇದಾರೆ ಅಂತಂದ್ರೆ, ಭಾರತಕ್ಕೆ ಯಾಕೆ ಇಷ್ಟೊಂದು ಪ್ರಾಶಸ್ತ್ಯ ಬಂತು ಅಂತಂದ್ರೆ, ಇಷ್ಟು ಮಹಾನ್ ಸಿದ್ಧ ಪುರುಷಗಳನ್ನ ಪಡ್ಕೊಂಡಿದೀವಿ ನಾವು. ನಾಗ ಸಾಧುಗಳನ್ನ ಪಡ್ಕೊಂಡಿದೀವಿ ನಾವು. ಅಘೋರಿ ಸಾಧುಗಳನ್ನ ಪಡ್ಕೊಂಡಿದೀವಿ ನಾವು. ಇವರೆಲ್ಲಾ ನಮ್ಗೆ ನಮ್ಮ ಮಾತುಗಳಲ್ಲಿ ಹೇಳ್ತಾರೆ ಅಘೋರಿಗಳಂದ್ರೆ ಅವುಗಳನ್ನ ತಿಂತಾರಂತೆ, ಅದಂತೆ, ಇದಂತೆ ಅಂತ ನಮಗೆ ನಮ್ಮದೇ ಆದ ಭಾಷೆಯಲ್ಲಿ ಊಹಿಸ್ಕೊಂಡ್ಬಿಡ್ತೇವೆ ಮಾಸ್ಟರ್. ಆದ್ರೆ ಅವರೆಲ್ಲ ಅವ್ರದ್ದೇ ಆದ ಒಂದು ಪದ್ಧತಿ, ಅವ್ರದ್ದೇ ಆದ ಕಠಿಣತ್ವ. ಅವ್ರು ಏನು ತಿಂತಾ ಇದಾರೆ ಅನ್ನೋದನ್ನ ಕೂಡ ಅವ್ರಿಗೆ ಗೊತ್ತಿಲ್ದಿರೋ ಸ್ಥಿತಿಯಲ್ಲಿ ಅವ್ರ ಕೆಲ್ಸಗಳು ಮಾಡ್ಬೇಕು. ಅವ್ರು ಬಂದಿರೋ ಕೆಲ್ಸ ಅದು. ಯೂನಿವರ್ಸ್ ಅವ್ರಿಗೆ ಕೊಟ್ಟಿರುವಂತ ಕೆಲ್ಸ ಅಷ್ಟು ಕಠಿಣವಾಗಿದೆ. ಆ ಕಠಿಣತ್ವದಲ್ಲಿ ಯಾವುದನ್ನು ಕೂಡ ಅಲ್ಲಿ ನೋ ಕಮೆಂಟ್, ನೋ ಜಡ್ಜ್‌ಮೆಂಟ್ ಅಂತ ಪತ್ರಿ ಸರ್ ಹೇಳಿದ್ರೆ ನಾವಿಷ್ಟು ಕಮೆಂಟ್‌ಗಳು, ಇಷ್ಟು ಜಡ್ಜ್‌ಮೆಂಟ್‌ಗಳು ಮಾಡ್ತಾ ಇದ್ವಿ. ಆದ್ರೆ ಅವ್ರಿಗೆ ಆ ಅವಕಾಶ ಕೂಡ ಇಲ್ಲ. ಯಾವುದನ್ನು ರಿಜೆಕ್ಟ್ ಮಾಡಂಗಿಲ್ಲ. ನಾನು ಅಘೋರಿ ಆಗ್ತೀನಿ ಅಂತಂದ್ರೆ ನಿಜವಾಗ್ಲೂ ಮಿಲಿಟರಿ ಟ್ರೈನಿಂಗು ತುಂಬಾ ಕಠಿಣವಾಗಿರುತ್ತೆ. ಅದ್ರಲ್ಲಿ ನಾವು ಮಾಡಕ್ಕಾಗಲ್ಲ ಅಂತ ಎಷ್ಟೋ ಜನ ವಾಪಸ್ ಬಂದಿರೋರಿದ್ದಾರೆ ಮಾಸ್ಟರ್. ಅಷ್ಟ್ ಕಠಿಣವಾಗಿ ಆರ್ಮಿಯಲ್ಲಿ ಟ್ರೈನಿಂಗ್ ನಡೆಯುತ್ತೆ. ಆದ್ರೆ ಅದಕ್ಕಿನ್ನ ಕಠಿಣವಾಗಿ ಅಘೋರಿಗಳಿಗೆ ಇದು ಟ್ರೈನಿಂಗ್ ಕೊಡ್ತಾರಂತೆ. ಅವ್ರು ಏನು ಮುಟ್ಟು ಅಂದ್ರೆ ಮುಟ್ಟಬೇಕು, ತಗೋ ಅಂದ್ರೆ ತಗೋಬೇಕು, ತಿನ್ಬೇಕು ಅಂತ ತಿನ್ಬೇಕು. ಆ ತರ ಅವ್ರು ಯಾಕಂದ್ರೆ ನಮ್ಮ ಒಂದು ಸ್ಟ್ರೆಂತ್ ಎಷ್ಟಿದೆ ಅಂತ ನಮ್ಮನ್ನ ಪರೀಕ್ಷೆ ಮಾಡೋ ಒಂದು ಸಮಯ ಮಾಸ್ಟರ್ಸ್ ಅದು. ನಾನು ಇದು ತಿನ್ನಲ್ಲ, ಇದು ಮುಟ್ಟಲ್ಲ, ಅಯ್ಯೋ ಇದನ್ನೆಲ್ಲ ಯಾರು ಮಾಡ್ತಾರೆ ಅಂದ್ರೆ ಸಾಧನೆ ಹೆಂಗ್ ಮಾಡ್ತೀಯ ನೀನು? ನಿನ್ ಕೆಲ್ಸ ಏನಿದೆ? ನೀನ್ ಯಾವ್ದನ್ನ ಜಡ್ಜ್ ಮಾಡ್ತಾ ಇದೀಯ ಇಲ್ಲಿ? ಯಾವ ಆಹಾರ ನಿನಗೆ ಈ ತರ ಕಾಣಿಸ್ತಾ ಇದೆ? ಈ ತರ ಒಂದೊಂದು ಪಂಥದಲ್ಲಿ ಒಂದೊಂದು ತರ ಕಠಿಣವಾದ ಸಾಧನೆಗಳು. ಆದ್ರೆ ಇದೆಲ್ಲ ನಮ್ಗಾಗಲ್ಲ ಅಂತಲೇ ಪತ್ರಿಸ್ತಾನ ಆನಾಪಾನ ಧ್ಯಾನ ತಗೊಂಬಂದ್ಬಿಟ್ಟು ನಮ್ಮನ್ನ ಹಾಯಾಗಿ ಮನೆಗಳಲ್ಲಿ ಕೂರ್ಸಿ, ಇದು ವೈರಾಗ್ಯ ಅಲ್ಲ, ವೈಭೋಗದಿಂದ ನೀವು ಮುಕ್ತಿನ ಪಡ್ಕೊಳ್ಳಿ, ನಿಮ್ಮ ಮಾರ್ಗನ ನೀವು ಹುಡುಕ್ಕೊಳ್ಳಿ, ನಿಮ್ಮ ಶ್ವಾಸನ ಹಿಡ್ಕೊಳ್ಳಿ ಅಂತ ಹೇಳಿ ನಮ್ಮನ್ನ ತುಂಬಾ ಸಿಂಪಲ್ ಆಗಿ ಕರ್ಕೊಂಡ್ ಬರ್ತಾ ಇದಾರೆ ಮಾಸ್ಟರ್ಸ್ ನಮ್ ಪತ್ರಿ ಸರ್. ಆದ್ರೆ ನಾವ್ ಅನ್ಕೊಂಡಂಗೆ ಎಲ್ಲಾ ಕಡೆ ಸಾಧನೆಗಳು ಈ ತರ ಇಲ್ಲ ಮಾಸ್ಟರ್. ಆತರ ಒಬ್ಬೊಬ್ಬರಿಗೆ ಒಂದೊಂದು ನಾಗಸಾಧುಗಳು ಅಂತೀವಿ. ಅವರು ದಿಗಂಬರರಾಗಿ ವರಿವಿಭೂತಿಗಳಿಟ್ಕೊಂಡು ಅವ್ರ ಸಾಧನೆ ಯಾವ ಮಟ್ಟಕ್ಕಿರುತ್ತೆ ಅಂತಂದ್ರೆ, ಅವರು ಎಲ್ಲಾನು ಮರೆತು ಸಾಧನೆ ಮಾಡ್ತಾರೆ ಮಾಸ್ಟರ್. ಅಂಥದ್ದು ಇವತ್ತು ನಮ್ಗೆ ಕುಂಭಮೇಳಗಳು ಯಾಕೆ ನಡೀತದೆ ಅಂತ ಗೊತ್ತಾ? ನಿಜವಾಗ್ಲೂ ನನಗೆ ಮೊದಲೆಲ್ಲ ಕುಂಭಮೇಳ ನಡೀತಾ ಇರುವಾಗ ಎ ಎಲ್ಲಾರು ಇಲ್ಲಿಂದ ಇಲ್ಲಿ ನೋಡಿದ್ರೆ ಊರುಗಳಲ್ಲಿ ಇದ್ಕೊಂಡು ಮನೆಗಳಲ್ಲಿ ಒಂದು ಒಳ್ಳೆ ಮಾತಿಲ್ಲ, ಒಳ್ಳೆ ಕೆಲಸ ಮಾಡಲ್ಲ. ಇಲ್ಲಿ ಯಾವ್ದೋ ಒಳ್ಳೇದನ್ನ ಪದನೇ ಅವ್ರಿಗೆ ಗೊತ್ತಿರಲ್ಲ. ಅಲ್ಲಿಗ್ ಹೋಗ್ಬಿಟ್ಟು ಏನೋ ಮುಳುಗಿದ್ರೆ ಪುಣ್ಯ ಬರುತ್ತೆ ಅಂತೇಳಿ ಇಲ್ಲಿಂದ ಅಲ್ಲಿಗ್ ಹೋಗ್ಬಿಟ್ಟು ಅಲ್ಲಿ ಬ್ರಿಡ್ಜ್‌ಗಳೆಲ್ಲ ಬೀಳ್ಸಿ, ಅಲ್ಲೆಲ್ಲ ಒಬ್ಬರನ್ನೊಬ್ರು ತುಳ್ಕೊಂಡು ಸಾಯೋದಕ್ಕೆ ಇಷ್ಟು ದೂರ ಹೋಗ್ಬೇಕಾ ಇವ್ರು? ಇವ್ರಿಗೇನಾದ್ರೂ ಇದ್ರ ಬಗ್ಗೆ ಏನಾದ್ರು ಅರ್ಥ ಗೊತ್ತಿದ್ಯಾ? ಯಾಕ್ ಅಸಲಿ ಕುಂಭಮೇಳ ಅಂದ್ರೆ ಏನು? ಯಾಕ್ ಬರ್ತಾರೆ ಇವ್ರೆಲ್ಲ? ಯಾಕ್ ಹೋಗ್ತಾರೆ ಇಲ್ಲಿಗೆ ಅಂತ ನಿಜವಾಗ್ಲೂ ನಾನ್ ಬೈಕೊಂತ ಇದ್ದೆ ಮಾಸ್ಟರ್ಸ್. ನನಗೆ ಅದು ಇಷ್ಟ ಆಗ್ತಾ ಇಲ್ಲ. ಆ ತರ ಜನದ ಜಂಗುಳಿ ಅಂದ್ರೇನೆ ಇಷ್ಟ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಎಲ್ಲೂ ನಾವು ಡಿಸಿಪ್ಲಿನ್ ಇಲ್ಲ. ಎಲ್ಲಿಗಾದ್ರೂ ಹೋದ್ರೆ ಡಿಸಿಪ್ಲಿನ್ ಇಲ್ಲ. ಎಲ್ಲ ನನಗ್ ಸಿಗ್ಬೇಕು, ನನಗ್ ಸಿಗ್ಬೇಕು, ನನಗ್ ಸಿಗ್ಬೇಕು ಅಂತ ಮುನ್ನುಗ್ಗೋದೇ ಬಿಟ್ರೆ, ಪಕ್ಕದಲ್ಲೂ ಕೂಡ ನಮ್ಮಂಗೆ ಒಂದು ಆತ್ಮ ಬಂಧು ಬಂದ್ರೆ ಅವ್ರಿಗೂ ಇದು ಸಿಗಬೇಕಲ್ಲ ಅನ್ನೋ ಒಂದು ಅಭಿಪ್ರಾಯ ಇಲ್ದಿದ್ರೆ ನಾವು ಯಾವ ಕೆಲಸ ಮಾಡಿದ್ರೂನು ಪ್ರಯೋಜನ ಇಲ್ಲ ಮಾಸ್ಟರ್. ಈ ರೀತಿಯಾಗಿ ಕುಂಭಮೇಳಕ್ಕೆ ನಾನು ಅಷ್ಟು ಬೈತಾ ಇದ್ದವಳು. ಒಂದು ಯೋಗಿ ಆತ್ಮಕಥೆ ಯಾವತ್ತು ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್‌ಮೆಂಟ್ ಬಂದ್ಮೇಲೆ
ಆ ಒಂದು ಯೋಗಿ ಆತ್ಮಕಥೆ ಯಾವಾಗ ನನ್ನ ಕೈಗೆ ಬಂತೋ, ಆ ಬುಕ್ಕನ್ನ ಓದಿದ್ಮೇಲೆ ನನಗೆ ಅರ್ಥ ಆಯ್ತು ಮಾಸ್ಟರ್ಸ್. ಅಲ್ಲಿವರೆಗೆ ಯಾಕೆ ಅಂತಂದ್ರೆ, ನನಗೆ ಯಾವ ಗುರುಗಳು ಗೊತ್ತಿಲ್ಲ, ಯಾವ ಆಧ್ಯಾತ್ಮಿಕತೆ ಗೊತ್ತಿಲ್ಲ, ಯಾವ ಸಂಸ್ಥೆನೂ ಗೊತ್ತಿಲ್ಲ. ನಾನು ಯಾವ್ದನ್ನು ಹುಡುಕದವಳು ಅಲ್ಲ. ನಾನೆಲ್ಲೂ ಓದವಳು ಅಲ್ಲ ಅದಕ್ಕೆ. ಅಂಥವಳಿಗೆ ನನಗೆ ಇವೆಲ್ಲ ಇವ್ರು ಮಾಡ್ತಾ ಇರುವಾಗ ಅದಕ್ಕೆ ನಾನು ಎಲ್ಲು ಅಂದ್ರೆ ಯಾವ್ದಕ್ಕೂ ಒಂದ್ ದೇವಸ್ಥಾನಕ್ಕೂ ತುಂಬಾ ರಶ್ ಅಂದ್ರೆ ಜಾತ್ರೆಗಳಂದ್ರೆ ನಾನು ಹೋಗ್ತಾ ಇರ್ಲಿಲ್ಲ ಮಾಸ್ಟರ್. ನಂಗೆ ಅದು ಇಷ್ಟ ಆಗ್ತಾ ಇರ್ಲಿಲ್ಲ. ಆದ್ರೆ ಅದನ್ನ ಕೇಳಿದ್ಮೇಲೆ, ಓದಿದ್ಮೇಲೆ ಆ ಬುಕ್ಕಲ್ಲಿ ನನಗ್ ಗೊತ್ತಾಯ್ತು ಮಾಸ್ಟರ್ಸ್ ಎಷ್ಟು ಜನ ಯೋಗಿಗಳು ನಮಗೋಸ್ಕರ ಕೆಲಸ ಮಾಡ್ತಿದಾರೆ. ಎಷ್ಟು ಜನ ನಿರಾಹಾರ ಯೋಗಿನಿಗಳಿದ್ದಾರೆ. ಆನಂದಮಯಿ ಮಾತಾ ಮತ್ತೆ ಅಂಥವ್ರು ಆ ಲಿಸ್ಟಲ್ಲಿ ಎಷ್ಟು ಜನ ಬರ್ತಾರೆ. ಎಷ್ಟು ಯೋಗ ಪುರುಷರಿದ್ದಾರೆ. ಇವರೆಲ್ಲ ಯಾರಿಗೋಸ್ಕರ ಕಷ್ಟಪಡ್ತಾರೆ. ಕುಂಭಮೇಳ ಏನು ಅಂತ ಆ ಬುಕ್ಕಲ್ಲಿ ನನ್ಗೆ ಅರ್ಥ ಆಯ್ತು ಮಾಸ್ಟರ್ಸ್. ಅದನ್ನ ನಿಜವಾಗ್ಲೂ ಅದ್ಭುತವಾಗಿ ವಿವರಿಸ್ತಾರೆ. ಅದನ್ನ ಬಾಬಾಜಿ ಒಂದ್ಸತಿ ಯುಕ್ತೇಶ್ವರಗಿರಿ ಅವರಿಗೆ ಅಪ್ರತ್ಯಕ್ಷವಾಗಿ ಅವರಿಗೆ ದರ್ಶನ ನೀಡಿದಾಗ, ಆ ಸಮಯದಲ್ಲಿ ಇದ್ರ ಬಗ್ಗೆ ವಿವರಣೆ ಕೊಡ್ತಾರೆ ಮಾಸ್ಟರ್. ಯಾಕೆ ಅಂತಂದ್ರೆ 12 ವರ್ಷಗಳಿಗೊಂದ್ಸತಿ ಕುಂಭಮೇಳ ಅಂತ ಯಾಕೆ ನಡೀತದಂದ್ರೆ, 12 ವರ್ಷಗಳ ಕಾಲ ನಿರಂತರವಾಗಿ ಯಾವ ಆಹಾರಗಳು ಕೂಡ ಇಲ್ದರೇನೆ ಸಾಧನ ಮಾಡುವಂತ ಎಷ್ಟೋ ಸಿದ್ಧ ಪುರುಷರು ನಮ್ಮಲ್ಲಿದ್ದಾರೆ ಮಾಸ್ಟರ್. ಎಲ್ಲಾ ಕಡೆ ಇದ್ದಾರೆ. ಭಾರತದಲ್ಲಿ ಎಲ್ಲಿ ಹುಡುಕಿದ್ರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದ್ದಾರೆ. ಬೇರೆ ಕಂಟ್ರೀಸ್ ಕೂಡ ಇದ್ದಾರೆ. ಆದ್ರೆ ಭಾರತದಲ್ಲಿ ಅಷ್ಟು ಅತ್ಯುನ್ನತವಾಗಿರುವಂತ ಒಂದು ಯೋಗ ಪುರುಷರೆಲ್ಲ ನಮಗಿದ್ದಾರೆ ಮಾಸ್ಟರ್ಸ್. ಅವರೆಲ್ಲ ನಿರಂತರವಾಗಿ ಸಾಧನೆ ಮಾಡಿ ಎನರ್ಜಿನ ರೈಸ್ ಮಾಡಿ ಎನರ್ಜಿನ ತುಂಬಿಸ್ಕೊಂಡು 12 ವರ್ಷಗಳಿಗೆ ಒಂದು ಸತಿ ಬಂದು ಆ ಕುಂಭಮೇಳದಲ್ಲಿ ಆ ಗಂಗಾ ಮಾತೆಯಲ್ಲಿ ಅವರು ನಮಗೆ ಕಾಣಿಸೋ ತರ ಕೂಡ ಯಾರು ಬರೋದಿಲ್ಲ ಮಾಸ್ಟರ್ಸ್. ಅವ್ರು ನಿಜವಾದ ಗುರುಗಳೆಲ್ಲರೂ ಕೂಡ ಮಧ್ಯರಾತ್ರಿಯಲ್ಲಿ ಅವರು ಒಂದು ಕಾಂತಿ ರೂಪದಲ್ಲಿ ಬಂದು ಆ ಗಂಗಾ ಮಾತೆಯಲ್ಲಿ ಮುಳುಗಿ ಅವ್ರು ಏನೇನ 12 ವರ್ಷಗಳು ತುಂಬಿಕೊಂಡಿದ್ರು ಎನರ್ಜಿ, ಆ ಎನರ್ಜಿನ ಸಂಪೂರ್ಣವಾಗಿ ಆ ಗಂಗಾ ಮಾತೆಗೆ ಸಮರ್ಪಣೆ ಮಾಡ್ಬಿಟ್ಟು ಹೋಗ್ತಾರೆ ಮಾಸ್ಟರ್. ಆ ಸಮರ್ಪಣೆ ಯಾಕಂತಂದ್ರೆ ನಮ್ಮಂತ ಅಜ್ಞಾನಿಗಳೆಲ್ಲ ಇದೀವಲ್ಲ, ಅವರೆಲ್ಲ ಹೋಗಿ ಆ ಗಂಗಾ ಮಾತೆಯಲ್ಲಿ ನಾವು ಕೂಡ ಮುಳುಗಿದಾಗ ಅವರ ಎನರ್ಜಿಯಿಂದ ಎಲ್ಲೋ ಒಂದು ಸ್ವಲ್ಪನಾದ್ರೂ ಜ್ಞಾನೋದಯ ಆಗ್ಲಿ ಅನ್ನೋದು ಅವ್ರ ಉದ್ದೇಶ ಮಾಸ್ಟರ್. ಎಲ್ಲಾರ್ಗೂ ಕೂಡ ಜ್ಞಾನೋದಯ ಆಗ್ಲಿ ಅಂತ. ನಮ್ಮ ಮಾಡಿರೋ ಕರ್ಮಗಳೆಲ್ಲ ಹೋಗುತ್ತಂದ್ರೆ, ನಿನ್ನ ಕೊಲೆ ಮಾಡ್ಬಿಟ್ಟು ಹೋಗ್ಬಿಟ್ಟು ಗಂಗಾ ನದಿಯಲ್ಲಿ ಮುಳುಗ್ಬಿಟ್ಟು ನಿನ್ನ ಕರ್ಮ ಎಲ್ಲಿಗೋಗುತ್ತೆ? ನಿನ್ ಪಾಪ ಎಲ್ಲಿಗೋಗುತ್ತೆ? ನಮ್ ಪಾಪಗಳು ಹೋಗ್ಲಿ ನಾವು ಗಂಗಾ ನದಿಯಲ್ಲಿ ಕುಂಭಮೇಳಕ್ಕೆ ಹೋಗ್ತಾ ಇದ್ವು ಅಂದ್ರೆ ಎಲ್ಲಿಗೋಗುತ್ತೆ ನೀನ್ ಮಾಡಿರೋದು? ಅದಲ್ಲ ಮಾಸ್ಟರ್ಸ್ ಮ್ಯಾಟರ್. ನಮಗೆ ಒಂದು ಸ್ವಲ್ಪನಾದ್ರೂ ಆ ಎನರ್ಜಿಗೆ ಕನೆಕ್ಟ್ ಆದಾಗ, ಅದಕ್ಕೆ ಅವೇರ್ನೆಸ್ ಇಂದ ನಾವು ಅಲ್ಲಿ ಹೋಗ್ಬಿಟ್ಟು ಆ ಕುಂಭಮೇಳದಲ್ಲಿ ಕೂಡ ಮುಳುಗುವಾಗ ಆ ಗಂಗಾ, ಯಮುನಾ, ಸರಸ್ವತಿ ಮಾತೆಗೆ ಸರೆಂಡರ್ ಆಗಿ, ಇಂಥ ಪರಮ ಗುರುಗಳಿಗೆಲ್ಲ ಸರೆಂಡರ್ ಆಗಿ, ನೀವು ಕೊಟ್ಟಿರುವಂತ ಎನರ್ಜಿ ನಮಗ್ ಕೊಟ್ಟು ಈ ಲೋಕ ಕಲ್ಯಾಣದಲ್ಲಿ ನಮ್ಮನ್ನು ಕೂಡ ಒಂದು ಭಾಗವಾಗಿ ಮಾಡಿಸ್ತಾ ಇದಾರೆ ಗುರುಗಳೇ. ಆ ಶಕ್ತಿನ ಸಂಪೂರ್ಣವಾಗಿ ನಮ್ಮಲ್ಲಿ ಇದ್ದು ನಾವು ಕೆಲಸಗಳು ಮಾಡೋದಕ್ಕೆ ನಿಮ್ಮ ಸಹಾಯ ನಮಗ್ ಬೇಕು ಅಂತ ಯಾರು ಶರಣಾಗತಿಯಿಂದ ಅಲ್ಲಿ ಹೋಗಿ ಮುಳುಗ್ತೀವೋ, ಆ ಒಂದು ಶಕ್ತಿನ ಪಡ್ಕೊಂಡು ನಾವು ವಾಪಸ್ ಬಂದು ನಾವು ಮಾಡುವಂತ ಕೆಲಸಗಳಲ್ಲಿ ನಮಗೆ ಉಪಯೋಗ ಆಗುತ್ತೆ ಮಾಸ್ಟರ್ಸ್. ಇದು ಆ ಒಂದು ಯೋಗಿ ಆತ್ಮಕಥೆಯಲ್ಲಿ ಕೇಳಿದಾಗ ನನಗೆ ಇದ್ರಲ್ಲಿ ಇಷ್ಟೊಂದು ಮರ್ಮ ಇದೆಯಾ? ಇಷ್ಟು ಸಿದ್ಧ ಪುರುಷರು, ಇಷ್ಟು ಯೋಗಿಗಳು ಇದ್ರಲ್ಲಿದಾರ? ಇವರೆಲ್ಲರೂ ಬಂದು ಅವ್ರ ಎನರ್ಜಿನ ಇಲ್ಲಿ ಕೊಡ್ತಾರ? ಅನ್ನೋದು ನಮ್ಗೆ ಅರ್ಥ ಆಯ್ತು ಮಾಸ್ಟರ್ಸ್. ಈ ತರ ಏನು ಗೊತ್ತಿಲ್ದ್ರನೆ ಆ ಕುಂಭಮೇಳದ ಕೂಡ ಒಂದು ಅವಕಾಶ ನನಗೆ ಲಾಸ್ಟ್ ಇಯರ್ ಯೂನಿವರ್ಸ್ ಮಾಡ್ಕೊಟ್ಟಿತ್ತು ಮಾಸ್ಟರ್ಸ್. ಅದು ಯಾರೋ ಮಾಸ್ಟರ್ ನನಗೆ ಯಾರೋ ಅದು ಅವ್ರು ಹೇಳಿದ್ ಹೆಂಗೆ ಅಂದ್ರೆ, ನಮ್ಮ ಅರುಣಾಚಲೇಶ್ವರ ಅಂತ ಅದು ಪದ ಕೇಳಿದ್ರೆ ನನಗೆ ಎಷ್ಟು ಹೆಮ್ಮೆ ಅನ್ಸಿತ್ತು ಅಂತಂದ್ರೆ, ಪ್ರಪಂಚವನ್ನೆಲ್ಲ ಕಾಪಾಡುವಂತ ಅರುಣಾಚಲೇಶ್ವರನ್ನ, ಇಲ್ಲ ಮೇಡಮ್ ನೀವು ಬರ್ಬೇಕು ನಮ್ ಜೊತೆ ಅಂದ್ರೆ, ಇಲ್ಲಮ್ಮ ನನ್ ಬಡ್ಜೆಟ್ ಅದಲ್ಲ, ನನ್ನ ಕುಂಭಮೇಳದಲ್ಲಿ ಬರುವಂತ ಅವಶ್ಯಕತೆನೂ ಇಲ್ಲ, ನನಗೆ ಆ ಕೋರಿಕೆ ಕೂಡ ಇಲ್ಲ, ನಾನೆಲ್ಲೂ ಬರೋದಿಲ್ಲ ಅಂತಂದ್ರೆ, ಇಲ್ಲ ಮೇಡಮ್ ನಿಮ್ಮ ಅರುಣಾಚಲೇಶ್ವರ ನನಗೆ ಮೆಸೇಜ್ ಕೊಟ್ಟಿದ್ದಾರೆ, ನೀವೇ ದುಡ್ಡು ಕೊಟ್ಟು ಅವ್ರನ್ನ ಕರ್ಕೊಂಡು ಹೋಗ್ಬೇಕು ನಿಮ್ ಜೊತೆ ಅಂತ ನಿಮ್ಮ ಅರುಣಾಚಲೇಶ್ವರ ಮೆಸೇಜ್ ಕೊಟ್ಟಿದ್ದಾರೆ ನನಗೆ, ನೀವು ಬರ್ಲೇಬೇಕು ಮೇಡಮ್ ಅಂತೇಳಿ ಇಮ್ಮಿಡಿಯೇಟ್ ಆಗಿ ಅವರೇ 12,500 ದುಡ್ಡು ಕಳಿಸಿ ಟಿಕೆಟ್‌ಗಳು ಬುಕ್ ಮಾಡ್ಸಿ ನನ್ನ ಕರ್ಕೊಂಡ್ ಬಂದ್ರು ಮಾಸ್ಟರ್. ನಾನ್ ನಿಜವಾಗ್ಲೂ ಅವಾಗ್ಲೂ ಕೂಡ ಈಶ್ವರನ್ ಕೇಳಿದೆ, ಸ್ವಾಮಿ ಏನಿದು? ನಿಜವಾಗ್ಲೂ ನನ್ನ ಅವಶ್ಯಕತೆ ಇದೆಯಾ? ಇನ್ನೊಬ್ರ ಹತ್ರ ನಾನು ಬರ್ಡನ್ ಆಗಿ, ಅದು ಒಂದು ಋಣ ಅಲ್ವಾ? ನಾನ್ ಹೆಂಗ್ ಇದನ್ನ ತಗೊಂಡ್ ಹೋಗ್ಲಿ? ಏನಿದು ಪರೀಕ್ಷೆ ಅಂತ ನನಗೆ ಹಂಗ ಗೊತ್ತಿರೋರ ಹತ್ರ 2-3 ಜನ ಹತ್ರ ಶೇರ್ ಮಾಡ್ದೆ. ಇದು ನಿಜವಾಗ್ಲೂ ಅವಶ್ಯಕತೆ ಇದೆ, ಋಣ ಅಲ್ವಾ? ಅವ್ರ ಮೆಸೇಜ್ ಏನ್ ನಂಗ್ ಗೊತ್ತಿಲ್ಲ, ನನ್ ಮೆಸೇಜ್ ಅಲ್ವಲ್ಲ ಅದು. ನಾನ್ ಹೆಂಗೆ ಹೋಗ್ಲಿ ಅಂದ್ರೆ, ಇಲ್ಲ ಯೂನಿವರ್ಸ್ ನಿಮ್ಗೆ ಅದೊಂದು ಅವಕಾಶ ಕೊಡ್ತಾ ಇದೆಯೇನೋ, ನಿಮ್ ಕೆಲ್ಸ ಏನಿದೆ ಗೊತ್ತಿಲ್ವಲ್ಲ, ಹೋಗ್ ಬನ್ನಿ ನೀವು ಅಂತ ಎಲ್ಲಾರು ಸಜೆಷನ್ ಕೊಟ್ಮೇಲೆ, ನಾನು ಇವತ್ತಿಗೂ ಕೂಡ ಆ ಋಣನ ಹೆಂಗ್ ತೀರ್ಸೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್. ಕುಂಭಮೇಳಕ್ಕೆ ಹೋಗಿ ಬಂದಿದ್ದೀನಿ. ಆದ್ರೆ ಅದು ನನಗೆ ಸಂಪೂರ್ಣವಾಗಿ ಸಮಾಧಾನದಿಂದ ಇಲ್ಲ. ಯಾವತ್ತು ಅವಕಾಶ ಬರುತ್ತೋ
ಖಂಡಿತ ಆ ಋಣನ ಅವ್ರಿಗೆ ತೀರಿಸ್ಬೇಕನ್ನೋದು ಇವತ್ತು ಕೂಡ ನಾನು ಜ್ಞಾಪಕ ಇಟ್ಕೊಂಡಿದ್ದೀನಿ. ಈ ತರ ನಮಗೆ ಯೂನಿವರ್ಸ್ ನಮ್ಮನ್ನ ಈ ತರ ನಡೆಸ್ತಾ ಇದೆ ಮಾಸ್ಟರ್ಸ್. ನಮ್ಮ ಗುರುಗಳೆಲ್ಲರೂ ಕೂಡ ಇಷ್ಟು ಅದ್ಭುತವಾಗಿ ನಮ್ಮನ್ನ ನಡೆಸ್ತಾ ಇದ್ದಾರೆ ಇಲ್ಲಿ. ಆ ತರ ಸದಾನಂದ ಯೋಗಿಗಳು ಕೂಡ ಅಲ್ಲಿಂದ ಅವ್ರ ಗುರುಗಳು ಹೇಳಿ, "ನೀನಿಲ್ಲ, ನೀನ್ ಹೊರಡು, ಹಿಮಾಲಯ ಪರ್ವತಗಳ ಹತ್ರ ಹೊರಡು ನೀನು. ನಿನ್ ಜಾಗ ಅಲ್ಲಿದೆ, ನೀನ್ ಅಲ್ಲಿಗೆ ಹೋಗು, ನಿನ್ ಕೆಲ್ಸ ಇದೆ" ಅಂತ ಅಂದಾಗ, ಅವ್ರಿನ್ನು ಗುರುಗಳ ಮಾತಿಗೆ ಎದುರಾಡಕ್ಕಾಗ್ದರೇನೆ ಅವರು ಹೊರಡ್ತಾರಂತೆ. ಅಲ್ಲೋದ್ರೆ 80 ಗುಹೆಗಳಿದ್ರೆ 80 ಗುಹೆಗಳಲ್ಲೂ ಕೂಡ ಅದ್ಭುತವಾದಂತ ಸಾಧಕರು, ಯೋಗಿಗಳೆಲ್ಲ ಇದ್ರಂತೆ. ಅವರೆಲ್ಲರೂ ಕೂಡ ಇವ್ರನ್ನ ನೋಡಿದ ತಕ್ಷಣ ಒಂದು 15 ವರ್ಷದ ಹುಡುಗ, ಆದ್ರೆ ಕೂಡ ಅವರೆಲ್ಲರೂ ಇವ್ರಿಗೂ ಗೌರವ ಕೊಟ್ಟು, ಇವ್ರಿಗೊಂದು ಗುಹೆ ತೋರಿಸಿ, "ಅಪ್ಪ ನಿಂದಿ ಗುಹೆ, ಇದ್ರಲ್ಲಿ ನೀನು ಸಾಧನೆ ಮಾಡ್ಕೊ" ಅಂತ ಹೇಳ್ಬಿಟ್ಟು ಅವ್ರವ್ರ ಗುಹೆಗೆ ಅವ್ರು ಹೋದ್ರಂತೆ. ಆಗ ಅವರು 80 ವರ್ಷಗಳ ಕಾಲ ಆ ಗುಹೆಯಲ್ಲಿ ಸಾಧನೆ ಮಾಡಿದ್ರಂತೆ ಮಾಸ್ಟರ್ಸ್. ಈ ಧ್ಯಾನ ಸಾಧನೆನ ನಮ್ಮ ಸದಾನಂದ ಯೋಗಿಗಳು ಇದೆಲ್ಲ ಅವರಾಗಿ ಅವರೇ ಪತ್ರಿ ಸರ್ ಹತ್ರ ಹಂಚ್ಕೊಂಡಿರುವಂತ ವಿಶೇಷಗಳು ಮಾಸ್ಟರ್ಸ್ ಇದು. 80 ವರ್ಷಗಳ ಕಾಲ ನಿರಂತರವಾಗಿ ಅಲ್ಲಿ ಸಾಧನೆ ಮಾಡಿ, ಅಲ್ಲಿರುವಂತ ಹಣ್ಣು ಹಂಪಲುಗಳು ತಿನ್ಕೊಂಡು 80 ವರ್ಷಗಳ ಸಾಧನೆ ಆದ್ಮೇಲೆ ಅಲ್ಲಿರುವಂತ ಗುರುಗಳು ಎಲ್ಲರೂ ಸೇರಿ, "ಅಪ್ಪ ನಿನ್ನ ಸಾಧನೆ ಮುಗ್ದಿದೆ, ನೀನು ಭಾರತ ದೇಶದ ಕಡೆಗೆ ಹೊರಡು ಇನ್ನು" ಅಂತ ಅವ್ರಿಗೆ ಆದೇಶ ನೀಡಿದ್ರಂತೆ. ಅವ್ರು ಆವಾಗ್ಲೇ ಕೂಡ, ಯಾಕಂದ್ರೆ ಅವರು ಊರುಗಳನ್ನ ಮನುಷ್ಯರನ್ನ ಬಿಟ್ಟು ತುಂಬಾ ವರ್ಷಗಳಾಗಿದೆಯಲ್ಲ. ಇನ್ನು ಯಾವ ಊರು, ಭಾರತ ಎಲ್ಲಿದೆ, ಬೇರೆ ಊರು ಎಲ್ಲಿದೆ ಯಾವ್ದೂ ಕೂಡ ಗೊತ್ತಿಲ್ಲ. ಗುರುಗಳೇ ನನಗೆ ಯಾವ್ದೂ ಗೊತ್ತಿಲ್ಲ. ನಾನು ಅಲ್ಲಿಗೆ ಹೋಗಿ ಏನ್ ಮಾಡ್ಲಿ? ನನಗೆ ಯಾವ ಜಾಗಗಳು ಗೊತ್ತಿಲ್ಲ. ನಾನಿಲ್ಲಿ ಸಾಧನೆ ಮಾಡ್ಕೊಂಡು ಇಲ್ಲೇ ಇದ್ಬಿಡ್ತೀನಿ ಅಂತಂದ್ರೆ, "ಇಲ್ಲ ಇಲ್ಲ, ನೀನ್ ಬಂದಿರೋದು ಇಲ್ಲಿ ಕೂತ್ಕೊಳ್ಳೋಕಲ್ಲ. ನಿನ್ನ ಕೆಲ್ಸ ಭಾರತದಲ್ಲಿದೆ. ನೀನು ಭಾರತ ದೇಶದ ಕಡೆ ಹೊರಡು ನೀನು" ಅಂತ ಅವ್ರು ಆದೇಶ ನೀಡಿದ್ರಂತೆ ಮಾಸ್ಟರ್. ಅವ್ರು ಅಲ್ಲಿಂದ ನಮ್ಮ ಭಾರತ ದೇಶ ಹಿಮಾಲಯ ಪರ್ವತ ಕೆಳಗಡೆ ಬಂದು, ಅಲ್ಲಿಂದ ಎಷ್ಟೋ ಆವಾಗ ಅವರ ಪ್ರಯಾಣ ಮಾಡಿದಂತ ಸಮಯದಲ್ಲಿ ರಾಜರು ನಮಗೆಲ್ಲ ಕೂಡ ಪರಿಪಾಲನೆ ಮಾಡ್ತಿರೋಂತ ಸಮಯ ಆಗಿರೋದ್ರಿಂದ, ಎಲ್ಲಾ ಕಡೆ ರಾಜ್ಯ ಸಂಸ್ಥಾನಗಳು ಎಲ್ಲೆಲ್ಲಿ ರಾಜರು ಪಾಲನೆ ಮಾಡ್ತಾ ಇದ್ರು, ಈ ಭಾರತ ದೇಶದಲ್ಲಿ ಎಲ್ಲಾ ಕಡೆ ಕೂಡ ಸುತ್ತಾಡಿ, ಎಲ್ಲಾ ಕಡೆ ತಿರುಗಾಡಿದ್ರಂತೆ. ಎಲ್ಲೆಲ್ಲಿ ಅವ್ರಿಗೆ ಆದೇಶ ಬರ್ತಾ ಇತ್ತು ಅದೆಲ್ಲಾ ಕಡೆ ಓಡಾಡಿ, ಎಷ್ಟೋ ರಾಜುಗಳನ್ನ ಮೀಟ್ ಮಾಡಿ, ಈ ತರ ಪ್ರತಿ ಒಂದು ರಾಜ್ಯಗಳನ್ನ ಕೂಡ ಸುತ್ತಾಡ್ಕೊಂಡು ಲಾಸ್ಟ್‌ಗೆ ಕರ್ನೂಲ್ ಹತ್ರ ಇನ್ನೊಂದು ಊರು, ಅದೇನೋ ಆ ರೇಗಟಿ ಗುಡ್ಡ ಅಂತ ಒಂದು ಊರಿತ್ತಂತೆ ಮಾಸ್ಟರ್ಸ್ ಅಲ್ಲಿ. ಆ ಊರಿಗೆ ಎಲ್ಲಾ ಕಡೆ ಓಡಾಡ್ಕೊಂಡು ಎಷ್ಟು ವರ್ಷಗಳು ಓಡಾಡಿದ್ರೋ ಗೊತ್ತಿಲ್ಲ. ಅಷ್ಟು ವರ್ಷಗಳು ಓಡಾಡ್ಕೊಂಡು ಲಾಸ್ಟ್‌ಗೆ ಅವರು ಈ ಕಡೆ ಆಂಧ್ರ ಕಡೆ ಆ ರೇಗಡಿ ಗುಡ್ಡ ಅಂತ ಇರೋ ಊರಿಗೆ ಬಂದು ಸೇರಿದ್ರಂತೆ ಅಲ್ಲಿ. ಅಲ್ಲಿ ಬಂದ್ಬಿಟ್ಟು ಅಲ್ಲಿ ಒಬ್ರು ಮಾಸ್ಟ್ರು ಅವ್ರಿಗೆ ಸಿಕ್ಕಿದ್ರಂತೆ. ಅವ್ರ ಜೊತೆ 10 ವರ್ಷಗಳ ಕಾಲ ಅಲ್ಲಿ ಸಾಧನೆ ಮಾಡ್ಕೊಂಡು, ಆ ಸುತ್ತಮುತ್ತ ಊರುಗಳಿಗೆಲ್ಲ ಅವ್ರ ಜ್ಞಾನನ ಹಂಚ್ಕೊಂಡು, ಅವ್ರ ಜೊತೆ ಪ್ರಯಾಣ ಮಾಡ್ತಾ ಅಲ್ಲೆಲ್ಲ ಎಲ್ಲೆಲ್ಲಿ ಶಕ್ತಿ ಕ್ಷೇತ್ರಗಳಿದೆಯೋ ಅಲ್ಲೆಲ್ಲ ಓಡಾಡ್ಕೊಂಡು ಎಲ್ಲ ಕಡೆ ಓಡಾಡ್ಕೊಂಡು ಲಾಸ್ಟ್‌ಗೆ ಆ 5 ಜನವರಿ 1ನೇ ತಾರೀಕು 1981ರಲ್ಲಿ 81ರಲ್ಲಿ ಪತ್ರಿ ಸರ್ ಸಿಕ್ಕಿರೋದು. 75ರಲ್ಲಿ ಅವರು ಕರ್ನೂಲ್‌ಗೆ ಬಂದ್ರಂತೆ ಮಾಸ್ಟರ್. ಕರ್ನೂಲ್‌ಗೆ ಬಂದು ಅಲ್ಲಿ ಒಂದು ಹಳೇ ಲಾಡ್ಜ್ ಇದ್ರೆ, ರಾಘವೇಂದ್ರ ಲಾಡ್ಜ್ ಅಂತ ಇದ್ರೆ, ಆ ಲಾಡ್ಜಲ್ಲಿ ಬಂದು ಅವರು ಸ್ಟೇ ಆಗಿದ್ರಂತೆ. ಆದ್ರೆ ಪತ್ರಿ ಸರ್ ಏನ್ ಹೇಳಿದ್ರು ಅಂದ್ರೆ, ಅವರು 1975ರಲ್ಲೇ ಕರ್ನೂಲ್‌ಗೆ ಬಂದಿದ್ದಾರೆ. ನಾನು ಕೂಡ ಹೈದರಾಬಾದಿಂದ 1975ರಲ್ಲೇ ಕರ್ನೂಲ್‌ಗೆ ನನ್ನ ಡ್ಯೂಟಿ ಮೇಲೆ ಅಲ್ಲಿಗೆ ಶಿಫ್ಟ್ ಮಾಡಿದ್ರು ನನ್ನನ್ನ. ಆ ಗುರು ಶಿಷ್ಯರ ಒಂದು ಆ ಸಂಬಂಧ ಹೆಂಗಿರುತ್ತೆ, ಆ ಸಮ್ಮಿಳನ ಹೆಂಗಿರುತ್ತೆ ಅಂದ್ರೆ, ಒಬ್ರಿಗೊಬ್ರು ಗೊತ್ತಿಲ್ಲ ಮಾಸ್ಟರ್ಸ್. ಆದ್ರೆ ಇಬ್ರು ಕೂಡ ಒಂದೇ ವರ್ಷದಲ್ಲಿ ಅವರು ಕರ್ನೂಲ್‌ಗೆ ಬಂದು ಅಲ್ಲಿ ಸೆಟ್ಲ್ ಆಗಿದ್ದಾರೆ. ಇವರು ಕೂಡ ಕರ್ನೂಲ್‌ಗೆ 75ರಲ್ಲಿ ಇವರು ಕೂಡ ಅಲ್ಲಿಗೆ ಕೆಲ್ಸದ ಮೇಲೆ ಇವ್ರನ್ನ ಅಲ್ಲಿಗೆ ಟ್ರಾನ್ಸ್‌ಫರ್ ಮಾಡಿದ್ರಂತೆ ಮಾಸ್ಟರ್ಸ್ ಕರ್ನೂಲಲ್ಲಿ. ಅಲ್ಲಿಗೆ ಹೋದ್ಮೇಲೆ 2 ವರ್ಷಕ್ಕೆ ಅಲ್ಲಿ ಕರ್ನೂಲಲ್ಲಿ ಕೆಲಸ ಮಾಡುವಾಗ, ಅಲ್ಲಿ ನಮಗೆ ಇವಾಗ ರಾಮಚನ್ನಾರೆಡ್ಡಿ ಅನ್ನೋರು ಪತ್ರಿ ಸಾರ್‌ಗೆ ಪರಿಚಯ ಆಗಿ, ಅವ್ರ ಜೊತೆ ಕೆಲಸ ಮಾಡ್ತಿದ್ದಂಥವ್ರು ರಾಮಚನ್ನಾರೆಡ್ಡಿ. ಅವ್ರು ಧ್ಯಾನದ ಒಂದು ಪರಿಚಯ ಮಾಡ್ದವ್ರು ಫಸ್ಟು ರಾಮಚನ್ನಾರೆಡ್ಡಿ ಮಾಸ್ಟರ್ಸ್ ಪತ್ರಿ ಸಾರ್‌ಗೆ ಧ್ಯಾನದ ಬಗ್ಗೆ ಒಂದಿನ, ಅದು ಧ್ಯಾನದ ಬಗ್ಗೆ ಹೇಳೋದಕ್ಕಿಂತ ಒಂದಿನ ರಜೆ ಇದ್ದಾಗ, ಭಾನುವಾರದ ದಿನ ರಜೆ ಇದ್ದಾಗ ಮನೇಲಿದ್ದಾಗ ರಾಮಚನ್ನಾರೆಡ್ಡಿ ಫೋನ್ ಮಾಡಿದ್ರಂತೆ ಪತ್ರಿ ಸಾರ್‌ಗೆ. "ಏನ್ ಮಾಡ್ತಾ ಇದ್ದೀಯಪ್ಪ ಸುಭಾಷ್" ಅಂತ ಅದು ಇದು ಮಾತಾಡಿದ್ರಂತೆ.
ಅವರು ಏನೇನೋ ಹೇಳ್ತಾ ಇದ್ರಂತೆ. ನೀವೇನ್ ಮಾಡ್ತಾ ಇದ್ರಂದ್ರೆ, "ಇಲ್ಲ ನೀನ್ ನಿಮ್ ಮನೇಲಿ ಏನೇನ್ ಮಾಡ್ತಾ ಇದ್ದೆ ಅದೆಲ್ಲ ನನಗೂ ಗೊತ್ತಾಗ್ತಾ ಇದೆ" ಅಂದ್ರಂತೆ. "ಏ ಸುಮ್ನೆ ಸುಳ್ಳು ಹೇಳ್ಬೇಡ ನೀನು ಆ ಊರೆಲ್ಲೋ ಈ ಕಡೆ ಬೇರೆ ಊರಲ್ಲಿದ್ದಾರೆ ರಾಯದುರ್ಗ ಅಂತ ಈ ಕಡೆ ಅವರು ದೂರದಲ್ಲಿದ್ದಾರೆ. ಇವ್ರು ಕರ್ನೂಲಲ್ಲಿದ್ದಾರೆ. ತುಂಬಾ ದೂರದ ಊರು ಅದು ಕೂಡ. ಅದ್ರಲ್ಲಿ ಏ ಸುಮ್ನೆ ಇರು ನೀನ್ ನಾನ್ ಮಾಡೋದು ನಿನಗೇಂಗ್ ಗೊತ್ತಾಗುತ್ತೆ? ಸುಮ್ನೆ ಸುಳ್ಳು ಹೇಳ್ಬೇಡ ನೀನ್ ಕರೆಕ್ಟಾಗಿ ಮಾತಾಡು ಅಂತಂದ್ರೆ, "ಏ ಇಲ್ಲ ಸುಭಾಷ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು. ನೀನ್ ನೋಡು ಈ ತರ ಬಟ್ಟೆಗಳು ಹಾಕ್ಕೊಂಡಿದ್ಯಾ, ನೀನ್ ಈ ಕೆಲ್ಸ ಮಾಡ್ತಾ ಇದೀಯಾ? ಹೌದಾ ಕರೆಕ್ಟ್ ಹೌದಾ ಅಲ್ವಾ ಹೇಳು ನಂಗೆ" ಅಂದ್ರಂತೆ. ಇವ್ರಿಗೆ ಆಶ್ಚರ್ಯ ಆಯ್ತಂತೆ ನಿಜವಾಗ್ಲೂ ಅವ್ರು ಅದೇ ಕಲರ್ ಬಟ್ಟೆ ಹಾಕ್ಕೊಂಡಿದ್ರೆ ಅದೇ ಕೆಲ್ಸ ಮಾಡ್ತಿದ್ರಂತೆ ಅವ್ರು ಫೋನ್ ಮಾಡಿದ ಸಮಯದಲ್ಲಿ. ಹೌದು ನಿಜಾನೇ ಅಂದ್ರಂತೆ. ನಿಮ್ ಮಿಸೆಸ್ ನೋಡು ಅಲ್ಲಿ ಈ ತರ ಸೀರೆ ಉಟ್ಕೊಂಡಿದ್ದಾರೆ, ಹಿಂಗಿದ್ದಾರೆ. ಅಲ್ಲಿ ಆಲೂ ಫ್ರೈ ಮಾಡ್ತಾ ಇದ್ದಾರೆ. ಬೇಕಾದ್ರೆ ನೋಡ್ ಹೋಗು ಕಿಚನ್ ಅಲ್ಲಿ ಅಂದ್ರಂತೆ. ಅವ್ರು ನಿಜವಾಗ್ಲೂ ಕಿಚನ್ ಒಳಗಡೆ ಹೋಗಿ ನೋಡಿದ್ರೆ ಪತ್ರಿ ಮೇಡಮು ಅದೇ ಕೆಲಸ ಮಾಡ್ತಿರೋದಂತೆ ಮಾಸ್ಟರ್ಸ್. ಅದೇ ಡ್ರೆಸ್ ಹಾಕೊಂಡಿದ್ರಂತೆ. ಅದೇ ಕೆಲಸ ಮಾಡ್ತಿರೋದಂತೆ. ಈ ತರ ಇನ್ನೂ ಒಂದೇನೋ ಎಕ್ಸಾಂಪಲ್ ಹೇಳಿದ್ರಂತೆ. ಇಲ್ಲ ನಿಮ್ಮನೇಲಿ ಇದಿದೆ ನೋಡು, ಈ ವಸ್ತು ಇದೆ ನೋಡು. ಇದು ನನಗೆ ಇಲ್ಲಿ ಕಾಣಿಸ್ತದೆ. ನೀನೇನ್ ಮ್ಯಾಜಿಕ್ ಮಾಡ್ತಾ ಇದೀಯಾ? ನೀನು ಹಿಪ್ನೋಟಿಸಂ ತರ ಮಾಡ್ತಾ ಇದೀಯ. ಏನ್ ಮಾಡ್ತಾ ಇದೀಯ ನೀನು? ನಿನಗಿದೆಲ್ಲ ಹೆಂಗ್ ಕಾಣಿಸ್ತಾ ಇದೆ? ನೀನೆಲ್ಲೋ ಇದೀಯ, ನಾನೆಲ್ಲೋ ಇದ್ದೀನಿ. ನಿನ್ಗೆಂಗೋ ಕಾಣಿಸ್ತಾ ಇದೆಯಾ ಇದು ಅಂತ ಕೇಳಿದ್ರಂತೆ. ಅದಕ್ಕೆ ಅವ್ರು ಹೇಳಿದ್ರಂತೆ, "ಇಲ್ಲ ಸುಭಾಷ್ ಇದಕ್ಕೆಲ್ಲ ನಾವು ಯಾವ ಹಿಪ್ನೋಟೈಸಮು, ಮ್ಯಾಜಿಕ್‌ಗಳು ಬೇಕಾಗಿಲ್ಲಪ್ಪ. ನಾವು ಧ್ಯಾನ ಮಾಡಿದ್ರೆ ಇದನ್ನೆಲ್ಲ ಧ್ಯಾನದಿಂದ ನಾವು ಇದನ್ನೆಲ್ಲ ನೋಡ್ಬೋದು" ಅಂದ್ರಂತೆ. ಫಸ್ಟ್ ಟೈಮು ಪತ್ರಿ ಸಾರ್ ಕೂಡ ಇಷ್ಟು ದೊಡ್ಡ ಕೆಲ್ಸಕ್ಕೆ ಬಂದಿರೋಂತ ಪತ್ರಿ ಸಾರ್ ಕೂಡ ಈ ಮ ಭೂಲೋಕ ಅನ್ನೋದು ಒಂದು ಮಾಯಾಲೋಕ ಮಾಸ್ಟರ್ಸ್. ನಾವು ಆ ಮಾಯೆ ತೆರೆ ಅನ್ನೋದು ನಮ್ಮನ್ನ ಅಡ್ಡ ಹಾಕಿ, ನಮ್ಮ ಕರ್ತವ್ಯಗಳಲ್ಲಿ ನಮಗೆ ಟ್ರೈನಿಂಗ್ ಕೊಡ್ತಾ ಕರ್ಕೊಂಬಂದು ನಮಗೆ ಒಂದು ಸಮಯದಲ್ಲಿ ಅದನ್ನ ನಮಗೆ ಪರಿಚಯ ಮಾಡಿಸ್ತಾರೆ ಮಾಸ್ಟರ್ಸ್. ಈ ತರ ನೀನ್ ಇದಕ್ಕೂ ಬಂದಿದೀಯಾ ಅಂತ. ಅದಕ್ಕೆ ನಮಗೆ ಆ ಸಮಯದಲ್ಲಿ ಏನೋ ಒಂದು ಘಟನೆಗಳು ನಡೀತದೆ. ಅದು ಒಳ್ಳೇದೋ, ಕೆಟ್ಟದ್ದೋ ಏನೋ ಒಂದು ನಡೆದಾಗ್ಲೇ ನಮ್ಗ ನಿಜ ಜೀವನದ ಜ್ಞಾಪಕ ಬರೋದು. ಅದಕ್ಕೆ ಆ ತರ ರಾಮಚಂದ್ರ ರೆಡ್ಡಿ ಹೇಳಿದಾಗ ಇವ್ರಿಗೆ ಕ್ಯೂರಿಯಾಸಿಟಿ ಆಯ್ತಂತೆ. ಮೊದ್ಲೇ ಏನಾದ್ರು ಒಂದು ವಿಷಯ ಹೇಳಿದ್ರೆ ಬೇಗ ಹಿಡ್ಕೊಳ್ಳೋ ಅಂತವ್ರಾಗಿರೋದಕ್ಕೆ ಇವ್ರು ಮೊದ್ಲಿಂದ ಬುಕ್‌ಗಳಲ್ಲಿ ಒಂದು ಆ ಆಧ್ಯಾತ್ಮಿಕತೆಯಲ್ಲಿ ಇವರಿಗೆ ಆ ಅದು ಇರೋದ್ರಿಂದ ಇವ್ರಿಗೆ ಅದು ಹೇಳಿದ ತಕ್ಷಣ ಇವ್ರಿಗೆ ಕ್ಯೂರಿಯಾಸಿಟಿ ಆಯ್ತು. "ಏ ನಿಜವಾಗ್ಲೂನಾ ಧ್ಯಾನನಾ? ಧ್ಯಾನ ಅಂದ್ರೆ ಯಾವ ತರ ಮಾಡ್ತಾ ಇದ್ದೀಯ ನೀನು? ಏನ್ ಧ್ಯಾನ ಇದು? ಅದ್ರಲ್ಲಿ ಹೆಂಗ್ ಸಾಧ್ಯ ಆಗುತ್ತೆ?" ಈ ತರ ಸಂಭಾಷಣೆ ಮಾಡಿದ್ರಂತೆ. ಅಲ್ಲಿಂದ ಇವರಿಗೆ ಆ ಧ್ಯಾನದ ಮಾತುಗಳು ಮಾತಾಡ್ತಾ ಧ್ಯಾನದ ಪರಿಚಯ ರಾಮಚಂದ್ರ ರೆಡ್ಡಿ ಮಾಸ್ಟರಿಂದ ನಮ್ಮ ಪತ್ರಿ ಸಾರ್‌ಗೆ ಆಯ್ತಂತೆ ಮಾಸ್ಟರ್. ಇದಕ್ಕೆ ಒಂದು ಕಡೆ ಮೂಲ ರಾಮಚಂದ್ರ ರೆಡ್ಡಿ ಅಂತ ಕೂಡ ಹೇಳ್ಬೋದು ನಾವು. ಅವ್ರನ್ನ ಕೂಡ ಇದಕ್ಕೋಸ್ಕರ ಕಳ್ಸಿದಾರೆ ಅವ್ರ ಜೊತೆಗೆ. ಆ ತರ ಆಮೇಲೆ ಅಲ್ಲಿಂದ ಪತ್ರಿ ಸಾರ್ ಕೂಡ ಈ ಧ್ಯಾನ ಮಾಡಕ್ಕೆ ಶುರು ಮಾಡಿದ್ರಂತೆ. ಆ ಧ್ಯಾನ ಮಾಡ್ತಾ ಅವ್ರಿಗೆ ಪಿರಮಿಡ್ ಶಕ್ತಿ ಅನ್ನೋ ಬುಕ್ ಕೂಡ ಅವ್ರಿಗೆ ಯಾಕಂದ್ರೆ ಅವ್ರು ಹಳೆ ಬುಕ್ಸ್‌ನ ಯಾವಾಗ್ಲೂ ಹುಡ್ಕೊಂಡು ಪ್ರತಿ ಭಾನುವಾರ ಕೂಡ ಬುಕ್ಸ್‌ಗೆ ಹೋಗೋದು, ಆ ಬುಕ್ಸ್‌ಗಳನ್ನ ತರೋದು, ಎಲ್ಲರಿಗೂ ಹಂಚೋದು ಇದನ್ನೆಲ್ಲ ಮಾಡ್ತಿದ್ರಲ್ಲ. ಅಂತ ಸಮಯದಲ್ಲಿ ಅವರಿಗೆ ಯೂನಿವರ್ಸ್ ಅವರಿಗೆ ಪಿರಮಿಡ್ ಶಕ್ತಿ ಬಗ್ಗೆ ಕೂಡ ಒಂದು ಬುಕ್ ಅವ್ರ ಕೈಗೆ ಬರೋ ತರ ಮಾಡಿತ್ತಂತೆ. ಆಗ ಪತ್ರಿ ಸರ್ ಆ ಬುಕ್‌ನ ಓದಿ ಪಿರಮಿಡ್ಡು, ಗಿಜಾ ಪಿರಮಿಡ್ಡು ಸಾಮಾನ್ಯ ಎಲ್ಲರೂ ಎಜುಕೇಟೆಡ್‌ಗಳಿಗೆ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ ಮಾಸ್ಟರ್ಸ್. ಯಾಕಂದ್ರೆ ಬುಕ್‌ಗಳ ಹಿಸ್ಟ್ರಿಗಳಲ್ಲಿ ಅದೊಂದು ಸಬ್ಜೆಕ್ಟ್ ಬಂದಿರುತ್ತೆ. ನಾನು ಕೂಡ ಹೇಳ್ಬೇಕು ಅಂದ್ರೆ, ಈ ಧ್ಯಾನಕ್ಕೆ ಬರೋಕ್ ಮುಂಚೆನೆ ಒಂದು 10 ವರ್ಷಕ್ಕೆ ಮುಂಚೆನೆ ನನ್ನ ಮಗನಿಂದ ಕೇಳಿದ್ದೆ ಗಿಜಾ ಪಿರಮಿಡ್ ಬಗ್ಗೆ ನಾನು. ಈಗ ನನಗ್ ಗೊತ್ತಿಲ್ಲ. ಯಾಕಂದ್ರೆ ನಾನು ಅಷ್ಟು ಓದ್ದವಳು ಅಲ್ಲ. ಅಷ್ಟು ಯಾವ್ದು ಟೆಕ್ನಿಕಲ್ ಗೊತ್ತಿರೋವಳು ಅಲ್ಲ ನಾನು. ಆಗ ನನ್ನ ಮಗ ಅದನ್ನ ಓದ್ಬಿಟ್ಟು ಅದ್ರ ಬಗ್ಗೆ ಅವನು ಎಷ್ಟು ಚೆನ್ನಾಗಿ ವಿವರಣೆ ಮಾಡ್ದಂದ್ರೆ ಇನ್ನು 7th ಅಲ್ಲಿ ಏನೋ ಇದ್ದ ಮಾಸ್ಟರ್ಸ್ ಅವನು. ಆ ಸಮಯದಲ್ಲಿ ಅವನು ಆ ಗಿಜಾ ಪಿರಮಿಡ್ ಬಗ್ಗೆ ಎಲ್ಲ ಮಾತಾಡ್ಬಿಟ್ಟು, ಆ ಫೋಟೋಗಳೆಲ್ಲ ತೋರ್ಸ್ಬಿಟ್ಟು ಅವನು, "ಅಮ್ಮ ಇದು ಗಿಜಾ ಪಿರಮಿಡ್ ಅಂತಾರೆ. ಇದು ಈ ಕಟ್ಟಡ ಹೆಂಗಿದೆ ಗೊತ್ತಮ್ಮ? ಮನುಷ್ಯರು ಯಾರು ಕಟ್ಟಕ್ ಆಗೋದಿಲ್ಲ ಈ ಕಟ್ಟಡಗಳನ್ನ. ಇದನ್ನ ಮೇಲೆ ಏಲಿಯನ್ಸ್ ಅಂತ ಇರ್ತಾರಮ್ಮ. ಅವರೆಲ್ಲ ಬಂದು ಈ ಕಟ್ಟಡಗಳನ್ನ ನಿರ್ಮಾಣ ಮಾಡಿರೋದು. ಇದು ಇಲ್ಲಿರೋ ಮನುಷ್ಯರು ಮಾಡೋಂತ ಕಟ್ಟಡಗಳಲ್ಲ" ಅಂತ ಅವನು ಇದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದ ಮಾಸ್ಟರ್. ಆದ್ರೆ ನನಗೆ ಹೌದಾ! ಆ ತರದ್ದು ಒಂದಿದ್ಯಾ? ಹಂಗಂದ್ರೆ ಅದೇನು ಅಂತ ಕೂಡ ನಮ್ಗೆ ಗೊತ್ತಿಲ್ವಲ್ಲ. ಆದ್ರೆ ಇದ್ರಲ್ಲಿ ಈ ತರ ಬಾಡೀಸ್‌ನೆಲ್ಲ ಇಡ್ತಾರಂತೆ ಅವ್ರು. ಆದ್ರೆ ಸಬ್ಜೆಕ್ಟ್ ಅದಲ್ಲ ಅನ್ಕೊಳ್ತೀನಮ್ಮ ಅಂತ ಅವನು ಕೂಡ ಹೇಳಿದ್ದ ಮಾಸ್ಟರ್ಸ್ ಅದು. ಈ ತರ ನಮ್ಗೆ ಒಂದೊಂದ್ ಕಡೆಯಿಂದ ಒಂದೊಂದು ಪರಿಚಯ ಆಗುತ್ತೆ. ಆ ತರ ಪತ್ರಿ ಸರ್ ಕೂಡ ಧ್ಯಾನ ಇವರಿಂದ ಪರಿಚಯ ಆಯ್ತು. ಬುಕ್ಕು ಕಡೆಯಿಂದ ಆ ಪಿರಮಿಡ್ ಶಕ್ತಿ ಅನ್ನೋದನ್ನ ಆ ಬುಕ್ ಅವ್ರ ಕೈಗೆ ಸಿಕ್ತಂತೆ. ಆ ಬುಕ್ಕನ್ನ ಪೂರ್ತಿ ಓದಿದ್ಮೇಲೆ ಮನೆಯಲ್ಲೇ ಅವರು ಕೂಡ ಪ್ರಾಕ್ಟೀಸ್ ಮಾಡೋಕೆ ಶುರು ಮಾಡಿ ಆ ಪಿರಮಿಡ್ ಅಂದ್ರೆ ಏನು? ಅದ್ರ ಶಕ್ತಿ ರೆಟ್ಟುಗಳಲ್ಲಿ ಬರೀ ಪಾರ್ಸೆಲ್ ಬರುತ್ತಲ್ಲ ಆ ತರ ರೆಡ್ ಬಾಕ್ಸ್‌ಗಳಿದ್ರೆ ಅದನ್ನೆಲ್ಲ ಕಟ್ ಮಾಡಿ ಪಿರಮಿಡ್‌ಗಳು ಮಾಡಿ ಅದ್ರೊಳಗೆ ಆಹ್, ತರಕಾರಿಗಳಿಡೋದು, ಶೇವಿಂಗ್ ಬ್ಲೇಡ್ ಇಡೋದು, ಆ ತರ ಪತ್ರಿ ಮೇಡಮ್ ಒಂದ್ಸಲ ಚೇಳು ಕಚ್ಚಿದ್ರೆ ಕೂಡ ಇಲ್ಲ ನೀವು ಪಿರಮಿಡಲ್ಲಿ ಇಡು ಸರೋಗುತ್ತೆ ಅಂತ ಹೇಳಿ ಅವರು ಆ ವಿಷಯಕ್ಕೆ ಒದ್ದಾಡ್ತಾ ಇದ್ರೆ ಕೂಡ ಇವ್ರು ಏನು ಮಾತಾಡಿಲ್ವಂತೆ. ಸುಮ್ನೆ ಪಿರಮಿಡ್ ಕೆಳಗಡೆ ಇಡು ಎಲ್ಲ ಸರೋಗುತ್ತೆ ಅಂದ್ರಂತೆ. ಅವ್ರು ಇವ್ರ ಹತ್ರ ಏನೋ ಮಾತಾಡ್ತಾರೆ ಅಂತೇಳಿ ಆ ನೋವು ತಡೆಯೋಕೆ ಅದನ್ನ ಪಿರಮಿಡಲ್ಲಿ ಇಟ್ರೆ
ಅವ್ರಿಗೆ ಒಂಥರ ತಣ್ಣನೆ ಗಾಳಿ ಬಂತಂತೆ. ಆ ಗಾಯದ ಮೇಲೆ ಎಲ್ಲ ವಿಷ ಹರಿತಾ ಇತ್ತೋ, ಅಲ್ಲೆಲ್ಲ ಒಂಥರ ತಣ್ಣನೆ ಗಾಳಿ ಬಂದು ಒಂದ್ 10 ನಿಮಿಷಕ್ಕೆ ಅದು ಕಂಟ್ರೋಲ್‌ಗೆ ಬಂತಂತೆ ಅವ್ರಿಗೆ. ಆವಾಗ್ಲಿಂದ ಅವರು ಕೂಡ ಇದನ್ನ ಜೊತೆಗೆ ಸೇರಿ ಇಬ್ರು ಸೇರಿ ಪಿರಮಿಡ್‌ಗಳನ್ನ ಮಾಡಿ ಪ್ರಯತ್ನಗಳನ್ನ ಮಾಡ್ತಾ ಇದ್ರಂತೆ. ಏನೇನಾಗುತ್ತೆ ಇದ್ರಲ್ಲಿ ಅಂತ. ಈ ತರ ಇವರಿಬ್ಬರಿಗೆ ಪರಿಚಯ ಆಯ್ತು. ರಾಮಚಂದ್ರ ರೆಡ್ಡಿಗೆ ಮತ್ತೆ ಪತ್ರಿ ಸಾರ್‌ಗೆ. ಮೊದಲು ಇಬ್ರು ಕೂಡ ಮಾರ್ಕೆಟಿಂಗ್ ಡಿಪಾರ್ಟ್‌ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಆಧ್ಯಾತ್ಮಿಕತೆ ಕೂಡ ಇವರಿಬ್ಬರಿಗೆ ಜೊತೆಯಾಗಿರೋದ್ರಿಂದ, ಇವರಿಬ್ಬರಿಗೆ ರಾಮಚಂದ್ರ ರೆಡ್ಡಿಗೆ ಗೊತ್ತಿರೋರು ಇನ್ನೊಬ್ರು ಫ್ರೆಂಡ್ ಕೂಡ ಇವ್ರ ಜೊತೆಗಾದ್ರಂತೆ ಮಾಸ್ಟರ್ಸ್. 3 ಜನ ಫ್ರೆಂಡ್ಸು. ಈ ಆಧ್ಯಾತ್ಮಿಕತೆ ಇದ್ರಲ್ಲಿ 3 ಜನ ಫ್ರೆಂಡ್ಸ್ ಆಗಿ ಇವರೆಲ್ಲರೂ ಇದ್ರ ಬಗ್ಗೆನೇ ಮಾತಾಡ್ಕೊಳ್ತಾ, ಇದ್ರ ಬಗ್ಗೆನೇ ನೋಡ್ತಾ ಇರೋ ಸಮಯದಲ್ಲಿ ಒಂದು 2 ವರ್ಷಗಳು ಆ ಸಾವಿರದ ಇವ್ರಿಗೆ ಒಂದು 2, 3 ವರ್ಷ 75ರಲ್ಲಿ ಇವ್ರು ಇಲ್ಲಿಗೆ ಬಂದಿದ್ದಾರೆ. ಇದೆಲ್ಲ ಇವ್ರು ಪರಿಚಯ ಆಗಿ ಎಲ್ಲ ಹೋದಾಗ ಪತ್ರಿ ಸಾರ್ ಹೇಳಿದ್ದೇನಂತಂದ್ರೆ, ಫಸ್ಟ್ ಟೈಮ್ ಸದಾನಂದ ಯೋಗಿನ ಮೀಟ್ ಮಾಡಿದ್ದೆ ಯಾವಾಗ ಅಂತಂದ್ರೆ, ಜನವರಿ 1ನೇ ತಾರೀಕು 1981ರಲ್ಲಿ 81ರಲ್ಲಿ ನಾನು ಒಬ್ಬ ಸದಾನಂದ ಯೋಗಿಗಳನ್ನ ಮೀಟ್ ಮಾಡಿದೆ. ಅವತ್ತು ಹೆಂಗಾಯ್ತು ಅಂತಂದ್ರೆ, ಅದಕ್ ಮುಂಚೆ ಒಂದ್ 2-3 ದಿನಗಳಕ್ ಮುಂಚೆ ರಾಮಚಂದ್ರ ರೆಡ್ಡಿ ಮಾಸ್ಟರ್‌ಗೇನೆ ಅವ್ರಿಗೆ ಪರಿಚಯ ಇದ್ದವ್ರು ಇನ್ನೊಬ್ರು ಫ್ರೆಂಡ್ ಇದ್ರಲ್ಲ, ಅವ್ರು ಯಾರೋ ಹೇಳಿದ್ರಂತೆ. ಇಲ್ಲಿ ಇದು ಹಳೆ ಲಾಡ್ಜ್ ಇದು ರಾಘವೇಂದ್ರ ಲಾಡ್ಜ್ ಅಂತ. ಆ ಲಾಡ್ಜಲ್ಲಿ ಯಾರೋ ಒಂದು ಮಹಾನ್ ಸಾಧು ಒಬ್ರು ಬಂದಿದಾರಂತೆ. ಅವ್ರು ನೋಡೋಣ ನಾವು ಹೋಗಿ ಮಾತಾಡ್ಸೋಣ ಅಂತ ಅವ್ರಿಗೆ ಹೇಳಿದ್ರೆ, ಅವರು ಪತ್ರಿ ಸಾರ್‌ಗೆ ಇನ್ಫಾರ್ಮೇಶನ್ ಮಾಡಿದ್ರಂತೆ. ಸುಭಾಷಿತರ ಯಾರೋ ಒಂದು ಮಹಾನ್ ವ್ಯಕ್ತಿ ಇದಾರಂತೆ. ನಾವೆಲ್ಲರೂ ಒಂದ್ಸತಿ ಹೋಗ್ಬರೋಣ, ಅವ್ರನ್ನ ನೋಡ್ಕೊಂಡ್ ಬರೋಣ ಅಂತ 3 ಜನ ಮಾತಾಡ್ಕೊಂಡು, 3 ಜನ ಕೂಡ ಒಂದಿನ ರಜೆ ಇರೋ ದಿನ ಮಾತಾಡ್ಕೊಂಡು ಬೆಳಗ್ಗೆನೆ ಎದ್ದು ಅವ್ರನ್ನ ಹುಡುಕೊಂಡು ಹೋದ್ರಂತೆ ಮಾಸ್ಟರ್ಸ್. ಹುಡುಕೊಂಡು ಹೋದ್ರೆ ಆ ಲಾಡ್ಜಲ್ಲಿ ಮೇಲ್ಗಡೆ ಒಂದು ಚಿಕ್ಕ ರೂಮ್ ಅಂತೆ, ಹಳೇ ಲಾಡ್ಜ್ ಅಂತೆ. ಅವಧೂತಗಳು, ಋಷಿಗಳು, ಮುನಿಗಳು ಹೆಂಗಿರ್ತಾರೆ ಅನ್ನೋದಕ್ಕೆ ಒಂದು ಹಳೇ ಲಾಡ್ಜ್ ಅಂತೆ. ಅದು ಹೆಂಗಿತ್ತು ಅಂತಂದ್ರೆ ಅಲ್ಲಿ ಏನು ಬರೀ ಒಂದು ಚಿಕ್ಕದು ಒಂದು ದಾರದ ಮಂಚಗಳು ಬರ್ತಿಲ್ಲ. ಅವಾಗೆಲ್ಲ ದಾರದ ಮಂಚ ಇರ್ತಾ ಇತ್ತಲ್ಲ ಮಾಸ್ಟರ್ಸ್. ಒಂದು ಚಿಕ್ಕದು ಒಂದು ದಾರ ಬರೋದು, ತೆಂಗಿನ ನಾರ್ ತರ ದಾರ. ಆ ದಾರದಲ್ಲಿ ಒಂದು ಮಂಚನ ಎಣಿಯೋರು. ಆ ತರದ್ದು ಒಂದು ಮಂಚದ ಮೇಲೆ ಅವ್ರು ಅಷ್ಟೊತ್ತಿಗೆನೆ ಅವರು ದೇಹನ ತುಂಬಾ ಶಿಂಕ್ ಆಗಿ ಅವ್ರು ಇವಾಗ ಏನ್ ನಮಗ್ ಫೋಟೋಗಳು ತೋರಿಸ್ತಾರೋ ಆ ತರ ಸಣ್ಣಕ್ಕೆ ಇದ್ರಂತೆ. ಆ ಚಿಕ್ಕದ್ ಮಂಚ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟೇ ತರದ್ದು ಮಂಚದ ಮೇಲೆ ಅವರು ಒಂದು ಲುಂಗಿ ಕಟ್ಕೊಂಡು ಆ ಮಂಚದ ಮೇಲೆ ಕೂತಿದ್ರಂತೆ. ಇವ್ರು ಹೋದಾಗ ಇವ್ರೆಲ್ಲಾರ ಕಡೆ ನೋಡ್ಬಿಟ್ಟು, ಏನ್ ಬೇಕು ನಿಮ್ಗೆಲ್ಲಾರ್ಗು ಅಂತಂದ್ರಂತೆ. ಇವ್ರು ಇನ್ನೂ ಪತ್ರಿ ಸಾರ್ ಬಾಯ್ ಬಿಟ್ಟು ಏನು ಹೇಳೋಣ ಅನ್ನೋಷ್ಟ್ರಲ್ಲೇ ಆ ಗುರುಗಳೇ ಹೇಳಿದ್ರಂತೆ ಮಾಸ್ಟರ್. ಸದಾನಂದ ಯೋಗಿಗಳೇ ಹೇಳಿದ್ರಂತೆ, ಇಲ್ಲಿ ಓನ್ಲಿ ಬ್ರಹ್ಮಜ್ಞಾನ ಮಾತ್ರ ಸಿಗೋದು, ಇನ್ನೇನು ಇಲ್ಲ. ಯಾಕೆ ಬಂದ್ರಿ ಇಲ್ಲಿಗೆ ಅಂದ್ರಂತೆ ಸೀರಿಯಸ್ ಆಗಿ. ಆಗ ಇಮಿಡಿಯೇಟ್ ಆಗಿ ಪತ್ರಿ ಸರ್ ಆನ್ಸರ್ ಮಾಡಿದ್ರಂತೆ, ನಾವು ಕೂಡ ಅದನ್ನೇ ಸ್ವಾಮಿ ಹುಡ್ಕೊಂಡ್ ಬಂದಿರೋದು, ನಮಗೆ ಅದೊಂದೇ ಬೇಕು, ನಮಗೂ ಬೇರೆ ಏನು ಬೇಡ ಅಂದ್ರಂತೆ ಮಾಸ್ಟರ್ಸ್. ಆಗ ಅವರು ನಕ್ಬಿಟ್ಟು, ಹಾ ನಾಳೆ ಬೆಳಗ್ಗೆನೆ ಬಂದ್ಬಿಡಿ, 6 ಗಂಟೆಗೆಲ್ಲ ಬಂದ್ಬಿಡಿ ಇಲ್ಲಿಗೆ ಮಾತಾಡೋಣ ಅಂತ ಅಂದ್ರಂತೆ ಸೀರಿಯಸ್ ಆಗಿ. ಆ ತರ ಆ ಗುರುಗಳ ಒಂದು ಪರಿಚಯ ಆಯ್ತಂತೆ. ಇವರಿಗೆ ಸದಾನಂದ ಯೋಗಿಗಳ ಪರಿಚಯ ಆಯ್ತಂತೆ. ಆಗ ಪತ್ರಿ ಸಾರ್ ಯಾವಾಗಲೂ ಕೂಡ ಹೇಳ್ತಾರೆ, ಅವರು ಬ್ರಹ್ಮಜ್ಞಾನನೇ ಇಲ್ಲಿದೆ ಅಂತಂದ್ರೆ ನಮಗೂ ಅದೇ ಬೇಕು ಅನ್ನೋ ಮಟ್ಟಕ್ಕೆ ನಾವು ಹೇಳ್ಬೇಕು ಅಂತಂದ್ರೆ, ನಾನು ಅಷ್ಟೊತ್ತಿಗೆ ಬ್ರಹ್ಮಜ್ಞಾನನ ಪಡ್ಕೊಂಡಿದ್ದೆ. ಯಾಕಂದ್ರೆ ನಾವು ಬ್ರಹ್ಮಜ್ಞಾನ ಪಡ್ಕೊಂಡಿದ್ರೇನೆ ಇನ್ನೊಬ್ಬ ಬ್ರಹ್ಮಜ್ಞಾನಿ ನಮಗ್ ಸಿಗೋದು. ನಮಗೆ ಆ ಜ್ಞಾನ ಇಲ್ದಿದ್ರೆ ಅಂತವ್ರನ್ನ ನಾವು ಮೀಟ್ ಮಾಡಕ್ ಆಗೋದಿಲ್ಲ. ಬ್ರಹ್ಮಜ್ಞಾನ ನಾವು ಪಡ್ಕೊಂಡಿದ್ರೇನೆ ಇನ್ನೊಬ್ರು ಬ್ರಹ್ಮಜ್ಞಾನ ಹತ್ರ ನಾವು ಹೋಗಿ ಮಾತಾಡೋಕೆ ಯೂನಿವರ್ಸ್ ಯಾವಾಗ್ಲೂ ಕೂಡ ನಮಗೆ ಸಹಾಯ ಮಾಡುತ್ತೆ. ಅದಕ್ಕೆ ನಾನು ಬ್ರಹ್ಮಜ್ಞಾನಿ ಆಗಿರೋದ್ರಿಂದಾನೇ ಆ ಬ್ರಹ್ಮಜ್ಞಾನಿ ನನಗೆ ಸಿಕ್ಕಿದ್ರು, ಗುರುಗಳಾಗಿ ಸಿಕ್ಕಿದ್ರು ಅಂತ. ಇದನ್ನ ಯಾವಾಗ್ಲೂ ಅದನ್ನ ಯಾಕೆ ಹೇಳ್ತಾ ಇದ್ದೆ ಅಂದ್ರೆ, ನಾನು ನಿಮ್ಗೆಲ್ಲರಿಗೂ ಇದನ್ನ ಎಕ್ಸಾಂಪಲ್ ಎಲ್ಲಿಗೆ ಹೇಳಿದ್ರಂದ್ರೆ ಮಾಸ್ಟರ್ಸ್, ಇದು ನಮ್ಗೆ ಹೇಳಿದ್ರೆ ಎಕ್ಸಾಂಪಲ್‌ನ. ನೀವೆಲ್ಲರೂ ಕೂಡ ಬ್ರಹ್ಮಜ್ಞಾನಿಗಳಾಗಿರೋದಕ್ಕೆ ನನ್ನನ್ನ ಹುಡ್ಕೊಂಡ್ ಬಂದಿದ್ದೀರಾ. ನೀವು ಜ್ಞಾನ ಇಲ್ದೇ ಇದ್ರೆ ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್‌ಮೆಂಟ್ ಅಲ್ಲಿ ಬರ್ತಾ ಇರ್ಲಿಲ್ಲ. ನೀವು ನನ್ನ ಹತ್ರಕ್ ಬರ್ತಾ ಇರ್ಲಿಲ್ಲ. ನನ್ನ ಜೊತೆ ನೀವು ಎಷ್ಟೋ ಜನ್ಮಗಳು ಈ ಜ್ಞಾನಕ್ಕೋಸ್ಕರ ನನ್ ಜೊತೆ ಪ್ರಯಾಣ ಮಾಡ್ತಾ ಇದ್ರೆ ನೀವೆಲ್ಲರೂ. ಅದಿಲ್ದೇ ಇದ್ರೆ ಇಲ್ಲಿ ನನ್ನ ಕಿರು ಬೆರಳು ಕೂಡ ಮುಟ್ಟೋಕೆ ನಿಮ್ಗೆ ಯಾರಿಗೂ ಸಾಧ್ಯ ಆಗ್ತಾ ಇರ್ಲಿಲ್ಲ. ಅದಕ್ಕೆ ಅದಕ್ಕೆ ಮೈ ಡಿಯರ್
ಫ್ರೆಂಡ್ಸ್ ಮೈ ಡಿಯರ್ ಮಾಸ್ಟರ್ಸ್ ಮೈ ಡಿಯರ್ ಗಾಡ್ಸ್ ಅಂತ ಅವ್ರು ಯಾಕೆ ಹೇಳ್ತಾ ಇದ್ರು ಅಂದ್ರೆ ಅವ್ರಿಗೆ ನಾವೆಲ್ಲರೂ ಯಾರು ಅಂತ ಗೊತ್ತು ಮಾಸ್ಟರ್ಸ್. ಆದ್ರೆ ನಾವೇ ಆ ಸ್ಥಿತಿನ ಕಾಪಾಡ್ಕೊಳಕ್ ಆಗ್ದರೇನೆ ಬ್ಯಾಲೆನ್ಸ್ ಮಾಡಕ್ ಆಗ್ದರೇನೆ ಓದಾಡ್ತೀವಿ. ಯಾಕಂದ್ರೆ ಪತ್ರಿ ಸರ್ ಬ್ಯಾಲೆನ್ಸ್ ಮಾಡ್ಬಿಟ್ರು. ಇವಾಗ ಸದಾನಂದ ಗುರುಗಳು ಸಿಕ್ಕಿದಾಗ ಪತ್ರಿ ಸರ್ ಏನ್ ಹೇಳಿದ್ರು, ನಮಗೂ ಅದೇ ಬೇಕು ಸ್ವಾಮಿ ಅಂದ್ರಂತೆ. ಅಂದ್ರೆ ಅವ್ರು ಸಿಕ್ಕದ ಮೇಲೆ ಅವ್ರು ಅದನ್ನ ತಗೊಂಡು ಹೆಂಗೆ ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋದನ್ನ ಅವ್ರ ಗುರಿ ಏನಿತ್ತು ಗುರಿ ಕಡೆ ಒಂದೇ ಗುರಿಯಲ್ಲಿ ಪ್ರಯಾಣ ಮಾಡಿದ್ರು ಅವ್ರು. ಈ ಕಡೆ ಆ ಕಡೆ ಎಷ್ಟೋ ಡಿಸ್ಟರ್ಬೆನ್ಸ್ ಅವ್ರಿಗೂ ಆಯ್ತು. ಯಾಕಂದ್ರೆ ಅವ್ರಿಗೂ ಸಂಸಾರ ಇತ್ತು, ಇಬ್ರು ಮಕ್ಕಳಿದ್ರು, ಸಮಾಜ ಇತ್ತು, ದೊಡ್ಡ ದೊಡ್ಡ ಕುಟುಂಬಗಳು ಎರಡೂ ಕಡೆ. ಎರಡೂ ಕುಟುಂಬಗಳ ಕಡೆ ಮಾತುಗಳು, ಓದ್ ಕಡೆ ಎಲ್ಲ ಅವಮಾನಗಳು, ಎಷ್ಟೋ ಎಷ್ಟೋ ಡಿಸ್ಟರ್ಬೆನ್ಸ್ ಬಂತು ಮಾಸ್ಟರ್ಸ್. ಆದ್ರೆ ಕೂಡ ಅವರ ಗುರಿಯಿಂದ ಯಾವತ್ತೂ ಕೂಡ ಅವರು ಅಚಲರಾಗ್ಲಿಲ್ಲ. ಈ ಕಡೆಗೆ ಆ ಕಡೆಗೆ ಅವರು ಚಂಚಲವಾಗಿ ಓಡಾಡ್ಲಿಲ್ಲ. ಅಚಲವಾಗಿ ಒಂದೇ ಕಡೆ. ಒಂದು ಕಡೆ ಗುರಿ ಅಂದ್ರೆ ಅದು ಅಚಲ ಅಂತಂದ್ರೆ ಏನು? ಕದಲ್ದೇ ಇರೋಂಥದ್ದು. ಆ ಮೈಂಡ್ ಹೆಂಗ್ ಮಾಡ್ಕೊಂಡ್ರು ಅಂದ್ರೆ ಅವ್ರು ಇನ್ನು ಇದು ಮಾಡ್ಬೇಕು ಅಂದ್ರೆ ಇದ್ ಮಾಡ್ಬೇಕಷ್ಟೇ. ಪಕ್ಕದಲ್ಲಿ ಇವ್ರೇನ್ ಹೇಳ್ತಾ ಇದಾರೆ, ಅವ್ರೇನ್ ಹೇಳ್ತಾ ಇದಾರೆ, ಅವ್ರೇನ್ ಮಾತಾಡ್ತಾರೆ, ಯಾರ್ ನಿಲ್ಲಿಸ್ತಾರೆ, ನನ್ ಮಕ್ಕಳನ್ನ ಯಾರು ಕೊಡ್ತಾರೆ, ಹೆಂಡ್ತಿನ ಯಾರು ನೋಡ್ಕೊಳ್ತಾರೆ, ಇದು ಯಾವುದನ್ನ ಬಿಟ್ಟು ಏನ್ ವರ್ಷ ಯಾಕಂತಂದ್ರೆ ಅವ್ರ ಕೆಲ್ಸಕ್ ನಾವು ನಮ್ ಕೆಲ್ಸ ಅವ್ರು ನೋಡ್ತಾರ ಅಷ್ಟೇ. ಆ ಒಂದು ನಂಬಿಕೆ ಅನ್ನೋದು ಬಂದಾಗ, ಒಂದು ಗುರುಗಳ ಹತ್ರ ಹೋದಾಗ ಏನ್ ಹಿಡ್ಕೊಬೇಕೋ ಅದನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ರು ಮಾಸ್ಟರ್ಸ್ ಪತ್ರಿ ಸರ್. ಆಗ ಗುರುಗಳ ಜೊತೆ ಪ್ರಯಾಣ ಮಾಡಿ 1-2 ವರ್ಷಗಳ ಕಾಲ ಸದಾನಂದ ಯೋಗಿಗಳ ಜೊತೆಗೆ ಅವ್ರ ಪ್ರಯಾಣ ನಡೆಯಿತು. ಪ್ರತಿದಿನ ಅವ್ರಿಗೆ ಟೈಮ್ ಕ್ಯಾಂಪ್‌ಗಳಿಗೆ ಹೋಗೋರಂತೆ. ಕ್ಯಾಂಪ್‌ಗಳಿಂದ ಬಂದಿದ ತಕ್ಷಣ ರೆಡಿ ಆಗ್ಬಿಟ್ಟು ಗುರುಗಳ ಹತ್ರ ಓಡೋಗ್ಬಿಡೋರಂತೆ. ಅವ್ರಿಗೆ ಟೈಮ್ ಸಿಕ್ಕಿದಾಗೆಲ್ಲ ಇನ್ನೆಲ್ಲೂ ಹೋಗ್ತಾ ಇರ್ಲಿಲ್ವಂತೆ. ಅದಕ್ ಮುಂಚೆ ಆದ್ರೂ ಆ ಕ್ಲಬ್, ಈ ಕ್ಲಬ್ ಅಂತ ಹೇಳಿ ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿ ಅಲ್ಲಿ ಇಲ್ಲಿ ಓಡಾಡ್ತಿದ್ದಂತ ಪತ್ರಿ ಸಾರು, ಸದಾನಂದ ಯೋಗಿಗಳನ್ನ ಯಾವಾಗ ಫಸ್ಟ್ ಟೈಮ್ ಮೀಟ್ ಮಾಡಿದ್ರು ಮಾರನೇ ದಿನ 6 ಗಂಟೆಗೆಲ್ಲ ಹೋದ್ರಂತೆ 3 ಜನ ಫ್ರೆಂಡ್ಸ್. ಗುರುಗಳು ಹೇಳಿದ್ರಲ್ಲ ಇಷ್ಟೊತ್ತಿಗೆ ಬಾ ಅಂತ ಹೇಳಿ 3 ಜನ 6 ಗಂಟೆಗೆ ಹೋದ್ರಂತೆ. 6 ಗಂಟೆಗೆ ಹೋದ್ರೆ ಅವ್ರು ಸ್ವಲ್ಪ ಜ್ಞಾನನ ಹಂಚಿದ್ರು ಅಂದ್ರು. ಆ ಸಮಯದಲ್ಲಿ ಏನೇನ್ ಹಂಚಿದ್ರೋ ಗೊತ್ತಿಲ್ಲ. ಆದ್ರೆ ಅಲ್ಲಿಂದ ಪತ್ರಿ ಸರ್ ಕಂಟಿನ್ಯೂ ಮಾಡಿದ್ರು. ಇವರಿಬ್ರು ರಾಮಚಂದ್ರ ರೆಡ್ಡಿ ಮಾಸ್ಟ್ರು ಅವರು ದೂರದ ಊರಲ್ಲಿ ಇದ್ದಿದ್ರ ಕಾರಣನೋ, ಮತ್ತೆ ಯಾವ್ದು ಕಾರಣ ಅವ್ರ ಫ್ರೆಂಡ್ ಇನ್ನೊಬ್ರು ಇದ್ರಲ್ಲ, ಅವರು ಇಷ್ಟು ರೆಗ್ಯುಲರ್ ಆಗಿ ಮಾಡೋಕೆ ಬಂದಿಲ್ವಂತೆ. ಅವರು ಸ್ವಲ್ಪ ದಿನಕ್ಕೆ ಅವರು ಕೂಡ ಡಿಟ್ಯಾಚ್ ಮಾಡ್ಕೊಂಡ್ರು. ಅವ್ರ ಕೆಲ್ಸಕ್ಕೆ ಅವ್ರು ಮುಂದೆ ಹೋದ್ರು. ಗುರುಗಳ್ ನೋಡಿದ್ವಿ. ಇನ್ನ ಅಷ್ಟೇ ಅವ್ರ ಕೆಲ್ಸ ಮುಗ್ದೋಯ್ತು. ಇವ್ರಿಗೆ ಪತ್ರಿ ಸರ್‌ಗೆ ಪರಿಚಯ ಮಾಡೋರ್ಗ್ ಮಾತ್ರ ಅವ್ರ ಕೆಲ್ಸ ಅಲ್ಲಿತ್ತು ಮಾಸ್ಟರ್ಸ್. ಪತ್ರಿ ಸರ್ ಮಾತ್ರ ಕಂಟಿನ್ಯೂ ಮಾಡಿದ್ರಂತೆ 2 ವರ್ಷಗಳ ಕಾಲ ಗುರು ಸೇವೆ ಮಾಡಿ. ಅವರು ಬರೀ ಒಂದು ಟೀ ಕುಡಿಯೋರಂತೆ, ಚಿಕ್ಕದೊಂದು ಗ್ಲಾಸಲ್ಲಿ ಟೀ ಕುಡಿಯೋರಂತೆ, ಒಂದು ಬೀಡಿ ಸೇದೋರಂತೆ ಮಾಸ್ಟರ್ಸ್. ಆಹಾರ ಕೂಡ ಅವ್ರು ಏನು ಕೇಳ್ತಾ ಇರ್ಲಿಲ್ವಂತೆ. ಅದೆರಡೂ ಮಾತ್ರ ಪತ್ರಿ ಸರ್ ಯಾವಾಗ್ಲೂ ಕೂಡ ಪೂರೈಸಿದವ್ರಂತೆ. ಅಲ್ಲಿರೋ ಟೀ ಅವ್ರಿಗೆ ಹೇಳಿದ್ರಂತೆ, ಅವ್ರಿಗೆ ಯಾರಿಗ್ ಬೇಕೋ ಎಷ್ಟು ಟೀ ಬೇಕೋ ಅಷ್ಟು ಕೊಡಿ ಅಂತ ಹೇಳಿದ್ರಂತೆ. ಮತ್ತೆ ಪತ್ರಿ ಸರ್ ಹೋದಾಗೆಲ್ಲ ಅವ್ರಿಗೆ ಬೀಡಿ ಕಟ್ಟೆಗಳು ಅವಾಗ ಬಂದಂತ ಬೀಡಿ ಯಾವ್ದಿತ್ತೋ ಆ ಬೀಡಿಗಳನ್ನ ತಗೊಂಡೋಗಿ ಅವ್ರಿಗೆ ಕೊಟ್ಬಿಡೋರಂತೆ ಗುರುಗಳಿಗೆ. ಅದನ್ನು ಕೊಟ್ಬಿಡೋರಂತೆ. ಆಮೇಲೆ ಇವ್ರು ಕ್ಯಾಂಪ್‌ಗಳಿಗೆ ಹೋಗಿರೋ ಸಮಯದಲ್ಲಿ ಪತ್ರಿ ಮೇಡಮ್ ಕೂಡ ದೊಡ್ಡ ಮಗಳನ್ನ ಕರ್ಕೊಂಡು ಪರಿಣಿತಾ ಮೇಡಮ್‌ನ ಕರ್ಕೊಂಡು ಎಷ್ಟೊಂದ್ ಸತಿ ಕ್ಯಾರಿಯರ್‌ಗಳು ಕೂಡ ತಗೊಂಡೋಗಿ ಪತ್ರಿ ಮೇಡಮ್ ಕೂಡ ಆ ಸೇವೆ ಮಾಡ್ಕೊಂಡಿದ್ದಾರೆ. ಆ ಸೇವೆ ಮಾಡ್ಕೊಂಡು ಪತ್ರಿ ಮೇಡಮ್ ಆದ್ರೆ ಗುರು ಅಂತ್ಲೋ, ಇವ್ರೊಂದು ಬ್ರಹ್ಮಜ್ಞಾನಿ ಅಂತ್ಲೋ, ಇವ್ರಿಗೆ ಸೇವೆ ಮಾಡ್ತಾ ಇದ್ವು ಅನ್ನೋ ಭಾವನೆಯಿಂದ ಪತ್ರಿ ಮೇಡಮ್ ಮಾಡೋಕ್ ಆಗ್ಲಿಲ್ವಂತೆ ಮಾಸ್ಟರ್ಸ್. ಅದು ಮೇಡಮು ಸ್ವರ್ಣಾಮೃತಮಲ್ಲಿ ಅವರೇ ಹೇಳಿ ಒಂದ್ಸತಿ ಅವರೇ ನನಗ ಅವಾಗ ಈ ಗುರುಗಳ ಮಹಾತ್ಮೆ ಗೊತ್ತಿದ್ರೆ ಇನ್ನೊಂದ್ ಸ್ವಲ್ಪ ಶ್ರದ್ಧೆಯಿಂದ ಸೇವೆ ಮಾಡ್ತಿದ್ನೇನೋ, ಆ ಪುಣ್ಯ ಇನ್ನೊಂದ್ ಸ್ವಲ್ಪ ಜಾಸ್ತಿ ತಗೊಳ್ತಾ ಇದ್ನೇನೋ ಗೊತ್ತಿಲ್ಲ. ಆದ್ರೆ ನನಗ್ ಅವಾಗ ಬರೀ ಕೋಪ ಇತ್ತು. ಯಾಕಂದ್ರೆ ಪತ್ರಿ ಸರ್ ಕೆಲ್ಸ ಬಿಟ್ಟು ಬಂದಿದ್ದಾರೆ, ಕೆಲ್ಸ ಬಿಟ್ಟಿದ್ದಾರೆ. ಯಾವಾಗ ನೋಡಿದ್ರು ಈ ಗುರುಗಳು ಅಂತ ಓಡಾಡ್ತಾ ಇದಾರೆ. ಇವ್ರು ಯಾವಾಗ ನೋಡಿದ್ರು ಧ್ಯಾನ ಧ್ಯಾನ ಅಂತ ಓಡಾಡ್ತಾ ಇದಾರೆ. ಈ ಸಂಸಾರ ನೀಡ್ಸ್ಕೊಂತ ಇಲ್ವಲ್ಲ ಅಂತ ಹೇಳಿ ಇವ್ರಿಗೆ ತುಂಬಾ ಕೋಪ ಇತ್ತು ಆ ಸಮಯದಲ್ಲಿ. ಪತ್ರಿ ಸರ್ ಇನ್ನೂ ಕೆಲಸ ಮಾಡ್ತಾನೆ ಇದ್ರು ಮಾಸ್ಟರ್ಸ್ ಅವಾಗ. ಆದ್ರೆ ಕೂಡ ಅವರು ಬರೀ ಗುರುಗಳಂತ ಓಡಾಡ್ತಾರೆ, ಧ್ಯಾನ ಅಂತ ಓಡಾಡ್ತಾರೆ ಅಂತ ಕೋಪದಿಂದ ಇದ್ರಂತ ಆ ಸಮಯದಲ್ಲಿ. ಅದಕ್ಕೆ ಪತ್ರಿ ಸಾರು ಎಲ್ಲಾರ್ ಕ್ಯಾಂಪ್‌ಗಳಿಗೆ ಹೋದ್ರೆ ಊಟ ಮಾತ್ರ ರೆಗ್ಯುಲರ್ ಆಗಿ ಟೈಮ್ ಸರಿಯಾಗಿ ತಗೊಂಡೋಗಿ ಕೊಡೋಂತ ಪ್ರಸಾದ ಮಾತ್ರ ಕೊಡೋರಂತೆ. ಮಗಳನ್ನ ಕರ್ಕೊಂಡು ಆಟೋದಲ್ಲಿ ಹೋಗೋರಂತೆ. ಕರ್ಕೊಂಡೋಗಿ ಪ್ರತಿದಿನ ಊಟ ಕೊಡೋರಂತೆ. ಆದ್ರೆ ಕೂಡ ಆಗ ಸದಾನಂದ ಯೋಗಿಗಳು ಕೂಡ ಅಮ್ಮನಿಗೂ ಹೇಳಿದ್ರಂತೆ, "ನೀನು ಅನ್ನಪೂರ್ಣೇಶ್ವರಿ ಆಗ್ತೀಯ ಬಿಡಮ್ಮ. ನೀನ್ ಅನ್ನಪೂರ್ಣೇಶ್ವರಿ ತಾಯಿ ನೀನು. ನೀನ್ ಅನ್ನಪೂರ್ಣೇಶ್ವರಿ ಆಗ್ತೀಯ ಬಿಡು. ನೀನು ಮುಂದೆ ಧ್ಯಾನಕ್ಕೆ ಬರ್ತೀಯ ಬಿಡು. ಎಲ್ಲೂ ಹೋಗಲ್ಲ ನೀನು ಬರ್ತೀಯ ಬಿಡು." ಈ ತರ ಒಂದು 2, 3 ಮಾತುಗಳು ಮಾತ್ರ ಅಮ್ಮನ ಹತ್ರ ಮಾತಾಡಿದ್ರಂತೆ. ಇವ್ರು ಜಾಸ್ತಿ ಅಷ್ಟೊಂದು ಅವ್ರನ್ನ ಇಡ್ಸ್ಕೊಂತಾ ಇರ್ಲಿಲ್ವಲ್ಲ. ಅದಕ್ಕೆ ಆದ್ರೂ ಕೂಡ ಅವರೇ ಮುಂದುವರೆದು ಅಮ್ಮನ ಹತ್ರ ಮಾತಾಡಿದ್ರಂತೆ. ಅದನ್ನ ಸ್ವರ್ಣಾಮೃತಮಲ್ಲಿ ಅಮ್ಮ ಕೂಡ ಶೇರ್ ಮಾಡ್ಕೊಳ್ತಾರೆ ಮಾಸ್ಟರ್ಸ್ ಇದನ್ನ. ಈ ತರ ಪತ್ರಿ ಸರ್ 2 ವರ್ಷಗಳ ಕಾಲ ಆ ಸದಾನಂದ ಯೋಗಿಗಳ ಜೊತೆಗೆ ಪರಿಚಯ ಆಗಿ, ಅವ್ರ ಜ್ಞಾನನ ಸಂಪೂರ್ಣವಾಗಿ ಇವರಿಗೆ ಧಾರೆ ಎರೆದು, ಅವರು
ಎಷ್ಟೋ ಜ್ಞಾನನ ಇವರಿಗೆ ಹಂಚಿ ಅವರು ಕೂಡ ಹೇಳ್ಕೊಟ್ಟಿದ್ದಂತ ಧ್ಯಾನ ಏನು ಅಂತಂದ್ರೆ ಆನಾಪಾನಸತಿ ಧ್ಯಾನನೇ ಅವರು ಹೇಳ್ಕೊಟ್ರಂತೆ ಮಾಸ್ಟರ್ಸ್. ಇದೊಂದೇ ಸುಭಾಷ್, ನೀನ್ ಇದನ್ನ ಮಾಡೋಕೆ ಬಂದಿದ್ಯಪ್ಪ, ಇದನ್ನ ನೀನ್ ಮುಂದುವರ್ಸ್ಕೊಂಡು ಹೋಗು, ನೀನ್ ಅದ್ಭುತವಾಗಿ ಮುಂದಕ್ಕೆ ಹೋಗ್ತೀಯ ಬಿಡು, ನಿನ್ ಪರ್ಪಸ್ ಇದೆ ಅಲ್ವಾ ಅಂತ ಹೇಳಿ ಅವರು ಚಿಕ್ಕದಾಗಿ ಈ ಜ್ಞಾನನ ಮಾತುಗಳು ಚಿಕ್ಕವು, ಅವರು ಇನ್ನರಿಂದ ಕಳಿಸಿರುವಂತ ಎನರ್ಜಿ ಅದ್ಭುತವಾದಂತ ಶಕ್ತಿನ ಪತ್ರಿ ಸರಿಗೆ ದಾರೆ ಎರೆದಿದ್ದಾರೆ ಮಾಸ್ಟರ್ಸ್. ಈ ಶಿಷ್ಯನಿಗೋಸ್ಕರ ಅವರು ಅಷ್ಟೊತ್ತಿಗೆ ಅವ್ರು ಇಲ್ಲಿ ಕರ್ನೂಲ್‌ಗೆ ಬಂದು ಆ ಲಾಡ್ಜ್ ಅಲ್ಲಿ ಇರೋ ಅಷ್ಟೊತ್ತಿಗೆ ಅವರೇ ಹೇಳಿದ್ರಂತೆ ಮಾಸ್ಟರ್ಸ್, ಅದು ಸದಾನಂದ ಯೋಗಿಗಳೇ ಹೇಳಿದ್ರಂತೆ. ಪತ್ರಿ ಸರ್ ಕೂಡ ಇದನ್ನ ಪತ್ರಿ ಸರ್ ಅದನ್ನ ಹೇಳಿದ್ರು, ಇದು ನಾನ್ ಹೇಳ್ತಾ ಇಲ್ಲ, ಆ ಗುರುಗಳೇ ನನ್ನ ಹತ್ರ ಹಂಚ್ಕೊಂಡಿದ್ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ ನಾನು ಅಂತ ಗುರುಗಳು ಹೇಳಿದ್ರು. ಆ ಗುರುಗಳು ಹಂಚ್ಕೊಳ್ದೇನೆ ನಾನು ಕೂಡ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ ಮಾಸ್ಟರ್ಸ್ ಇಲ್ಲಿ. ಅಷ್ಟೊತ್ತಿಗೆ ಪತ್ರಿ ಸರ್ನ ಮೀಟ್ ಮಾಡೋ ಅಷ್ಟರಲ್ಲಿ ಸದಾನಂದ ಯೋಗಿಗಳಿಗೆ 2000 ವರ್ಷಗಳಾಗಿತ್ತಂತೆ ಮಾಸ್ಟರ್ಸ್. 2000 ವರ್ಷಗಳಿಂದ ಸಾಧನೆ ಮಾಡಿ ಅವರ ಒಂದ ಆ ಶಕ್ತಿನ ಹಂಚಿ ಇನ್ನೊಬ್ಬರನ್ನ ಈ ಲೋಕ ಕಲ್ಯಾಣಕ್ಕೆ ರೆಡಿ ಮಾಡೋದಕ್ಕೆ ಈ ಶಿಷ್ಯನ್ನ ಆ ಸಮಯಕ್ಕೋಸ್ಕರ, ಈ ಶಿಷ್ಯ ಬರೋ ಸಮಯಕ್ಕೋಸ್ಕರ ಕಾದು ಕುಳಿತಿದ್ರಂತೆ ಮಾಸ್ಟರ್ಸ್ ಅವರ ಲಾಡ್ಜ್ ಅಲ್ಲಿ. ಪತ್ರಿ ಸರ್ಗೋಸ್ಕರ ಕಾಯ್ತಾ ಕೂತಿದ್ರಂತೆ ಅವರು. ಯಾಕಂದ್ರೆ ಅವ್ರ ಅನುಭವಗಳಲ್ಲಿ ಅಷ್ಟೊತ್ತಿಗೆ ಅವರು ಜೀಸಸ್ನ ನೋಡಿದ್ದೆ, ಜೀಸಸ್ ಕಾಲದಲ್ಲಿ ಕೂಡ ಅವ್ರು ಇದ್ರಂತೆ. ಇನ್ನು ಆತರ ಯಾವ್ದಾವ್ದೋ ಅನುಭವಗಳು ಅವ್ರು ಹಂಚ್ಕೊಂಡಿದ್ರಂತೆ. ಆತರ ಆಗಿ 2 ವರ್ಷಗಳು ಕಾಲ ಇದ್ದು ಅವರ ಸಂಪೂರ್ಣ ಜ್ಞಾನನ ಇವರಿಗೆ ದಾರೆ ಎರೆದು ಅವರು 2 ವರ್ಷಗಳಾದ್ಮೇಲೆ ಅವ್ರು ಹೇಳಿದ್ರಂತೆ, ಒಂದಿನ ಪತ್ರಿ ಸರ್ ಹೋಗಿದ ತಕ್ಷಣ, ಸುಭಾಷ್ ನನ್ನ ಕೆಲಸ ಮುಗ್ದಿದೆ, ನನಗೆ ಒಂದು ಸಮಾಧಿ ಏರ್ಪಾಟ್ ಮಾಡ್ಬೇಕಪ್ಪ ನೀನು ಅಂದ್ರಂತೆ. ಪತ್ರಿ ಸರ್ ಹೇಳ್ತಾರೆ, ಯಾಕಂದ್ರೆ ನಾನು ಆತ್ಮಜ್ಞಾನಿ ಅಲ್ವಾ, ನನಗ್ ದುಃಖ ಅನಿಸ್ಲಿಲ್ಲ, ನನ್ಗೇನ್ ಜ್ಞಾನ ಬೇಕೋ ಅದನ್ನ ಕೊಟ್ಟಿದ್ರು ಅವರು. ಆದ್ರಿಂದ ನಾನೇನ್ ಮಾಡಿದೆ, ಎಸ್ ಗುರುಗಳೇ, ಯಾವಾಗ ಮಾಡ್ಬೇಕು ಹೇಳಿ ಅಂತ ಹೇಳಿದೆ ನಾನು. ಏಪ್ರಿಲ್ 14ನೇ ತಾರೀಕೇನೋ ಸುಭಾಷ್ ಪತ್ರಿ ಸರ್ನ ಕರೆದ್ಬಿಟ್ಟು, ಸುಭಾಷ್ ನನ್ನ ಕೆಲಸ ಮುಗ್ದಿದೆ, ನಾನು ಬಾಡಿ ವೆಕೇಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ, ನನಗೆ ಸಮಾಧಿ ರೆಡಿ ಮಾಡು ಅಂತ ಹೇಳಿದ್ರಂತೆ ಮಾಸ್ಟರ್ಸ್. ಆದ್ರೆ ಪತ್ರಿ ಸರ್ ನಮಗೆ ಎಲ್ ಮಾಡ್ಲಿ, ಎಲ್ಲಿಗೆ ಹೋಗ್ಲಿ, ಏನ್ ಮಾಡ್ಲಿ, ಈ ತರ ಕ್ವಶನ್ ಏನೋ ಕೇಳಿಲ್ವಂತೆ ಅವರು. ಆಯ್ತು ಗುರುಗಳೇ ಅಂತ ಒಂದೇ ಮಾತಾಡಿ ಈ ಫ್ರೆಂಡ್ಸ್ ಅಲ್ಲಿ ಇದ್ರಲ್ಲಿ ಇವ್ರ ಜೊತೆ ಎಲ್ಲ ಹಂಚ್ಕೊಂಡಾಗ ಈ ತರ ಗುರುಗಳು ಹೇಳಿದ್ರು ಅಂತ ಹೇಳಿದಾಗ ಆ ಸಮಯದಲ್ಲಿ ಅವ್ರಿಗೆ ಈಗ ನಂದವರಂ ಅಲ್ಲಿ ನಮ್ಮ ಸದಾನಂದ ಯೋಗಿಗಳ ಒಂದು ಮಹಾ ಸಮಾಧಿ ಇರೋದು ನಂದವರಂ ಅಲ್ಲಿ ಮಾಸ್ಟರ್ಸ್. ಅದು ಕರ್ನೂಲ್ಗೆ ಹತ್ರನೂ ಆಗುತ್ತೆ. ಆ ಕಡೆ ವೀರಬ್ರಹ್ಮೇಂದ್ರ ಸ್ವಾಮಿ ಅಂತ ಕೂಡ ಇದ್ದಾರೆ ತೆಲುಗು ಅಲ್ಲಿ, ಅವರು ಕೂಡ ಒಂದು ಕಾಲಜ್ಞಾನ ಎಲ್ಲ ಬರೋದು ತುಂಬಾ ಅದ್ಭುತವಾದ ಜ್ಞಾನ ನಮಗ್ ಕೊಟ್ಟಂತ ಮಾಸ್ಟರ್ ಅವರು ಕೂಡ. ಅವ್ರ ಸಮಾಧಿ ಕೂಡ ಒಂದು ಸ್ವಲ್ಪ ದೂರದಲ್ಲೇ ಅವರ ಒಂದು ಮಠ, ಅವ್ರ ಕಾಲಜ್ಞಾನ ಬರೆದಂತ ಜಾಗ ಅವೆಲ್ಲ ಈ ಸುತ್ತಮುತ್ತನೇ ಇದೆ ಮಾಸ್ಟರ್ಸ್. ಕರ್ನೂಲ್ ಹತ್ರ ತುಂಬಾ ಅದ್ಭುತವಾದ ಪ್ರದೇಶಗಳಿದಾವೆ. ಆ ತರ ಅಲ್ಲಿ ಫ್ರೆಂಡ್ ಒಬ್ರು ಸಿಕ್ಕಿ, ನಮ್ಮ ಜಮೀನಲ್ಲೇ ಮಾಡೋಣ, ನಾನ್ ಜಾಗ ಕೊಡ್ತೀನಿ ಅಂತ ಹೇಳಿ, ಅವ್ರ ಹೆಸರು ಕೂಡ ರಾಮಚಂದ್ರಾರೆಡ್ಡಿ ಅಂತಲೇ ಅವ್ರ ಹೆಸರು ಕೂಡ ಅಂತೆ ಮಾಸ್ಟರ್ಸ್. ಆದ್ರೆ ಈ ರಾಮಚಂದ್ರಾರೆಡ್ಡಿ ಬೇರೆ, ಆ ರಾಮಚಂದ್ರಾರೆಡ್ಡಿ ಬೇರೆ ಮಾಸ್ಟರ್ಸ್. ಇಲ್ಲಿ ಪತ್ರಿ ಸರ್ ಧ್ಯಾನ ಪರಿಚಯ ಮಾಡಿದ ರಾಮಚಂದ್ರಾರೆಡ್ಡಿ ಬೇರೆ, ಸದಾನಂದ ಯೋಗಿಗಳಿಗೆ ಮಹಾಸಮಾಧಿಗೆ ಜಾಗ ಕೊಟ್ಟಂತ ರಾಮಚಂದ್ರಾರೆಡ್ಡಿ ಬೇರೆ. ಅವರು ಹೇಳಿದ್ರಂತೆ. ಆಮೇಲೆ ಪತ್ರಿ ಸರ್ ಎಲ್ಲರೂ ಕೂಡ ಹೋಗಿ ಆ ಜಾಗನ ನೋಡ್ಕೊಂಡು ಮೇ ಮೇ ಅದೇದು ಡೇಟ್ ಹೇಳಿದ್ರು ಮಾಸ್ಟರ್ಸ್, ಡೇಟ್ ಮರೆತೆ ನಾನು. ಮೇ ತಿಂಗಳಲ್ಲಿ ಈ ಟೈಮ್ಗೆ ನಾನು ಬಾಡಿ ವೆಕೇಟ್ ಮಾಡ್ತೀನಿ ಅಂತ ಹೇಳಿದಕ್ಕೆ ಅಷ್ಟೊತ್ತಿಗೆ ಇವರು ಸಮಾಧಿನೆಲ್ಲ ರೆಡಿ ಮಾಡಿದ್ರಂತೆ. ಸಮಾಧಿನೆಲ್ಲ ರೆಡಿ ಮಾಡಿಸಿ ಆ ದಿನ ಮತ್ತೆ ಒಂದು 2-3 ದಿನಕ್ಕೆ ಮುಂಚೆ ಕರೆದು ಸದಾನಂದ ಯೋಗಿಗಳು ಪತ್ರಿ ಸಾರ್ಗೆ ಹೇಳಿದ್ರಂತೆ, ಮಸ್ ಸುಭಾಷ್, ನಾನು ನಾಳೆ ಬಾಡಿ ವೆಕೇಟ್ ಮಾಡ್ತೀನಿ, ಈ ಡೇಟ್ ಅಲ್ಲಿ ಬಾಡಿ ವೆಕೇಟ್ ಮಾಡ್ತೀನಿ, ಆದ್ರೆ ನಿನಗೆ ಈ ಸಮಾಜದಲ್ಲಿ ಮತ್ತೆ ಸ್ವಲ್ಪ ಪ್ರಾಬ್ಲಮ್ಸ್ ಬರ್ಬೋದು, ನೀನು ಒಬ್ಬ ಡಾಕ್ಟರ್ನ ಕರ್ಕೊಂಡ್ ಬಾ, ಫಸ್ಟೇ ಡಾಕ್ಟರ್ನ ಕರ್ಕೊಂಬಂದು ಸರ್ಟಿಫೈ ಮಾಡಿ ಆಮೇಲೆ ಈ ದೇಹನ ಸಮಾಧಿ ಮಾಡು, ನೀನು ಸರ್ಟಿಫೈ ತಗೊಳ್ದ್ರೆ ನೀನು ಮಾಡ್ಬೇಡ, ಸರ್ಟಿಫಿಕೇಟ್ ತಗೋ ಫಸ್ಟ್ ಅಂತ ಆ ಸಜೆಷನ್ ಕೂಡ ಅವರೇ ಕೊಟ್ರಂತೆ ಮಾಸ್ಟರ್ಸ್. ಅದಕ್ಕೆ ಪತ್ರಿ ಸರ್ ಪದ ಹೇಳುವಾಗ ಆತ್ಮಜ್ಞಾನ ಇದ್ರೆ ಹೀಗಿರ್ತೀವಿ ನಾವು, ಪ್ರತಿ ಒಂದು ಕೂಡ ಫಸ್ಟ್ ನಾವು ಪ್ಲಾನ್ ಮಾಡ್ಕೊಂಡು ಹೊರಡ್ತೀವಿ ನಾವು ಅಂತ ಪತ್ರಿ ಸರ್ ಯಾವಾಗ್ಲೂ ಕೂಡ ಅದನ್ನ ಹಂಚೋರು. ಅದನ್ನ ಈ ಸತಿ ಕೂಡ ಅವರು ಆ ತರ ಹೇಳಿದ್ಮೇಲೆ ಈ ಪತ್ರಿ ಸಾರು ಡಾಕ್ಟರ್ ಯಾರು ಅಂತಂದ್ರೆ, ಪತ್ರಿ ಸಾರು ಫ್ಲೂಟು ಇದೆಲ್ಲ ಮ್ಯೂಸಿಕ್ ಕಲ್ತ್ಕೊಂಡ್ರಲ್ಲ, ಪಿನಾಕಿ ಪಾಣಿ ಅಂತ ಅವರು ಕೂಡ ಒಂದು ದೊಡ್ಡ ಗ್ರ್ಯಾಂಡ್ ಮಾಸ್ಟರ್. ಅವ್ರ ಬಗ್ಗೆ ಪತ್ರಿ ಮೇಡಮ್ ತುಂಬಾ ಅದ್ಭುತವಾಗಿ ವಿವರಿಸಿದ್ದಾರೆ ಸ್ವರ್ಣಾಮೃತಮಲ್ಲಿ. ಅಂತ ಎಷ್ಟು ಸ್ಟ್ರಿಕ್ಟ್ ಆಗಿದ್ರು ಅಂತಂದ್ರೆ, ಅವರು ಪತ್ರಿ ಸಾರು ಸ್ಟ್ರಿಕ್ಟ್ ಅಂತ ಎಲ್ಲಾರು ಹೇಳ್ತಾರೆ,
ಇದಕ್ಕಿನ್ನ ಇನ್ನೊಂದು 100 ಪಟ್ಟು ಅಂತ ಹೇಳ್ಬೋದಂತ. ಆ ಮಟ್ಟಕ್ಕೆ ಅವರು ಅಷ್ಟು ಸ್ಟ್ರಿಕ್ಟ್ ಆಗಿದ್ರಂತೆ ಸಂಗೀತದಲ್ಲಿ. ಆ ತರ ಗುರುಗಳತ್ರ ಪತ್ರಿ ಸರ್ ಕಲ್ತ್ಕೊಂಡಿದಾರೆ ಅಂತಂದ್ರೆ, ಮೇಡಮ್ ಅದನ್ನೇ ಹೇಳ್ತಾರೆ. ಆ ಕಲ್ತ್ಕೊಳ್ಳೋದ್ರ ಆ ಗುರುಗಳತ್ರ ಈ ಪತ್ರಿ ಸರ್ ಕೂತಿದ್ರೆ, ನಿಜವಾಗ್ಲೂ ಇವ್ರೊಂದು ಚಿಕ್ಕ ಮಗು ಏನೋ ಗೊತ್ತಿಲ್ಲ ಇವ್ರಿಗೆ. ಅಷ್ಟು ಶ್ರದ್ಧೆಯಿಂದ, ಭಯದಿಂದ, ಭಕ್ತಿಯಿಂದ ಆ ಗುರುಗಳತ್ರ ಕಲ್ತು ಆ ಫ್ಲೂಟ್ ಮ್ಯೂಸಿಕ್‌ನ ಕಲ್ತ್ಕೊಳ್ತಾ ಇದ್ರಂತೆ ಮಾಸ್ಟರ್ಸ್ ಅವ್ರು. ಅಷ್ಟು ಶ್ರದ್ಧೆಯಿಂದ ನಾನು ಎಲ್ಲೂ ನೋಡಿಲ್ಲ. ಇಷ್ಟು ಶ್ರದ್ಧೆಯಿಂದ ಪ್ರತಿಯೊಂದು ಕಲಿಯುವಂತವ್ರನ್ನ, ಅಷ್ಟು ಶ್ರದ್ಧೆಯಿಂದ ಕಲಿತಾರೆ ಅವ್ರು. ಏನೇ ಒಂದು ಕೆಲಸ ಕೊಟ್ರೆ ಕೂಡ ಅಷ್ಟು ಡೆಡಿಕೇಟ್ ಮಾಡ್ತಾರೆ ಅದಕ್ಕೋಸ್ಕರ ಅಂತ ಪತ್ರಿ ಮೇಡಮ್ ಹಂಚ್ಕೊಳ್ಳೋರು ಪತ್ರಿ ಸರ್ ಬಗ್ಗೆ. ಆ ತರದ ಇದ್ದಂತ ಪಿನಾಕೆ ಪಾಣಿ ಸರ್ ಆ ಸಮಯದಲ್ಲಿ ಅವ್ರಿಗೆ ಜ್ಞಾಪಕ ಬಂದು ಯಾರ ಹತ್ರನೇ ಯಾಕೆ ಹೋಗ್ಬೇಕು? ನಮ್ ಗುರುಗಳಿದಾರಲ್ವಾ ಅವ್ರ ಹತ್ರ ಹೋಗ್ಬಿಟ್ಟು ಸ್ವಾಮೀಜಿ ಈ ತರ ನಮ್ಮ ಗುರುಗಳು ಬಾಡಿ ವೇಕೇಟ್ ಮಾಡ್ತಾರೆ ಈ ದಿನ. ನೀವು ಬಂದು ಚೆಕ್ ಮಾಡಿ ಸರ್ಟಿಫಿಕೇಟ್ ಕೊಡ್ಬೇಕು ನಮಗೆ ಅಂತ ಕೇಳಿದಾಗ, ಅಯ್ಯೋ! ಅದಕ್ಕಿನ್ನ ಮಹಾನ್ ಭಾಗ್ಯ ನನಗೇನಿದೆಪ್ಪ ಸುಭಾಷ್. ಬರ್ತೀನಿ ನಡಿ. ಇಂಥ ಮಹದ್ ಅವಕಾಶ ನನಗೆ ಸಿಕ್ಕಿದೆ ಅಂದ್ರೆ ಅಂತ ಗುರುಗಳು ಮೊದಲೇ ಹೋಗೋದು ಗೊತ್ತಿರೋಂಥ ಗುರುಗಳು ಸಿಕ್ಕಿದಾರೆ ಅಂದ್ರೆ ಅದಕ್ಕಿನ್ನ ನನಗೇನಿದೆ ನಾನ್ ಬರ್ತೀನಿ ನಡಿ ಅಂತ ಹೇಳಿ, ಆಮೇಲೆ ಇವ್ರ ಜೊತೆಗೆಲ್ಲ ಇದ್ರಲ್ಲ ಆ ಫ್ರೆಂಡ್ಸ್ ಎಲ್ಲ ಕೂಡ ಒಂದು 5-6 ಜನ ಅಷ್ಟೇ ಅಂತೆ ಮಾಸ್ಟರ್ ಸದಾನಂದ ಯೋಗಿಗಳನ್ನ ಮಹಾ ಸಮಾಧಿ ಮಾಡಿರೋದು. ಒಂದು 5-6 ಜನ ಮಾತ್ರ ಇದ್ರಂತೆ ಮಾಸ್ಟರ್ಸ್ ಇವರೆಲ್ಲ. ಡಾಕ್ಟ್ರು ಸುಭಾಷ್ ಪತ್ರಿ ಸರ್, ಮತ್ತೆ ರಾಮಚಂದ್ರ ರೆಡ್ಡಿ ಸಾರು, ಆ ಜಾಗ ಕೊಟ್ಟಿರೋರು, ಮತ್ತೆ ಪರಿಚಯ ಮಾಡ್ದಂತ ರಾಮಚಂದ್ರ ರೆಡ್ಡಿ ಸಾರು, ಇವ್ರು ಒಂದು 4-5 ಜನ ಮಾತ್ರ ಅವ್ರ ಜೊತೆಗಿದ್ರಂತೆ. ಆ ಸಮಯದಲ್ಲಿ ಎಲ್ಲಾರು ಸೇರಿದ್ಮೇಲೆ ಎಲ್ಲಾರ್ನ ಬಾಯ್ ಮಾಡ್ಬಿಟ್ಟು 1 ಸೆಕೆಂಡ್ ಅಲ್ಲಿ ಅವರ ಒಂದು ಶ್ವಾಸನ ನಿಲ್ಲಿಸ್ಬಿಟ್ರಂತೆ ಮಾಸ್ಟರ್ಸ್. ಅವ್ರು ಪತ್ರಿ ಸರ್ ಹೇಳ್ತಾರೆ ದೇಹ ಬಿಟ್ರು ಅಂತ ಕೂಡ ಹೇಳಲ್ಲ. ಶ್ವಾಸನ ನಿಲ್ಲಿಸ್ಬಿಟ್ರು. ಶ್ವಾಸನ ಕಂಟ್ರೋಲ್ ಇಟ್ಕೊಂಡಿದ್ರು. ಈಗ ಆ ಶ್ವಾಸನ ಪೂರ್ತಿಯಾಗಿ ಬಂದ್ ಮಾಡ್ಬಿಟ್ರು. ಫಸ್ಟ್ ಬಾಡಿ ವೇಕೇಟ್ ಮಾಡಿದ್ರು ಅಂತ ಹೇಳ್ತಾರೆ. ಇಲ್ಲ ಬಾಡಿ ವೇಕೇಟ್ ಮಾಡಿಲ್ಲ, ಶ್ವಾಸನ ನಿಲ್ಲಿಸಿದ್ರು ಅಂತ ಹೇಳಿದ್ರು ಮಾಸ್ಟರ್. ಆತರ ಶ್ವಾಸ ನಿಲ್ಸಿದ್ಮೇಲೆ ಇವರೆಲ್ಲಾರು ಕೂಡ ಕರ್ಕೊಂಡು, ಆಮೇಲೆ ಇವ್ರದೇ ಪತ್ರಿ ಸರ್ ಅವಾಗ ಕಂಪನಿಯಲ್ಲಿ ಕೆಲಸ ಮಾಡಿದ್ರಲ್ಲ ಅವ್ರಿಗೆ ಒಂದು ವ್ಯಾನ್ ಕೊಟ್ಟಿದ್ರಂತೆ. ಆ ವ್ಯಾನ್ ಕೂಡ ಬೇರೆ ಕಡೆಗೆ ಹೋಗೋ ಅವಶ್ಯಕತೆ ಇಲ್ಲ ಅಂತ ಹೇಳಿ, ಅವ್ರ ವ್ಯಾನ್ ಅಲ್ಲೇ ಈ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಸದಾನಂದ ಯೋಗಿಗಳನ್ನ ಕರ್ಕೊಂಡು ಆ ನಂದವರಂಗೆ ಹೋಗ್ಬಿಟ್ಟು ಅಲ್ಲಿ ಸಮಾಧಿ ಮಾಡಕ್ ಹೋದ್ರೆ, ಇದು ಪತ್ರಿ ಸರ್ ಹಂಚ್ಕೊಂಡಿಲ್ಲ ಮಾಸ್ಟರ್ಸ್. ಇದು ಪತ್ರಿ ಮೇಡಮ್ ಹಂಚ್ಕೊಂಡಿದ್ರಿ ಈ ವಿಷಯನ. ಅಲ್ಲಿ ಸಮಾಧಿ ಮಾಡಕ್ ಹೋದ್ರೆ, ಅಲ್ಲಿ ಸಮಾಧಿ ಮಾಡೋಕೆಲ್ಲ ಗುಂಡಿ ತೋಡೋಕೆಲ್ಲ ಬಂದಿದ್ರಲ್ಲ, ಸಮಾಧಿ ತೋಡೋಕೆಲ್ಲ ಆ ಕೆಲ್ಸಗಾರರೆಲ್ಲ ಅವರೆಲ್ಲ ಕೇಳಿದ್ರಂತೆ. ನಾವು ಯಾರಿಗೋ ಅನ್ಕೊಂಡಿದ್ವಲ್ಲ ಈ ಸಮಾಧಿ, ಇವ್ರದೇನಾ ಅಂದ್ರಂತೆ. ಇವ್ರಿಗೆಲ್ಲ ಆಶ್ಚರ್ಯ ಆಯ್ತಂತೆ. ಇವ್ರದೇನಾ? ನೀವೆಲ್ಲಿ ನೋಡಿದ್ರಿ? ನಿಮ್ಗೆಲ್ ಗೊತ್ತು? ಇವ್ರು ಅನ್ಕೊಂಡ್ ಫಸ್ಟ್ ಟೈಮ್ ನಾವೆಲ್ಲ ಕರ್ಕೊಂಡ್ ಬರ್ತಾರಲ್ಲ ಗುರುಗಳನ್ನ, ಇವ್ರ್ ಯಾಕೆ ಹಿಂಗೆ ಹೇಳ್ತಾ ಇದ್ರಿ? ಇವ್ರಿಗೆ ಹೆಂಗ್ ಗೊತ್ತು ಇವ್ರು? ಅಂತಂದ್ರೆ ಅವ್ರು ಹಂಚ್ಕೊಂಡಿರೋಂಥ ವಿಷಯ ಏನ್ ಗೊತ್ತಾ ಮಾಸ್ಟರ್ಸ್? ಇಲ್ಲ ಸರ್ ನಿಮಗ್ ಗೊತ್ತಿಲ್ಲ. ಇವ್ರು ನಿನ್ನೆ ಮೊನ್ನೆ ಎಲ್ಲ ಇಲ್ಲೇ ಬಂದಿದ್ರು ಅವ್ರು. ಈ ಗುಂಡಿ ಇಷ್ಟೇ ಮೆಜರ್‌ಮೆಂಟ್ ಬೇಕು, ಈ ತರನೇ ಮಾಡ್ಬೇಕು, ಈ ತರನೇ ಮಾಡ್ಬೇಕು ಅಂತ ಹೇಳಿ ಇಲ್ಲಿದ್ದು ಕೆಲ್ಸ ಮಾಡ್ಕೊಂಡ್ ಹೋದ್ರು ಸರ್ ಅವ್ರು. ಇದನ್ನೆಲ್ಲ ಚೆಕ್ ಮಾಡ್ಕೊಂಡ್ ಹೋದ್ರು. ಮಾತಾಡಿದ್ವಿ ಅವ್ರ ಜೊತೆ. ಇವ್ರಿಗೆ ಅಂತ ನಮಗ್ ಗೊತ್ತಿರ್ಲಿಲ್ಲ. ಅವ್ರು ನಿನ್ನೆ ಎಲ್ಲ ಇಲ್ಲಿ ನಮ್ ಜೊತೆಗಿದ್ರು ಅಂತ ಅವ್ರು ಹಂಚ್ಕೊಂಡಾಗ, ನಿಜವಾಗ್ಲೂ ಕೂಡ ಇಲ್ಲಿದ್ದಂತ ಆ ಮಾಸ್ಟರ್ಸ್ ಎಲ್ಲಾರು ಕೂಡ ಆಶ್ಚರ್ಯದಿಂದ ಅ ಮ ಒಂಥರ ಆಶ್ಚರ್ಯಚಕಿತರಾದ್ರಂತೆ ಎಲ್ಲಾರು ಕೂಡ ಮಾಸ್ಟರ್ಸ್. ಅಂತ ಮಹಾನ್ ಗುರುವು ಅವರು ಮಹಾ ಸಮಾಧಿ ಮಾಡಿದವರಿಗೆ ಅವ್ಯಕ್ತವಾಗಿ ದರ್ಶನ ಕೊಟ್ಟು, ಅವ್ರ ಜೊತೆ ನಿಂತು ಕೆಲಸ ಮಾಡಿಸ್ಕೊಂಡು, ಅವ್ರ ಸಮಾಧಿಗೆ ಅವರೇ ನಿಂತು ಕೆಲಸ ಮಾಡಿಸ್ಕೊಂಡು, ಸಮಾಧಿ ಮಾಡ್ಕೊಳ್ಳೋದು ಅಂತಂದ್ರೆ ಇನ್ನು ಎಷ್ಟು ಶಕ್ತಿ ಪಡ್ಕೊಂಡಿರ್ಬೋದು ಮಾಸ್ಟರ್ಸ್ ಅವ್ರು. ಆ ಹುಡುಗರು ಕೂಡ ಆ ಸಮಾಧಿ ಕೆಲ್ಸಕ್ಕೆ ಬಂದಂತ ಹುಡುಗರು ಕೂಡ ಅವ್ರದ್ದು ಎಷ್ಟು ಜನ್ಮಗಳ ಒಂದು ಸುಕೃತನೋ ಗೊತ್ತಿಲ್ಲ. ಆ ಸಮಾಧಿನೂ ಕೆಲ್ಸ ಮಾಡಿ, ಅವ್ರ ಜೊತೆಗೂ ಕೂಡ ನೋಡಿ ದರ್ಶನನೂ ಕೊಟ್ಟು ಅವ್ರಿಗೆ, ಅವ್ರ ಉದ್ದೇಶ ಏನು ಅವ್ರಿಗೂ ಕೂಡ ಆ ದರ್ಶನ ಕೊಟ್ಟು, ಅವರ ಒಂದು ಆ ಶಕ್ತಿನ ಅವ್ರಿಗೆ ಕೊಟ್ಟು, ಅವ್ರ ಜೊತೆ ಮಾತಾಡಿ ಅವ್ರು ಹೊರಟಿದಾರೆ ಅಂತಂದ್ರೆ, ಇದು ಗುರುಗಳ ಒಂದು ಕರುಣೆ ಹಿಂಗಿರುತ್ತೆ ಮಾಸ್ಟರ್ಸ್. ಪರಮ ಗುರುಗಳೆಲ್ಲರೂ ಕೂಡ ನಮ್ಮ ಬಗ್ಗೆ ಇಷ್ಟೊಂದು ಕರುಣೆ ಇಟ್ಕೊಂಡಿರ್ತಾರೆ ಮಾಸ್ಟರ್ಸ್. ಆ ತರ ಆಗಿ ಅಲ್ಲಿ ಮಹಾಸಮಾಧಿ ಮಾಡ್ಬಿಟ್ಟು ಬಂದ್ಮೇಲೆ, ಪ್ರತಿ ವರ್ಷ ಕೂಡ ಬದ್ರಿ ಸಾರು ಅವ್ರ ಜೊತೆಗೆ ಎಲ್ಲಾರ್ನು ಕರ್ಕೊಂಡೋಗಿ ಗುರುಪೌರ್ಣಿಮೆ ದಿನ ಎಷ್ಟೋ ವರ್ಷಗಳು ಕಂಟಿನ್ಯೂ ಓಡಾಡಿದ್ರಂತೆ ಮಾಸ್ಟರ್ಸ್ ಅಲ್ಲಿಗೆ. ಗುರುಪೌರ್ಣಿಮೆ ದಿನ ಪ್ರತಿ ಒಬ್ರು ಕೂಡ ಪಿರಮಿಡ್ ಮಾಸ್ಟರ್ಸ್‌ನ ಕರ್ಕೊಂಡೋಗಿ ಅಲ್ಲಿ ಧ್ಯಾನ ಮಾಡ್ಸಿ, ಅಲ್ಲೇ ಇದ್ದು, ಅಲ್ಲಿ ಚಿಕ್ಕದಾಗಿ ಅನ್ನ ಪ್ರಸಾದ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ರಂತೆ. ಅದಿವತ್ತು ತುಂಬಾ ದೊಡ್ಡ ಟ್ರಸ್ಟ್ ಆಗಿ, ಮತ್ತೆ ಆ ರಾಮಚಂದ್ರ ರೆಡ್ಡಿ ಜಾಗ ಆ ಕಡೆ ಎಲ್ಲ ಏನಿತ್ತು ಅದು ಯಾರ್ಯಾರು ಕೊಟ್ರೋ ಗೊತ್ತಿಲ್ಲ. ಸುಮಾರು ಅದು ಎಷ್ಟು ಎಕರೆ ಇದೆ ಗೊತ್ತಿಲ್ಲ ಮಾಸ್ಟರ್. ಸುಮಾರು ದೊಡ್ಡ ಜಾಗನೇ ಇದೆ ಅದು ಕೂಡ. ಅಷ್ಟು ದೊಡ್ಡ ಜಾಗನು ಕೂಡ ಕಿಚನ್‌ಗೆ ಮತ್ತೆ ಅಲ್ಲಿ ಅಡಿಗೆ ಮಾಡಕ್ಕೆ ಅಕಾಮಡೇಷನ್ಸ್‌ಗೆಲ್ಲ ಜಾಗ ಕೊಟ್ಟು, ಅಲ್ಲಿ ಇವಾಗೆಲ್ಲ ಅಕಾಮಡೇಷನ್ಸ್ ಎಲ್ಲ ಆಗಿದೆ. ಅಲ್ಲೇ ಅಡಿಗೆ ಮಾಡ್ತಿದ್ರೆ ಎಷ್ಟು ಜನ ಹೋದ್ರೆ ಕೂಡ
ಅನ್ನ ಪ್ರಸಾದ ಇವತ್ತಿಗೂ ನೀಡ್ತಾ ಇದ್ದಾರೆ. ಮತ್ತೆ ಗುರು ಪೌರ್ಣಿಮೆ ದಿನ ಸಾವಿರಾರು ಜನ ಧ್ಯಾನಿಗಳೆಲ್ಲ ಸೇರಿ ಆ ಮಹಾನ್ ಗುರುಗಳ ಜೊತೆ ಅನುಸಂಧಾನವಾಗಿ ಆ ಒಂದು ಎನರ್ಜಿನ ಪಡ್ಕೊಳ್ತಾರೆ ಮಾಸ್ಟರ್ಸ್. ಅದನ್ನೇ ಗುರುಗಳು ನಮ್ಮ ಪತ್ರಿಜಿ ಗುರುಗಳು ಕೂಡ ನಾವು ಪ್ರತಿ ಗುರು ಪೌರ್ಣಿಮೆಗೂ ಕೂಡ ಆ ಮಹಾನ್ ಚೈತನ್ಯನ ನೆನೆಸ್ಕೊಂಡು ಅವ್ರ ಜೊತೆಗೆ ಅವ್ರ ನೆನಪಲ್ಲೇ ಇರ್ಬೇಕು ಗುರು ಪೌರ್ಣಿಮೆ ಬಂದ್ರು ಅಂತ ಹೇಳಿ ಪ್ರತಿ ವರ್ಷ ಕೂಡ ಅವ್ರು ಗುರು ಪೌರ್ಣಿಮೆಗೆ ಒಂದು ಸಂದೇಶ ಆ ಗುರುಗಳ ಬಗ್ಗೆನೇ ಕೊಡ್ತಾ ಇದ್ರು ಮಾಸ್ಟರ್ಸ್. ಈ ತರ ಆ ಗುರುಗಳು ಮಹಾ ಸಮಾಧಿ ಆದ್ಮೇಲೆ ಕೂಡ ಪತ್ರಿ ಸರ್ ಇನ್ನು ಸ್ವಲ್ಪ ವಿಶೇಷಗಳು ಏನ್ ಹೇಳಿದ್ರು ಅಂದ್ರೆ ಅವ್ರು ಒಂದ್ಸತಿ ಹಂಚ್ಕೊಂಡಿದ್ರಂತೆ. ಅವರು ಈ ಭಾರತ ದೇಶದೆಲ್ಲ ಓಡಾಡೋ ಸಮಯದಲ್ಲಿ ವಿವೇಕಾನಂದನ್ನ ಕೂಡ ಭೇಟಿ ಮಾಡಿದ್ರಂತೆ ಮಾಸ್ಟರ್ಸ್ ಅವ್ರು. ಸದಾನಂದ ಯೋಗಿಗಳು ವಿವೇಕಾನಂದನ ಕೂಡ ಭೇಟಿ ಮಾಡಿದ್ರಂತೆ. ಅವರು ಅವ್ರು ಭೇಟಿ ಮಾಡಿದಾಗ ವಿವೇಕಾನಂದರು ಚಿಕ್ಕ ಹುಡುಗನಾಗಿದ್ರಂತೆ ಮಾಸ್ಟರ್. ಅವ್ರು ಚಿಕ್ಕ ಹುಡುಗನಪ್ಪ ನಾನ್ ನೋಡ್ದಾಗ ತುಂಬಾ ಚಿಕ್ಕ ಹುಡುಗ ಆದ್ರೆ ತುಂಬಾ ಗಟ್ಟಿಯವನ್ ಕಣೋ ಅವನು, ತುಂಬಾ ಗಟ್ಟಿ ಇದಾನೆ ಕಣೋ ಅವನು ಅಂತ ಅವ್ರು ವಿವೇಕಾನಂದರ ಬಗ್ಗೆ ಪತ್ರಿ ಸರ್ ಹತ್ರ ಈ ತರ ಹಂಚ್ಕೊಂಡ್ರಂತೆ. ಅವ್ರು ಹೇಳಿದ್ರು ಅವ್ರ ಮಾತುಗಳಲ್ಲಿ ಅಷ್ಟು ಅಷ್ಟು ಹೇಳ್ತಾ ಇದ್ರು ಅವರು. ಆ ಹುಡುಗ ಬಲು ಗಟ್ಟಿ ಇದಾನೆ ಕಣ ಅವನು ಚಿಕ್ಕ ಹುಡುಗ ಕಣೋ ಆದ್ರೆ ತುಂಬಾ ಸ್ಟ್ರಾಂಗ್ ಇದಾನಪ್ಪ ಅವನು ಅಂತ ಪತ್ರಿ ಸರ್ ಹತ್ರ ಹಂಚ್ಕೊಂಡ್ರಂತೆ. ಆಮೇಲೆ ಇನ್ನೊಂದು ಎರಡು ಕೂಡ ಪತ್ರಿ ಸರ್ ಏನ್ ಹೇಳೋದಂದ್ರೆ ಸದಾನಂದ ದೇವಿಗಳು ಏನ್ ಹೇಳಿದ್ರು ಅಂದ್ರೆ ಬ್ರಹ್ಮಜ್ಞಾನಿ ಆಗಿರೋವನು ಆತ್ಮಜ್ಞಾನ ಪಡ್ಕೊಂಡಿರೋವನು ಹೇಗಿರ್ತಾನೆ ಅಂತಂದ್ರೆ ಅವನು ಊಟ ಮಾಡ್ತಾ ಇದ್ರೇನು ಸರಿ, ಅವನು ಊಟ ಮಾಡ್ತಾ ಇದ್ರೇನು ಸರಿ, ರಾಜ್ಯ ಭೋಗಗಳನ್ನ ಅನುಭವಿಸ್ತಾ ಇದ್ರುನು ಸರಿ, ಆ ಅಂತರ ಮಧ್ಯದಲ್ಲಿ ಆಕಾಶದಲ್ಲಿ ಹಾರಾಡ್ತಾ ಇದ್ರುನು ಸರಿ, ಎಲ್ಲ ಒಂದು ಕನ್ಯೆ ಜೊತೆ ಸೇರಿ ಒಂದು ದೇಹ ಸಂಪರ್ಕ ಇಟ್ಕೊಂಡಿದ್ರು ಸರಿ, ಅವರು ಇನ್ ಎಂತ ವಿಷಯಗಳಲ್ಲಿ ಪಾಲ್ಗೊಂಡಿದ್ರೆ ಕೂಡ ಅದಕ್ಕೆ ಅವನಿಗೆ ಆ ದೇಹಕ್ಕೆ ಸಂಬಂಧವಿಲ್ದರಂಗೆ ಅವನು ಕೆಲಸ ಮಾಡ್ತಾ ಇರ್ತಾನೆ ಬ್ರಹ್ಮಜ್ಞಾನಿ ಆಗಿರೋನು. ಅದು ಬ್ರಹ್ಮಜ್ಞಾನಿ ಅಂದ್ರೆ ಆ ಸ್ಥಿತಿಗೆ ತಲುಪಬೇಕು ಪ್ರತಿ ಒಬ್ರು ಕೂಡ ಅಂತ ಹೇಳಿದ್ರಂತೆ ಮಾಸ್ಟರ್. ಆ ಸಮಯದಲ್ಲಿ ಅದೆಲ್ಲ ಒಂದು ಪ್ರಕ್ರಿಯೆ ನಡೀತಾ ಇದ್ರೆ ಕೂಡ ಅವ್ರಿಗೆ ಕರ್ಮ ಅನ್ನೋದು ಕೂಡ ಅಂಟಲ್ವಂತೆ ಆ ಸಮಯದಲ್ಲಿ. ಆ ಸ್ಥಿತಿಗೆ ಅವರು ತಲುಪಿರ್ತಾರೆ. ಬ್ರಹ್ಮಜ್ಞಾನ ಅಂದ್ರೆ ಹೀಗ್ ಬೆಳಿಬೇಕು ಸುಭಾಷ್ ಅಂತ ಒಂದ್ಸತಿ ಹೇಳಿದ್ರಂತೆ. ಆಮೇಲೆ ಅವರ ಒಂದು ಮೇನ್ ಪದ ಏನು ಅಂತಂದ್ರೆ ಸುಭಾಷ್ ಡೂ ಆರ್ ಡೈ, ಮಾಡು ಇಲ್ಲಾಂದ್ರೆ ಸಾಯಿ. ಈ ಪದನ ತುಂಬಾ ಸ್ಟ್ರಾಂಗ್ ಆಗಿ ಹೇಳಿದ್ರಂತೆ ಮಾಸ್ಟರ್ಸ್. ಅದನ್ನ ಪತ್ರಿ ಸರ್ ಯಾವಾಗ್ಲೂ ಕೂಡ ಅದನ್ನ ಹಂಚ್ಕೊಳ್ತಾನೆ ಇದ್ರು. ಅದನ್ನ ಈ ಮೆಸೇಜ್ ಅಲ್ಲಿ ಕೂಡ ಪತ್ರಿ ಸರ್ ಇದನ್ನೇ ಹೇಳಿದ್ರು ಮಾಸ್ಟರ್. ಗುರುಗಳು ಅವಾಗ್ಲೂ ಕೂಡ ಅವ್ರು ಹೇಳ್ತಾ ಇದ್ದಿದ್ದು ಒಂದೇ ಮಾತು, ಸುಭಾಷ್ ಡೂ ಆರ್ ಡೈ, ನಿನಗಾದ್ರೆ ಮಾಡು ಇಲ್ಲಾಂದ್ರೆ ಸಾಯಿ. ಟೈಮ್ ವೇಸ್ಟ್ ಮಾಡ್ಬೇಡ, ಸಮಯನ ಕೊಲ್ಲಬೇಡ. ನಿನಗಾಗ್ಲಿಲ್ಲ ಅಂತ ಹೇಳಿ ನನಗಾಗಲ್ಲ ಆಮೇಲೆ ಮಾಡ್ತೀನಿ ನಾಳೆ ನೋಡ್ತೀನಿ ಈ ತರ ಹೇಳಿ ಸಮಯನ ಕೊಲ್ಲಬೇಡ. ನೀನು ಮಾಡ್ತೀಯಾ ಸಾಯ್ತೀಯಾ ಎರಡೇ ಡಿಸೈಡ್ ಮಾಡ್ಕೋ, ಎಸ್ ಆರ್ ನೋ. ಅದನ್ನೇ ಪತ್ರಿ ಸರ್ ಇಲ್ಲಿ ಇಟ್ಕೊಂಡು ಪಿರಮಿಡ್ ಮಾಸ್ಟರ್ಸ್ಗೆ ಏನೇ ಬರ್ಲಿ ನಮ್ಗೆ ಏನೇ ಬರ್ಲಿ ಎಸ್ ಅಷ್ಟೇ ಹೇಳಿ, ಇಲ್ಲ ಅನ್ನೋ ಪದ ಹೇಳಿ ಆ ಆ ಬೇರೆ ಎನರ್ಜಿನ ಕ್ರಿಯೇಟ್ ಮಾಡ್ಬೇಡಿ ನೀವು, ಆ ವೈಬ್ರೇಷನ್ ಹಾಳು ಮಾಡ್ಬೇಡಿ, ಪ್ರಪಂಚನ ಪೊಲ್ಯೂಟ್ ಮಾಡ್ಬೇಡಿ ನೀವು. ಏನೇ ಆಗ್ಲಿ ಫಸ್ಟ್ ಏನಾರು ಬಂದ್ರೆ ಎಸ್ ಅನ್ನಿ. ಆಮೇಲೆ ನೀವು ಒಬ್ರು ಕರೆದಿದ್ದಾರೆ ಹೋಗ್ತೀರಾ ಇಲ್ವಾ ಆಮೇಲಿನ ವಿಷಯ. ನೀನ್ ಅವಾಗ ಕೆಲಸ ಮಾಡ್ತೀರಾ ಇಲ್ವಾ ಆಮೇಲಿನ ವಿಷಯ. ಆಮೇಲೆ ನಿಧಾನವಾಗಿ ಅದಕ್ಕೆ ಎಕ್ಸ್‌ಪ್ಲೇನ್ ಮಾಡಿ. ಆದ್ರೆ ಫಸ್ಟ್ ಒಬ್ರಿಂದ ಒಂದು ಕರೆ ಬಂದ್ರೇನೋ, ಒಬ್ರಿಂದ ಒಂದು ಕೂಗ್ ಬಂದ್ರೇನೋ, ಒಬ್ರು ಏನಾದ್ರು ವಿಷಯ ಹೇಳ್ತಾ ಇದ್ರೇನೋ, ಒಂದು ಧ್ಯಾನ ಅನುಭವ ಹಂಚ್ಕೊಳಕ್ ಬಂದ್ರೇನೋ, ಇಲ್ಲ ಇಲ್ಲ ಇರಮ್ಮ ಇವಾಗಿಲ್ಲ ಆಮೇಲೆ ಮಾಡ್ತೀನಿ ಆ ತರ ಅಲ್ಲ. ಫಸ್ಟ್ ಎಸ್, ಎಸ್ ಅನ್ನೋದ್ ಹೇಳಿ ಫಸ್ಟ್ ನೀವು. ಅದು ಒಂದು ಒಳ್ಳೆ ವೈಬ್ರೇಷನ್ ಯೂನಿವರ್ಸ್‌ಗೆ ಹೋಗುತ್ತೆ. ಅದಕ್ಕೆ ಪ್ರತಿ ಪದಕ್ಕೂ ಕೂಡ ಎಸ್ ಅಂತ ಹೇಳಿ ಪತ್ರಿ ಸರ್ ಕೂಡ ನಮ್ಮನ್ನ ಆತರ ಟ್ರೈ ಮಾಡಿದ್ರು. ಅದೇ ಈ ಪದದಲ್ಲಿ ಕೂಡ ಪತ್ರಿ ಸರ್ ಈ ಒಂದು ಶಬ್ದನ ಹಿಡ್ಕೊಂಡು ರಾಮರ ಬಗ್ಗೆ ಕೂಡ ಹೇಳಿದ್ರು. ಇವಾಗ ರಾಮ ಬಂದ್ರು. ಅವ್ರ ಉದ್ದೇಶ ಏನು? ರಾವಣಾಸುರನ ಸಂಹರಣ ಮಾಡ್ಬೇಕು. ಅವರು ಎಷ್ಟೋ ಕೆಲ್ಸಗಳಿಗೆ ಬಂದಿದ್ದಾರೆ. ಅವ್ರು ಮನೆಗೆ ಅಂಟ್ಕೊಂಡು ಕೂತ್ಕೊಂಡಿದ್ರೆ ಆಗಲ್ಲ ಅಂತ ಹೇಳಿ ದಶರಥ ಮಹಾರಾಜಗೂ ಕೂಡ ಚಿಕ್ಕ ವಯಸ್ಸಲ್ಲೇ ಆ ಮಕ್ಕಳನ್ನ ಕಾಡಿಗೆ ಕಳಿಸಿ ಅವ್ರಿಗೆ ಅಲ್ಲಿ ಟ್ರೈನಿಂಗ್ ಕೊಡೋ ತರ ಮಾಡಿ ವಿಶ್ವಾಮಿತ್ರನ ಜೊತೆಗೆ ಕಳಿಸುವಂತ ಸಂದರ್ಭ ಬಂದಾಗ ದಶರಥ ಮಹಾರಾಜ ಕಳಿಸಿದ್ರು. ಆದ್ರೆ ದೊಡ್ಡವರಾದ್ಮೇಲೆ ರಾಮನ್ನ ಬಿಡೋಕಾಗಲ್ಲ ಅಂತ ಅವ್ರು ಆ ಕುರುಗಲಿ ದೇಹ ಬಿಟ್ರು. ಆದ್ರೆ ಕೂಡ ರಾಮ ಅದನ್ನ ನೋಡ್ಕೊಂಡಿಲ್ಲ. ಡೂ ಆರ್ ಡೈ ಅಷ್ಟೇ. ಡೂ ಆರ್ ಡೈ ಅಂತಂದ್ರೆ ಕೆಲ್ಸ ಮಾಡಿಲ್ಲ ಅಂದ್ರೆ ಕೆಲ್ಸ ಮಾಡಕ್ ಹೊರಟು ಬಿಟ್ರು ಅವರು. ಸೀತಾಮಾತೆಯನ್ನ ಅವ್ರು ಹೋದ್ರೆ ಆ ಲಂಕೆಯಲ್ಲಿರುವಂತ ರಾಕ್ಷಸತ್ವನ ಕಡಿಬೇಕು, ಆ ರಾಕ್ಷಸನ್ನ ಸಂಹಾರ ಮಾಡ್ಬೇಕು. ಸೀತಾಮಾತೆನ ರಕ್ಷಣೆ ಮಾಡೋದನ್ನೋದು ಅದು ಒಂದು ಕಾರಣ ಅಷ್ಟೇ. ಯಾವುದೇ ಕಾರ್ಯಕ್ಕೆ ಕಾರಣಗಳು ಇರಬೇಕು. ಕಾರಣ ಇಲ್ದೇನೆ ಯಾವ ಕಾರ್ಯಗಳು ನಡೆಯೋದಿಲ್ಲ.
ಅದಕ್ಕೆ ಪ್ರತಿ ಒಂದಕ್ಕೂ ಕೂಡ ಕಾರ್ಯಕಾರಣ ಸಂಬಂಧ ಇದೆ ಅಂತ ಹೇಳೋದು ಅಂತ ಹೇಳಿ, ಅದನ್ನ ಒಂದು ಅಷ್ಟೊತ್ತು ಪತ್ರಿ ಸರ್ ಎಕ್ಸ್‌ಪ್ಲೇನ್ ಮಾಡಿದ್ರು ಮಾಸ್ಟರ್ಸ್. ಸೀತಾಮಾತೆ ಸುಮ್ನೆ ರಾಮರು ತಾನೇ ಹೋಗೋಕ್ ಹೇಳಿದ್ರು. ಸೀತಾಮಾತೆ ಯಾಕ್ ಹೋದ್ರು? ಅಲ್ಲಿ ಪಾತ್ರ ಇರೋದೇ ಸೀತಾಮಾತೆದು. ಸೀತಾಮಾತೆ ಹೋದ್ರೇನೆ ರಾವಣನ ಸಂಹಾರ ಮಾಡಕ್ಕಾಗುತ್ತೆ. ಇಲ್ಲಾಂದ್ರೆ ರಾವಣ ಸಂಹಾರ ಹೆಂಗ್ ನಡೆಯುತ್ತೆ? ಅದು ಅವ್ರ ಒಂದು ಉದ್ದೇಶ ಆಗಿತ್ತು. ಅವನ ಜೀವನ ಪರ್ಪಸ್ಸು ರಾಮನಿಗೆ ಅದಾಗಿತ್ತು. ಅದಕ್ಕೆ ರಾಮ ಕಾಡಿಗೆ ಹೊರಟೇ ಬಿಟ್ರು ಅವ್ರು ಅಪ್ಪನ ಮಾತಿಗೆ. ನಾನು ಇಲ್ಲ ಮತ್ತೆ ಇರು ಅಂದ್ರೆ ಕೂಡ ಇದು ಕೈಕೇಯಿದು ಒಂದು ಚಿಕ್ಕದು ಪಾತ್ರೆ ಅಷ್ಟೇನೆ. ಮೇನ್ ಪಾತ್ರ ಇವ್ರದೇ ಇರೋದು. ಅದಕ್ಕೆ ಇಲ್ಲಿ ಯಾರನ್ನು ಕೂಡ ನಾವು ಜಡ್ಜ್ ಮಾಡಕ್ ಆಗೋದಿಲ್ಲ ಅಂತ ಹೇಳಿ ಅದೊಂದು ಎಕ್ಸ್‌ಪ್ಲೇನ್ ಮಾಡಿದ್ರು. ಇನ್ನೊಂದು ಆಮೇಲೆ ಭಗವದ್ಗೀತೆ ತಗೊಂಡು ಅರ್ಜುನ ಕೂಡ ಶ್ರೀಕೃಷ್ಣ ಏನ್ ಹೇಳಿದ್ರು? ಇದನ್ನೇ ಹೇಳಿದ್ದು ಗಾಂಡೀವ ಕೆಳಗಡೆ ಇಳಿಸ್ಬಿಟ್ಟು ನೀನು ಸಾಯ್ತೀಯಾ? ಸಾಯಿ. ಇಲ್ಲ ಮಾಡ್ತೀಯಾ? ಯುದ್ಧ ಮಾಡು. ಡೂ ಆರ್ ಡೈ. ಅಲ್ಲೂ ಕೂಡ ಡೂ ಆರ್ ಡೈ ಅಷ್ಟೇ. ಕೃಷ್ಣ ಅದನ್ನೇ ಹೇಳಿದ್ದು. ಹೇಳುವಷ್ಟು ಹೇಳಿದ್ರು. ಭಗವದ್ಗೀತೆ ಅನ್ನೋದು ನಮಗೋಸ್ಕರ ಬಂತು. ಎಲ್ಲ ಜ್ಞಾನನ ಕೂಡ ಕೊಟ್ರು. ಲಾಸ್ಟ್ ಅಲ್ಲೂ ಕೂಡ ಇನ್ನು ನಮ್ಮವರು, ನಾವು, ನಾನು ಅಂತ ಇದ್ರೆ ನೋಡು ಯುದ್ಧ ಮಾಡಿದ್ರೆ ಮಾಡು, ಸತ್ರೆ ಸಾಯಿ. ಎರಡರಲ್ಲಿ ಒಂದು ಮಾಡು. ಆದ್ರೆ ಸಮಯ ವೇಸ್ಟ್ ಮಾಡ್ಬೇಡ. ಶ್ರೀಕೃಷ್ಣ ಪರಮಾತ್ಮ ಕೂಡ ಅರ್ಜುನ್‌ಗೆ ಇದನ್ನೇ ಬೋಧನೆ ಮಾಡಿದ್ರು. ಗಾಂಡೀವ ಕೆಳಗಡೆ ಬಿಟ್ಟು ಸಾಯ್ತಾನೆ ಸಾಯ್ಲಿ. ಯುದ್ಧದಲ್ಲಿ ನಿಂತು ಸಾಯ್. ಗಾಂಡೀವ ಕೆಳಗಡೆ ಬಿಸಾಕಿ, ನೀನ್ ಎದುರುಗಡೆ ಅವ್ನು ಹೊಡಿತಾನೆ ದುರ್ಯೋಧನ ಕಾಯ್ತಾ ಇದ್ದಾನೆ. ಹೊಡೆದು ಸಾಯಿಸ್ತಾನೆ ಸಾಯಿ ನೀನು. ಇಲ್ಲ ಯುದ್ಧ ಮಾಡು. ಯುದ್ಧದಲ್ಲಿ ನೀನು ಮರಣ ಹೊಂದಿದ್ರೆ ಅಲ್ಲಿಗೋಗಿ ರಾಜ್ಯ ಪಾಲನೆ ಮಾಡ್ತೀಯ ನೀನು. ಅಲ್ಲೂ ಇದೆ ಒಂದು ರಾಜ್ಯ ನಿನಗೆ ಪಾಲನೆ ಮಾಡೋದಕ್ಕೆ. ಇಲ್ಲ ಗೆಲ್ತೀಯ ಈ ರಾಜ್ಯನ ಪರಿಪಾಲನೆ ಮಾಡ್ತೀಯ ನೀನು. ಸತ್ಯದಲ್ಲಿ ಪರಿಪಾಲನೆ ಮಾಡೋರು ಬೇಕಿಲ್ಲಿ. ಸತ್ಯ ನಿಲ್ಲಿಸಬೇಕು ಅಂತಂದ್ರೆ ಡೂ ಆರ್ ಡೈ. ಮಾಡು ನೀನು ಕೆಲ್ಸ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಕೂಡ ಇದನ್ನೇ ಬೋಧಿಸಿದ್ರು. ಅದನ್ನೇ ಸದಾನಂದ ಯೋಗಿಗಳು ಕೂಡ ಬೋಧಿಸಿದ್ರು. ಯಾಕಂದ್ರೆ ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್‌ಮೆಂಟ್ ಬರ್ಬೇಕು ಅಂತಂದ್ರೆ ಸದಾನಂದ ಯೋಗಿಗಳದ್ದು ಮೇನ್ ಒಂದು ಪಾತ್ರ ಇದು. ಅವರ ಒಂದು ಎನರ್ಜಿಯಿಂದ ಇವತ್ತಿಗೂ ಕೂಡ ಈ ಸಂಸ್ಥೆ ಇಷ್ಟು ಅದ್ಭುತವಾಗಿ ನಡೀತಾ ಇದೆ. ಆದ್ದರಿಂದ ಪ್ರತಿ ಒಬ್ಬರೂ ಕೂಡ ಪಿರಮಿಡ್ ಮಾಸ್ಟರ್ಸು ಸದಾನಂದ ಯೋಗಿಗಳನ್ನ ಯಾರು ಕೂಡ ಮರೆಯಬಾರದು. ಅವ್ರನ್ನ ಪ್ರತಿ ಒಬ್ಬರು ಕೂಡ ಕೃತಜ್ಞತಾ ಪೂರ್ವಕವಾಗಿ ಅವ್ರನ್ನ ನೆನಪಲ್ಲಿ ಇಟ್ಕೊಂಡಿರ್ಬೇಕು ಅಂತ ಹೇಳಿದ್ರು ಮಾಸ್ಟರ್ಸ್. ಅದ್ರಲ್ಲಿ ಮತ್ತೆ ನಮಗೆ ಇನ್ನೊಂದು ಮೆಸೇಜ್ ಏನು ಅಂತಂದ್ರೆ ಮಾಸ್ಟರ್ಸ್, ಇದು ಅರ್ಜುನ ಮಾಸ್ಟರ್. ಇವಾಗ ನಾವು ಅರ್ಜುನನ ಬಂದಾಗ ಈ ಜ್ಞಾಪಕ ಬಂತು ನನಗೆ. ಈ ಅರ್ಜುನ ಮಾಸ್ಟರ್ ಕೂಡ 1 ವರ್ಷಕ್ಕೆ ಮುಂಚೆ ಕೋನೇರು ವರಲಕ್ಷ್ಮಿ ಮೇಡಮ್ ಅಂತ ಇದ್ದಾರೆ ಆಂಧ್ರದಲ್ಲಿ ಅಂತ ನಾವು ಅವ್ರ ಬಗ್ಗೆ ಮೊನ್ನೆ ಕೂಡ ಮಾತಾಡ್ಕೊಂಡ್ವಿ. ಅವ್ರಿಗೆ ಒಂದು ದಿನ ಅವರು ಡ್ಯಾಮ್‌ದಲ್ಲಿ ಕೂತಿದ್ರೆ, ಅವರು ಕನೆಕ್ಟ್ ಆಗಿದ್ರಂತೆ ಮಾಸ್ಟರ್ಸ್. ಕನೆಕ್ಟ್ ಆಗಿದ್ರೆ, ಆ ಮೇಡಮ್ ಕೂಡ ಇವಾಗ ಹತ್ರ 30 ವರ್ಷ ಆಗಿದೆ ಈ ಧ್ಯಾನಕ್ಕೆ ಬಂದು. ಯಾವತ್ತೂ ಕೂಡ ಅವ್ರನ್ನ ಅವರು ಧ್ಯಾನದಲ್ಲಿ ನೋಡಿರುವಂತೆ. ಯಾಕಂದ್ರೆ ಅವರು ಆಸ್ಟ್ರಲ್ ಸೈಂಟಿಸ್ಟ್ ಆಗಿ ಅವರು ಆಸ್ಟ್ರಲ್ ಕೆಲಸ ಮಾಡ್ತಾ ಇರೋಂಥವ್ರು ಕೋನೇರು ವರಲಕ್ಷ್ಮಿ ಮೇಡಮ್ ಮಾಸ್ಟರ್ಸ್. ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಲಿ ಎಂತ ಶಾಸ್ತ್ರಜ್ಞರಿದ್ದಾರೆ ಅಂತಂದ್ರೆ, ಆಧ್ಯಾತ್ಮ ಶಾಸ್ತ್ರನ ಒಂದ್ ಹಿಡ್ಕೊಂಡು ಎಷ್ಟೋ ಶಾಸ್ತ್ರಜ್ಞರು ಇಲ್ಲಿ ನಮ್ಮಲ್ಲಿದ್ದಾರೆ ಮಾಸ್ಟರ್ಸ್. ಅದಕ್ಕೆ ಗ್ರೂಪ್ ಮೆಡಿಟೇಷನ್ ಯಾಕೆ ಬೇಕು ಅಂದ್ರೆ, ನಾವು ಧ್ಯಾನ ಯಜ್ಞಗಳಿಗೆ ಯಾಕೆ ಹೋಗ್ಬೇಕು ಅಂತಂದ್ರೆ, ಇವರೆಲ್ಲಾರು ಸೇರುವಂತ ಒಂದು ಪ್ರದೇಶ. ಅವ್ರ ಜೊತೆ ಮಾತಾಡ್ಬೇಕು, ಅವ್ರಿಗೆ ಇರಿಟೇಟ್ ಮಾಡಕ್ ಹೋಗ್ಬಾರ್ದು ನಾವು. ಆ ಸಂಘದಲ್ಲಿ ನಾವಿದ್ರೇನೆ ಆ ಎನರ್ಜಿ ಎಲ್ಲಾರ್ಗೂ ಶೇರ್ ಆಗುತ್ತೆ. ಅದಕ್ಕೋಸ್ಕರ ಧ್ಯಾನ ಯಜ್ಞಗಳನ್ನೇ ಇಟ್ಟಿದ್ರು ಪತ್ರಿಸ್ತಾರು. ಆ ವೈಬ್ರೇಷನ್ ನಮಗೂ ಸಿಗುತ್ತೆ, ಲೋಕ ಕಲ್ಯಾಣನೂ ಆಗುತ್ತೆ. ಎರಡೂ ತರ ನಮಗೆ ಆ ಯಜ್ಞಗಳಲ್ಲಿ ಒಂದು ನಮ್ಮ ಕೆಲಸ ಅಲ್ಲಿರುತ್ತೆ ಮಾಸ್ಟರ್ಸ್. ಆ ತರ ಇದ್ದಂತ ಆ ಮೇಡಮ್ ಇಷ್ಟು 30 ವರ್ಷಗಳು ಕೂಡ ಹಾಸ್ಟೆಲ್ ಅಲ್ಲೇ ಕೆಲಸ ಮಾಡ್ತಾ ಇದ್ರು ಕೂಡ. ಯಾಕಂದ್ರೆ ಕೈಲಾಸದಲ್ಲಿ 6 ತಿಂಗಳು ವರ್ಕ್ ಮಾಡಿದ್ದಾರೆ ಅವರು ಹಾಸ್ಟೆಲ್ ಆಗಿ. ಎಲ್ಲಾ ಮಾಸ್ಟರ್ ಜೊತೆಗೂ ಕೂಡ ಅವ್ರು ಕೆಲಸ ಮಾಡಿದ್ದಾರೆ ಅಲ್ಲಿ. ಅಂತ ಸಮಯದಲ್ಲಿ ಕೂಡ ಅರ್ಜುನ ಯಾವತ್ತೂ ಕೂಡ ಅವ್ರಿಗೆ ಮೀಟ್ ಆಗ್ಲಿಲ್ವಂತೆ ಮಾಸ್ಟರ್. ಅದು ಹೋದ ವರ್ಷದಲ್ಲಿ ಅವರು ಧ್ಯಾನ ಕೂತಿದ್ರೆ ಬಂದ್ರಂತೆ. ಇವ್ರಿಗೆ ಸಡನ್ ಆಗಿ ಈ ಮಾಸ್ಟರ್‌ನ ಎಲ್ಲೂ ನೋಡಿಲ್ವಲ್ಲ, ಯಾರು ಮಾಸ್ಟರ್ ನೀವು? ನೀವು ಯಾರು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾರು ಗೊತ್ತಾ? ನಿಮ್ಮನ್ನ ಯಾವತ್ತೂ ನೋಡಿಲ್ವಲ್ಲ. ಯಾರು ನೀವು ಅಂತಂದ್ರೆ ಅವ್ರನ್ನ ಅವರೇ ಪರಿಚಯ ಮಾಡ್ಕೊಂಡ್ರಂತೆ ಮಾಸ್ಟರ್. ನೀವು ಮಹಾಭಾರತ ಕೇಳಿದಿರಲ್ವಾ? ಮಹಾಭಾರತದಲ್ಲಿ ಅರ್ಜುನ ಅರ್ಜುನ ಅಂತ ಪಾತ್ರ ನೋಡಿದಿರಲ್ವಾ? ಆ ಅರ್ಜುನ ನಾನೇ ಅಂದ್ರಂತೆ. ಆ! ನೀವಾ? ಅರ್ಜುನನಾ? ನೀವ್ ಇಷ್ಟ್ ದಿನ ಯಾವತ್ತೂ ಬಂದಿಲ್ವಲ್ಲ? ನೀವು ಇವತ್ತು ಯಾಕೆ ನಿಮ್ ದರ್ಶನ ಕೊಡ್ತಾ ಇದ್ದೀರಾ? ಏನ್ ಸಮಾಚಾರ? ಏನ್ ಮೆಸೇಜ್ ಕೊಡೋಕ್ ಬಂದ್ರಿ? ಅಂತ ಮೇಡಮ್ ಕೇಳಿದಾಗ, ನನಗೆ ನಿಮ್ಮನ್ನೆಲ್ಲ ಪಿರಮಿಡ್ ಮಾಸ್ಟರ್ಸ್‌ನ ನೋಡಿದ್ರೆ ತುಂಬಾ ಸಂತೋಷ ಆಗ್ತಾ ಇದೆ ನನಗೆ. ನೀವು ಎಂತ ಮಹಾನ್ ಗುರುವನ್ನ ಪಡ್ಕೊಂಡಿದ್ದೀರಾ ಗೊತ್ತಾ? ನಾನು ಒಂದು ಯುಗದ ಕಾಲ, ಯಾಕಂದ್ರೆ ಅರ್ಜುನ ಒಂದು ಯುಗದ ಕಾಲ ಕೃಷ್ಣನ್ ಜೊತೆ ಪ್ರಯಾಣ ಮಾಡಿದ್ರಲ್ಲ ಮಾಸ್ಟರ್ಸ್. ಕೃಷ್ಣ ದ್ವಾಪರ ಯುಗ ಪೂರ್ತಿ ಅರ್ಜುನನ ಕೃಷ್ಣಂದು ಕಥೆ ಇದೆ. ಅವ್ರು ನಮ್ಮಂಗೆ ಇಷ್ಟು ವರ್ಷಗಳಿಗೆ ಅವರು ದೇಹ ಬಿಟ್ಟಿಲ್ಲ. ನಾನು ಒಂದು ಯುಗದ ಕಾಲ ಪರಮಾತ್ಮನ್ ಜೊತೆಗೆ ಪ್ರಯಾಣ ಮಾಡಿದೆ.
ಆದ್ರೆ ಅವನೇ ನನಗೆ ಪರಮ ಗುರು ಅಂತ ಹೇಳಿ, ನನ್ನ ಆತ್ಮ ಪದಾರ್ಥ ಅವನೇ ಅಂತ ಹೇಳಿ ನನಗೆ ಕಂಡಿಡಿಯೋಕೆ ಆಗ್ಲಿಲ್ಲ. ನಾನು ಒಂದು ಯುಗನ ನಾನು ವ್ಯರ್ಥ ಮಾಡ್ಕೊಂಡಿದ್ದೀನಿ ನನ್ನ ಜನ್ಮನ. ಆದ್ರೆ ನೀವೆಲ್ಲ ಎಷ್ಟು ಸಾರ್ಥಕ ಮಾಡ್ಕೊಳ್ತಾ ಇದ್ರ ನಿಮ್ಮ ಜನ್ಮನ. ನಿಮಗ್ ಸಿಕ್ಕಿರುವಂತ ಮಹಾನ್ ಗುರುವನ್ನ ಹಿಡ್ಕೊಂಡು ನೀವು ಆ ಜ್ಞಾನನ ಪಡ್ಕೊಂಡು ನೀವೆಲ್ಲರೂ ಆತ್ಮಜ್ಞಾನಿಗಳಾಗಿ ನೀವೆಲ್ಲರೂ ಕೂಡ ಅದ್ಭುತವಾದ ಒಂದು ಪ್ರಯಾಣ ಮಾಡ್ತಾ ಇದ್ದೀರಾ. ಅದಕ್ಕೆ ನಿಮಗೊಂದು ಕೃತಜ್ಞತೆಗಳು ಹೇಳೋಣ, ನಿಮ್ಮನ್ನ ಅಪ್ರಿಶಿಯೇಟ್ ಮಾಡೋಣ ಅಂತ ಬಂದೆ. ನನಗೆ ಇವತ್ತು ಸಂತೋಷ ಆಗ್ತಾ ಇದೆ ಅಂತ ಹೇಳಿ ಮಿಕ್ಕಿದ್ದ ವಿಚಾರ ನಾನು ಇನ್ನೊಂದ್ಸತಿ ಕನೆಕ್ಟ್ ಆದಾಗ ಹೇಳ್ತೀನಿ. ನಾನ್ ನಿಮ್ಗೆ ಇಷ್ಟೇ ಇವಾಗ ಸದ್ಯಕ್ಕೆ ನಿಮ್ಗೆ ಹೇಳ್ಬೇಕಾಗಿರೋದು ಅಂತ ಹೇಳ್ಬಿಟ್ಟು ಅವರು ಹೊರಟ್ರಂತೆ ಮಾಸ್ಟರ್ಸ್. ಆ ಕೋನೇರು ವರಲಕ್ಷ್ಮಿ ಮೇಡಮ್ ಈ ಎಕ್ಸ್‌ಪೀರಿಯನ್ಸ್‌ಗಳು ಶೇರ್ ಮಾಡ್ಕೊಂಡಾಗ ನಿಜವಾಗ್ಲೂ ನಾವು ಎಷ್ಟ್ ಅದ್ಭುತವಾದ ಪ್ರಯಾಣದಲ್ಲಿದ್ದೀವಿ. ಗೊತ್ತಿದ್ದು ಗೊತ್ತಿಲ್ದೇನೋ ನಾವು ಆ ಕೈ ಹಿಡ್ಕೊಂಡ್ಬಿಟ್ಟಿದ್ವಿ. ಈ ಒಂದು ದೇವ ಕುರುಕುಲದಲ್ಲಿ ಕಾಲಿಟ್ಬಿಟ್ಟಿದ್ವಿ. ಆದ್ರೆ ಈಗ ಒಂದೊಂದು ಸತ್ಯ ತಿಳ್ಕೊಳ್ತಾ ನಾವು ನಮ್ಮನ್ನ ಅರ್ಜುನನ್ ತರ ಒಂದು ಯುಗಾನ ವ್ಯರ್ಥ ಮಾಡ್ಕೊಳ್ಳೋದಲ್ಲ ಮಾಸ್ಟರ್ಸ್. ನಮ್ ಪತ್ರಿ ಸರ್ ನಮಗ್ ಗೊತ್ತು. ನಮ್ ಪತ್ರಿ ಸರ್ ನಮ್ಮನೆಗ್ ಬಂದಿದ್ರು. ನಮ್ ಪತ್ರಿ ಸರ್ ನಮಗೆಲ್ಲ ಅಡಿಗೆ ಮಾಡ್ಕೊಟ್ರು. ಪತ್ರಿ ಸರ್ ಜೊತೆ ನಾನು ಸಿನಿಮಾ ನೋಡಿದೀನಿ. ಪತ್ರಿ ಸರ್ ಜೊತೆ ನಾನು ಡ್ರಿಂಕ್ಸ್ ಮಾಡಿದೀನಿ. ಪತ್ರಿ ಸರ್ ಜೊತೆ ನಾನು ಇದ್ ಮಾಡಿದೀನಿ. ಪತ್ರಿ ಸರ್ ನಮ್ಗೆ ಇದೆಲ್ಲ ಫ್ರೀಡಮ್ ಕೊಟ್ಟಿದ್ದಾರೆ. ಇದೆಲ್ಲ ಯಾವತ್ತೂ ನಮ್ಮನ್ನ ಕಂಡೀಷನ್ ಮಾಡಿಲ್ಲ. ನಾವಿನ್ನು ಇಷ್ಟು ಅಜ್ಞಾನ ನಮ್ಮಲ್ಲಿ ಇನ್ನೂ ತುಂಬಿಸ್ಕೊಂಡಿದ್ದಾರೆ ಮಾಸ್ಟರ್ಸ್. ಇದನ್ನ ನಾನು ಸುಳ್ಳು ಹೇಳ್ತಾ ಇಲ್ಲ. ನನ್ನ ಎದುರುಗಡೆ ಅವ್ರ ಜೊತೆ 30 ವರ್ಷದ ಚಿಕ್ಕ ಹುಡುಗನಾಗಿದ್ದಾಗ್ಲಿಂದ ಇದ್ದಂತ ಮಾಸ್ಟ್ರು ಈ ಪದಗಳು ಬಳಸಿದಾಗ ನಿಜವಾಗ್ಲೂ ಅಂತರಾಳದಲ್ಲಿ ದುಃಖ ಆಯ್ತು. ಮೇಲಕ್ಕೆ ನಗ್ತಾ ಸುಮ್ನೆ ಕೇಳಿಸ್ಕೊಳ್ತಾ ಇದ್ದೆ. ಯಾಕಂದ್ರೆ ಅಂತವ್ರ ಹತ್ರ ಮಾತಾಡಿದ್ರೆ ಅವ್ರಿಗೆ ಏನು ಒಳಗಡೆಗೆ ಹೋಗೋದಿಲ್ಲ ಮಾಸ್ಟರ್ಸ್. ಪತ್ರಿ ಸರ್ ಅಂದ್ರೆ ಇಷ್ಟೇನ ಇವ್ರಿಗೆ ಅರ್ಥ ಆಗಿರೋದು. ಇನ್ನು 30 ವರ್ಷ ಇವ್ರು ಅವ್ರ ಜೊತೆ ಏನ್ ಪಡ್ಕೊಂಡಂಗೆ. ಈ ತರ ಯಶೋಗಾಥೆ ಆಗ್ಬಾರ್ದು ಮಾಸ್ಟರ್ಸ್ ನಮ್ದು. ಯಶೋಧರ ಗಾದೆ ಆಗ್ಬೇಕು. ಪಿರಮಿಡ್ ಮಾಸ್ಟರ್ ಅಂದ್ರೆ ಇಂಥ ಮಹಾನ್ ಗುರು ಜೊತೆ ಓಡಾಡಿ ಅವ್ರ ಜೊತೆ ಇದ್ದು ಅವ್ರ ಎನರ್ಜಿಗೆ ಅವ್ರ ಆರಾದಲ್ಲಿ ಇದ್ದಂತ ಮಾಸ್ಟರ್ಸ್ ಈ ತರ ತಯಾರಾಗಿದ್ದಾರೆ ಅಂದ್ರೆ ಇದು ಒಂದು ಯಶೋಗಾಥೆ ಮಾಸ್ಟರ್. ಇವರಿಗೆ ಇನ್ನು ಎಷ್ಟು ಜನ್ಮಗಳು ಬೇಕು ನಂಗೆ ಗೊತ್ತಿಲ್ಲ ಮಾಸ್ಟರ್ಸ್ ಇವ್ರು ಮತ್ತೆ ಆ ಕೈ ಹಿಡಿಯೋದಕ್ಕೆ. ಆದ್ರೆ ಯಶೋಧರೆ ಗಾದೆ ನಮಗ್ ಬೇಕು ಮಾಸ್ಟರ್ಸ್. ಪತ್ರಿ ಸರ್ ಯಾವಾಗ್ಲೂ ಕೂಡ ಯಶೋಧರೆ ಮಾತ್ರ ನಮಗೆ ಎಕ್ಸಾಂಪಲ್ ಆಗಿ ಹೇಳಿ ಯಶೋಧರೆ ಎಲ್ಲೂ ಹೋಗ್ಲ ಸಂಸಾರದಲ್ಲೇ ನಿರ್ವಾಣ ಮಾಡಿದ್ರು. ಪ್ರತಿಯೊಬ್ರು ಅನುಭವನ ಕೇಳಿದ್ರು. ನನ್ನ ಕಷ್ಟ ಇವ್ರಿಗಿನ್ನ ದೊಡ್ಡದಲ್ಲ ಅಂತೇಳಿ ಬೇಗ ಎಂಲೈಟ್ಮೆಂಟ್ ಆದ್ರು. ಬುದ್ಧ 6 ವರ್ಷಗಳ ಕಾಲ ಪ್ರಪಂಚ ಎಲ್ಲಾ ತಿರುಗಿ ಅವ್ರ ದೇಹಕ್ಕೆ ಶಿಕ್ಷೆ ಕೊಟ್ಕೊಂಡು ದೇಹನ ಕೂಡ ಸುಸ್ತಿ ಮಾಡ್ಕೊಂಡು ಇನ್ನೇನು ಈ ದೇಹನೇ ಬಿಡೋ ಸಮಯದಲ್ಲಿ ಅವ್ರು ಎಂಲೈಟ್ಮೆಂಟ್ ಆದ್ರು. ಆದ್ರೆ ಯಶೋಧರೆ ಆತರ ಆಗ್ಲಿಲ್ಲ. ಸಂಸಾರದಲ್ಲಿ ಕರ್ತವ್ಯಗಳನ್ನೂ ಮಾಡಿದ್ರು. ಸಮಾಜಕ್ಕೂ ಒಳಿತು ಮಾಡಿದ್ರು. ಎಲ್ಲರಿಗೂ ಒಂದು ಅವಕಾಶ ಕೊಟ್ರಲ್ವಾ. ಎಲ್ಲಾರು ಬಂದು ಒಂದು ರಾಣಿ ಹತ್ರ ಬಂದು ಎಲ್ಲಾರು ಅವ್ರ ಕಷ್ಟಗಳನ್ನ ಹಂಚ್ಕೊಂಡ್ರು ಅಂತಂದ್ರೆ ಅವ್ರಿಗೊಂದು ಅವಕಾಶನೂ ಕೊಟ್ರು. ಅವ್ರ ಕಷ್ಟಗಳೆಲ್ಲ ಕೇಳಿದಾಗ ಅಯ್ಯೋ ಇದಕ್ಕಿನ್ನ ನನ್ ಕಷ್ಟ ತುಂಬಾ ದೊಡ್ಡದೇನಲ್ವಲ್ಲ ಅಂತ ಹೇಳಿ ಎನ್ಲೈಟ್ಮೆಂಟ್ ಆದ್ರು. ನಾವೆಲ್ಲರೂ ಕೂಡ ಯಶೋಧರ ಮಾತನ್ನ ಫಾಲೋ ಮಾಡ್ಬೇಕು ಅಂತ ಪತ್ರಿ ಸರ್ ಪ್ರತಿ ಒಬ್ರು ಕೂಡ ಈ ಯಶೋಧರ ಮಾತೆ ಕಥನ ಕೇಳಿ ಅವ್ರ ಜೊತೆ ನೀವು ಅನುಸಂಧಾನವಾಗಿರಿ ಅಂತ ಹೇಳೋರು ಮಾಸ್ಟರ್ಸ್ ಪತ್ರಿ ಸರ್. ಈ ತರ ನಾವು ಈ ತರ ಅರ್ಜುನ ಮಾಸ್ಟರ್ ಹೇಳಿದ್ದಾಗ್ಲಿ ಸದಾನಂದ ಗುರುಗಳು 2000 ವರ್ಷಗಳು ಕಾಯ್ಕೊಂಡಿದ್ದು ಅವರ ಒಂದು ಶಕ್ತಿನ ಪತ್ರಿ ಸರ್ ಕೊಟ್ಟು ಈ ಸಂಸ್ಥೆಗೆ ಕೊಟ್ಟು ಈ ಸಂಸ್ಥೆ ಅದ್ಭುತವಾಗಿ ಮುಂದಕ್ಕೆ ಹೋಗುತ್ತೆ ಹೋಗಪ್ಪ ಅಂತ ಹೇಳಿ ಕಳಿಸಿ ಪತ್ರಿ ಮೇಡಮ್ ಕೂಡ ನೀನ್ ಅನ್ನಪೂರ್ಣೇಶ್ವರಿ ಆಗ್ತೀಯಮ್ಮ. ನೀನ್ ಈ ಸಂಸ್ಥೆಗೆ ಮೂಲಭೂತವಾಗಿ ನಿಂತ್ಕೊಳ್ತೀಯ ತಾಯಿ. ನೀನೇನು ಯೋಚನೆ ಮಾಡ್ಬೇಡ ಎಲ್ಲ ಒಳ್ಳೇದಾಗುತ್ತೆ ಹೋಗು ಅಂತ ಧೈರ್ಯ ತುಂಬುದ್ರಂತೆ. ಇಷ್ಟು ಅದ್ಭುತವಾದ ದಾರಿನ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಇವತ್ತು ನಾವು ಕೂಡ ಈ ಸ್ಥಾನದಲ್ಲಿ ಕೂತ್ಕೊಂಡು ಅಂತ ಮಹಾನ್ ಶಕ್ತಿಗಳ ಬಗ್ಗೆ ಮಾತಾಡ್ಕೊಳ್ಳೋದಕ್ಕೆ ಅಂತ ಮಹಾನ್ ಗುರುಗಳ ಶಕ್ತಿ ಇರೋದಕ್ಕೆ ನಾವೆಲ್ಲರೂ ಕೂಡ ಈ ಪ್ರಯಾಣದಲ್ಲಿ ಇಷ್ಟು ಅದ್ಭುತವಾಗಿ ಪ್ರಯಾಣ ಮಾಡ್ತಾ ಇದೀವಿ ಮಾಸ್ಟರ್ಸ್. ಇಲ್ಲ ಅಂತಂದ್ರೆ ನಾವೆಲ್ಲರೂ ಏನು ಗೊತ್ತಿಲ್ಲ. ನಮ್ಗೆ ಈ ದೇಹಗಳನ್ನ ತಗೊಂಡ್ಬಂದಿದೀವಿ. ನಮ್ಮ ದಿವ್ಯತನ ನಮ್ಗೆ ಗೊತ್ತಿಲ್ಲ. ಇನ್ನು ಮಹಾನ್ ಗುರುಗಳ ಬಗ್ಗೆ ಇಲ್ಲಿ ತಿಳ್ಕೊಳ್ಳೋದು ನಮ್ಮೊಳಗಡೆ ಒಂದು ದಿವ್ಯತ್ವ ಇದೆ. ನಾವು ದಿವ್ಯರೇ. ಪತ್ರಿ ಸರ್ ಯಾವಾಗ್ಲೂ ಹೇಳೋರು ಮೇಲಿಂದ ಆ ದಿವ್ಯ ಲೋಕಗಳಿಂದ ಇಲ್ಲಿ ಬಂದಿರೋರ್ನ ಮೊದಲೆಲ್ಲ ದಿವ್ಯರು ಅಂತ ಕರೀತಾ ಇದ್ರಂತೆ. ದಿವ್ಯ ಲೋಕಗಳಿಂದ ಬಂದಿದ್ರ ನೀವು ಅಂತ ಹೇಳಿ ಭೂಲೋಕಕ್ಕೆ ಬಂದಿರೋರ್ನ ದಿವ್ಯರು ಅಂತ ಕರೀತಾ ಇದಾರಂತೆ ಮಾಸ್ಟರ್. ಆದ್ರೆ ಇವರೆಲ್ಲ ಬಾಯಿ ತೆರೆದ್ರೆ ಬರ್ತಾ ದಿವ್ಯರು ಹೋಗಿ ದೇವರುಗಳನ್ನ ಮಾಡ್ಬಿಟ್ಟಿದ್ದಾರೆ. ಆ ದೇವರುಗಳನ್ನ ಸ್ವಲ್ಪ ರೂಪಗಳು ಮಾಡಿ ವಿಗ್ರಹಗಳು ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ನಾವೆಲ್ಲರೂ ಕೂಡ ದಿವ್ಯರೇ. ಯಾಕಂದ್ರೆ ಆ ದಿವ್ಯ ಲೋಕಗಳಿಂದ ಈ ಭೂಲೋಕಕ್ಕೆ ಯಾತ್ರೆ ಬಂದಿದೀವಿ ನಾವು. ಈ ಯಾತ್ರೆಯಲ್ಲಿ ಪಾಠ ಕಲ್ತ್ಕೊಂಬ ಇದೊಂದು ಪಾಠಶಾಲೆ.
ಒಂದು ತೀರ್ಥಯಾತ್ರೆನೂ ಸಹ ಹೌದು. ಯಾಕಂದ್ರೆ ಆತ್ಮಜ್ಞಾನ ಪಡ್ಕೊಂಡಿರೋವ್ರಿಗೆ ಇದೊಂದು ತೀರ್ಥಯಾತ್ರೆ, ಇಲ್ಲೊಂದು ಪ್ರಯಾಣ. ತೀರ್ಥಯಾತ್ರೆಯಲ್ಲಿ ನಾವೇನ್ ಮಾಡ್ತೀವಿ, ಒಂದ್ ದೇವಸ್ಥಾನಕ್ಕೆ ಹೋದಾಗ, ಒಂದು ಒಳ್ಳೆ ಒಳ್ಳೆ ಸ್ಥಳಗಳಿಗೆ ಹೋದಾಗ ನಮ್ಗ್ ಸಿಕ್ಕಿದವ್ರಿಗೆಲ್ಲ ಒಂದು ಜ್ಞಾನನ ಹಂಚಿದ್ವಿ. ಹೌದು, ಈ ದೇವಸ್ಥಾನ ಇಂತದ್ದು, ಇಂಥ ಕಾಲದಲ್ಲಿ ಬಂತು, ಇಲ್ಲಿಂತ ಋಷಿ ಸಾಧನೆ ಮಾಡಿದ್ರು, ಇಲ್ಲಿಂತ ತಪಸ್ವಿಗಳಿದ್ರು, ಈ ತರ ನಾವು ಹಂಚ್ಕೊಂಡು ಹೋಗ್ತೀವಿ. ಆ ತರ ನಾವಿಲ್ಲಿ ಜ್ಞಾನ ಗೊತ್ತಿರೋರು ಹಂಚುತ್ತಾ ಇದೀವಿ. ಜ್ಞಾನ ಗೊತ್ತಿಲ್ದವ್ರು ಕಲಿತಾ ಇದ್ವಿ. ಇದು ಕಲಿಯೋದಕ್ಕೆ, ಕಲಿಸೋದಕ್ಕೆ ನಾವೆಲ್ಲರೂ ಕೂಡ ದಿವ್ಯ ಲೋಕಗಳಿಂದ ಈ ಲೋಕಕ್ಕೆ ಬಂದಿರುವಂತ ದಿವ್ಯರು ನಾವೆಲ್ಲರೂ ಕೂಡ. ಆದ್ರೆ ನಾವು ದಿವ್ಯರನ್ನೋದು ಮರ್ತೋಗಿ ಮಾನವರಾಗಿ ನಮಗ ನಾವೇ ಒಂದು ಸೀಲ್ ಹಾಕೊಂಡು, ನಾವೇ ಒಂದು ಬೌಂಡ್ರಿ ಹಾಕೊಂಡು ನನ್ಗಿಷ್ಟೇ, ನನ್ ಕರ್ಮ, ನನಗೇನು, ನನ್ನ ಬರಹ ಇಷ್ಟೇ ಅಂತ ನಾವೊಂದು ಬೌಂಡ್ರಿ ಹಾಕೊಂಡು ಒಂದು ಸೀಮಿತವಾದ ಸ್ಥಿತಿಗಳಲ್ಲಿ ನಮ್ಮನ್ನ ನಾವು ಕುಗ್ಗಿಸ್ಕೊಂಡ್ಬಿಟ್ಟಿದೀವಿ ಮಾಸ್ಟರ್ಸ್. ಆದ್ರೆ ನಮ್ಮ ಶಕ್ತಿ ಅದಲ್ಲ. ನೀವೆಲ್ಲರೂ ಕೂಡ ಒಂದು ಸದಾನಂದ ಯೋಗಿನೇ, ನೀವೆಲ್ಲರೂ ಕೂಡ ಒಂದು ಪತ್ರಿ ಸರೇನೆ, ನೀವೆಲ್ಲರೂ ಕೂಡ ಒಂದು ರಮಣ ಮಹರ್ಷಿನೇ ಅಂತ ಹೇಳಿ ಪತ್ರಿ ಸರ್ ನಮ್ಮನ್ನೆಲ್ಲ ಅದಕ್ಕೆ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್ ಅಂತ ಅವರು ಮನಸ್ಪೂರ್ವಕವಾಗಿ ಕರೀತಾ ಇದ್ರು ಮಾಸ್ಟರ್ಸ್. ಅದಕ್ಕೆ ಪತ್ರಿ ಮೇಡಮ್ ಯಾವಾಗ್ಲೂ ಹೇಳೋರು, ಅವ್ರ ದೃಷ್ಟಿಲಿ ನಿಜವಾಗ್ಲೂ ಹೌದು, ನಾವು ಅವರೇ. ಅವ್ರ ದೃಷ್ಟಿಲಿ ನಾವು ಅಂತರಾಳದಿಂದ ಅವರೇ. ಆದ್ರೆ ನಾವು ಆ ಸ್ಥಿತಿಗೆ ಬೆಳೀತಾ ಇದ್ವಾ, ಕೆಳಗಡೆ ಹೋಗ್ತಂತ ನಮ್ಮನ್ನ ನಾವು ಚೆಕ್ ಮಾಡ್ಕೊಬೇಕು. ಅವ್ರ ದೃಷ್ಟಿಲಿ ನಿಜವಾಗ್ಲೂ ನಾವು ಆ ಹಂತಕ್ಕೆ ಬೆಳೆದ್ರೆ ಇನ್ನು ಅವರಷ್ಟು ಸಂತೋಷ ಪಡೋರು ಈ ಪ್ರಪಂಚದಲ್ಲಿ ಯಾರು ಇರೋದಿಲ್ಲ, ಈ ಸೃಷ್ಟಿಯಲ್ಲಿ. ಆ ಹಂತಕ್ಕೆ ಬೆಳೆಸಬೇಕು ಅನ್ನೋದೇ ಅವರ ಒಂದು ಉದ್ದೇಶ ಅಂತ ಪತ್ರಿ ಮೇಡಮ್ ಕೂಡ ಇದು ಸಗರ್ವವಾಗಿ ಯಾವಾಗ್ಲೂ ಕೂಡ ನಮ್ಗೆ ಈ ವಿಷಯನ ಹಂಚ್ತಾ ಇರ್ತಾರೆ ಮಾಸ್ಟರ್. ಅದಕ್ಕೆ ಮೇಡಮ್ ಇವತ್ತಿಗೂ ಕೂಡ ಯಾರು ಮನೆ ಬಿಟ್ಟು ಹೋಗ್ಬೇಡಿ. ಅದು ಕುಡುಕರ, ಒಡೆಯವರ, ಜಗಳಗಳ ಏನೇ ನಡೀಲಿ ಸಂಸಾರದಲ್ಲೇರಿ. ಯಾಕಂದ್ರೆ ಅವನ್ನೆಲ್ಲ ನಾವೇ ಕರ್ಕೊಂಡ್ ಬಂದಿದೀವಿ. ಈ ಸಂಸಾರದಲ್ಲಿರೋ ಈ ಕರ್ಮಗಳು ಕಳ್ಕೊಂಡ್ರೇನೆ ಮುಂದಕ್ಕೆ ನಾವು ಹೋಗೋಕಾಗುತ್ತೆ. ಇದನ್ನ ಇವತ್ತು ಬೇಡ ಅಂತ ನಾವು ಬಿಟ್ಟು ಓಡೋದ್ರೆ ಇನ್ನೊಂದು ಜನ್ಮ ಮತ್ತೆ ಇದೇ ಸಿಚುವೇಶನ್‌ಗೆ ನಾವು ಬರ್ಬೇಕು ಮಾಸ್ಟರ್ಸ್. ನಾವು ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ. ಯಾಕಂದ್ರೆ ಇದನ್ನ ಅನುಭವಿಸ್ಲೇಬೇಕು. ನಮ್ಮ ಇದ್ರಲ್ಲಿ ಇದೆ ಅದು. ಇದನ್ನ ಒಂದು ಯುದ್ಧ ಅಂದ್ರೆ ಯುದ್ಧ ಮಾಡ್ಲೇಬೇಕು. ನಾವು ಅರ್ಜುನನ್ಗೆ ಅದೇ ಹೇಳಿದ್ರು ಕೃಷ್ಣ. ಡೂ ಆರ್ ಡೈ, ಸಾಯ್ತೀಯ ಸಾಯ್ ಹೋಗು. ಇಲ್ಲ ಮಾಡ್ತೀಯ ಮಾಡು, ಹೇಳಿದ ಕೆಲಸ ಮಾಡು. ಇಲ್ಲಿ ಸಾಯಿಸ್ತಾರವನು ನೀನಲ್ಲ, ಸಾಯೋವನು ನೀನಲ್ಲ ಅಂದ್ಮೇಲೆ ಇಷ್ಟ ಹೇಳಿದ ಮೇಲೆ ಕೂಡ ಇನ್ನೂ ಯೋಚನೆ ಮಾಡ್ತೀಯ ನೀನು ಅಂತ ಯಾವಾಗ ಇವ್ರು ನಿನ್ನಿಷ್ಟ ಇನ್ ಮಾಡ್ಕೊ, ಏನ್ ಮಾಡ್ತೀಯ ಮಾಡ್ಕೊ ಅಂದಾಗ ಧೈರ್ಯ ಅವಾಗ ಅರ್ಜುನ ಮತ್ತೆ ಗಾಂಡೀವ ಹಿಡಿತಾರೆ ಮತ್ತೆ. ಅದನ್ನೇ ಪತ್ರಿ ಮೇಡಮ್ ಕೂಡ ನಮಗೆ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ನಮ್ ಸಮಯ ತುಂಬಾನೇ ಆಗಿದೆ ಅನ್ಕೊಳ್ತೀನಿ ಮಾಸ್ಟರ್ಸ್. ನಿಜವಾಗ್ಲೂ ಇಷ್ಟು ಸಮಯ ಇವತ್ತು ಎಪಿಸೋಡ್ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಪತ್ರಿ ಸರ್ ಹೇಳಿದ್ದು 20 ನಿಮಿಷದ್ದೇ ಒಂದು ಮೆಸೇಜ್ಗಳಿದ್ದಿದ್ದು ಮಾಸ್ಟರ್ಸ್ ನಮ್ಗೆ. ಆದ್ರೆ ಪತ್ರಿ ಸರ್ ನಮ್ಮನ್ನ ಇವತ್ತು 1 ಅವರ್ ಈ ಒಂದು ಎಪಿಸೋಡ್‌ನ ಕರ್ಕೊಂಡ್ ಬಂದ್ರು ಅಂತಂದ್ರೆ ಅವರಿಗೆ ನಾವು ನಿಜವಾಗ್ಲೂ ಎಲ್ಲಾ ಮಾಸ್ಟರ್ಸ್ ತಿಳಿಸ್ತದೆ, ನೀವು ಮಹಾನ್ ಗುರುನ ಪಡ್ಕೊಂಡಿದ್ದೀರಿ ಅಂತ. ಆದ್ರೆ ಆ ಮಹಾನ್ ಗುರುನ ಪಡ್ಕೊಂಡಿದ್ವಿ ಅಂತ ನಮಗೆ ನಮ್ಮ ಒಳಗಡೆ ಅನ್ನಿಸ್ಬೇಕು ಮಾಸ್ಟರ್. 1000 ಜನ ಹೇಳ್ಬೋದು, ಕೇಳಿಸ್ಕೊಂಡ್ ಬಿಟ್ಬಿಟ್ರೆ ಪ್ರಯೋಜನ ಇಲ್ಲ. ಇಲ್ಲ ಅನ್ನಿಸ್ಬೇಕು. ಹೌದು, ನಾನು ಒಂದು ಮಹಾನ್ ಗುರುವನ್ನ ಪಡ್ಕೊಂಡಿದ್ದೀನಿ. ಅವ್ರ ಅಂತರಾತ್ಮದಲ್ಲಿ ಜಾಗ ಪಡ್ಕೊಂಡಿದ್ದೀನಿ. ಅವ್ರ ಆರಾಧನೆಯಲ್ಲಿ ನಾನಿದ್ದೀನಿ. ನನ್ಗೆ ಯಾವ ಭಯನೂ ಇಲ್ಲ. ನನ್ನ ಗುರುಗಳು ನನ್ ಜೊತೆಗಿದ್ದಾರೆ ಅಂತ ಯಾರು ಎದೆಯಲ್ಲಿ ಅವ್ರನ್ನ ಪ್ರತಿಷ್ಠಾಪನೆ ಮಾಡ್ಕೊಳ್ತೀವೋ ನಮ್ಮ ಈ ಜನ್ಮನ ಸಂಪೂರ್ಣವಾಗಿ ಸಾರ್ಥಕ ಮಾಡ್ಕೊಬೋದು ಅಂತ ನನಗೆ ಗೊತ್ತಿರೋ ಸತ್ಯನ ನಾನ್ ನಿಮ್ ಜೊತೆ ಹಂಚ್ತಾ ಇದ್ದೀನಿ ಮಾಸ್ಟರ್ಸ್. ಇದನ್ನ ಹೇಳ್ತಾ ಇಷ್ಟು ಅದ್ಭುತವಾದ ಅವಕಾಶ ನೀಡಿದಂತಹ ಶ್ರೀ ಪರಮರ್ಶಿ ಪಿತಾಮಹ ಪತ್ರಿಜಿ ಗುರುಗಳಿಗೆ, ನಮಗೆ ಗುರುಗಳಿಗೆ ಗುರುವಾಗಿರುವಂತಹ ಶ್ರೀ ಸದಾನಂದ ಯೋಗಿಗಳಿಗೆ, ಇದಕ್ಕೆ ಸಂಬಂಧಪಟ್ಟಂತ ಎಷ್ಟೋ ವೀರಬ್ರಹ್ಮೇಂದ್ರ ಸ್ವಾಮಿ ಆಗಿರ್ಬೋದು, ರಮಣ ಮಹರ್ಷಿಗಳಾಗಿರ್ಬೋದು, ಹಿಮಾಲಯ ಮಹಾತ್ಮರು, ಎಷ್ಟೋ ಜನ ಸಾಧುಗಳು ಈ ಒಂದು ಎಪಿಸೋಡ್ ಅಲ್ಲಿ ನಮ್ ಜೊತೆ ಕನೆಕ್ಟ್ ಆದ್ರು ಮಾಸ್ಟರ್ಸ್. ಅವರೆಲ್ಲರೂ ಕೂಡ ಸದಾನಂದ ಯೋಗಗಳಿಗೆ ಪರಮ ಗುರುವಾಗಿರುವಂತ ಆ ಸದಾನಂದ ಮಾತುಕತೆ ಇಲ್ದ್ರೇನೆ ಒಂದು ಶಿಷ್ಯನ ತಯಾರಿ ಮಾಡಿ ಒಂದು ಗುರುವಾಗಿ ಮಾಡಿದಾರೆ ಅಂತಂದ್ರೆ ಅವ್ರೆಂತ ಮಹಾತ್ಮರು. ನಮ್ಮ ಗುರುಗಳು ಮಾತಾಡಿ 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 ಅವರೇ ಎನರ್ಜಿನ ಕೊಟ್ಟು ನಮ್ಮ ಕರ್ಮಗಳನ್ನ ತಗೊಂಡು ಆ ದೇಹಕ್ಕೆ ಕಷ್ಟ ತಗೊಂಡು ನಮ್ಮನ್ನ ಸರಿ ಮಾಡ್ಬೇಕು ಅಂತ ಒದ್ದಾಡಿದ್ದಾರೆ. ಆದ್ರೆ ಆ ಮಹಾನ್ ಗುರುಗಳು ಮಾತುಕತೆ ಇಲ್ದ್ರೇನೆ ಆ ಶಿಷ್ಯನ ರೆಡಿ ಮಾಡಿ ನಮ್ಮವರೆಗೂ ಕಳ್ಸಿದಾರೆ ಅಂತಂದ್ರೆ ಆ ಮಹಾನ್ ಗುರುಗಳಿಗೂ ಕೂಡ ಈ ಗುರು ಪೌರ್ಣಿಮೆ ಸಂದರ್ಭದಲ್ಲಿ ನಾವು ಎಲ್ಲಾ ಮಹಾನ್ ಗುರುಗಳಿಗೆ ಈ ಯೂನಿವರ್ಸ್‌ಗೆ ಹೃತ್ಪೂರ್ವಕ ಜನ್ಮಗಳ ಶತ ಕೋಟಿ ಪಾದಾಭಿವಂದನೆಗಳು ಸಮರ್ಪಿಸುತ್ತಾ ಎಲ್ಲಾ ಮಹಾನ್ ಶಕ್ತಿಗಳು ಕೂಡ ಗುರು ಪೂರ್ಣಿಮೆ ಶುಭಾಶಯಗಳನ್ನ ತಿಳಿಸುತ್ತಾ ಈ ಅವಕಾಶ ನೀಡಿದಂತ ನಮ್ಮ ದೀಪಮ್ಮನಿಗೆ, ಈ PCSB ಈ ವೇದಿಕೆಗೆ, ಇಲ್ಲಿ ಟೆಕ್ನಿಕಲ್ ವರ್ಕ್ ಮಾಡ್ತಿರುವಂತ ಆತ್ಮ ಬಂಧುಗಳಿಗೆ, ಮತ್ತೆ ಈ Zoom ಅಲ್ಲಿ ಯೂಟ್ಯೂಬ್ ಅಲ್ಲಿ ವೀಕ್ಷಿಸಿರುವಂತ ಆತ್ಮ ಬಂಧುಗಳಿಗೆ, ಇದನ್ನು ಯೂಟ್ಯೂಬ್ ಅಲ್ಲಿ ಮತ್ತೆ ವೀಕ್ಷಿಸುವಂತ ಆತ್ಮ ಬಂಧುಗಳಿಗೂ ಕೂಡ ನಾನು ಆತ್ಮಪೂರ್ವಕ ಪ್ರಣಾಮಗಳೊಂದಿಗೆ ಕೃತಜ್ಞತೆಗಳು, ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಮಾಸ್ಟರ್ಸ್.